ಸ್ಪಿರಿಚುಯಾಲಿಟಿನ ಹೀಲ್ ಮಾಡಲ್ಲ, ನಿಮ್ಮ ಟ್ರಾಮಾನ ರಿಲೀಸ್ ಮಾಡೋದಿಲ್ಲ. ಅಲ್ಲಾಡ್ದಂಗೆ ಹಾಗೆ ಅವರು ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಏನೋ ಹೋದಂಗಾಯ್ತು, ಅನುಭವ ಆಯಿತು, ನನಗೆ ಹೋಯ್ತು ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತದೆ. ಅನ್ನೋನ್ ವರ್ಲ್ಡಲ್ಲಿ ನೀವು ವೈಬ್ರೇಟ್ ಆದಾಗ ಅನ್ನೋನ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡುವಂಥದ್ದು. ನನಗಿದು 1-2 ಸತಿ ಆಗಿದೆ ಈ ಥರ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯೆನ್ಸು. ನನ್ನ ಆತ್ಮಕ್ಕೆ, ನನ್ನ ಸೋಲ್ ಏನಕ್ಕೆ ಬಂದಿದೆ ಅಂತ ತಿಳ್ಕೊಳ್ದೆ ಸುಮ್ಮನೆ ಕಾನ್ಸ್ಟೆಂಟಾಗಿ ಚೇಸ್ ಮಾಡೋವಂಥದ್ದು ಬೇಡ. ಬ್ರಹ್ಮಾಂಡದಲ್ಲಿ ಸರಿ ತಪ್ಪು, ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, 1 ಲಕ್ಷ 10 ಲಕ್ಷ ಯಾವುದೂ ಇಲ್ಲ. ಎಲ್ಲ ಒಂದು ಶೂನ್ಯ, ಎಲ್ಲ ಒಂದು ನ್ಯೂಟ್ರಲಿಟಿ. ನಿಜ ಹೇಳಬೇಕು ಅಂತಂದರೆ 2026 ಎನರ್ಜಿನೇ ಲೋ ಇದೆ. ಜೀವನದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ತುಂಬ ಜನ ಡೆಸ್ಪರೇಟ್ ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಒಬ್ಬ ಮನುಷ್ಯ 250 ಸ್ಕೋರಲ್ಲಿ ವೈಬ್ರೇಟ್ ಆಗಬೇಕು. ಇವಾಗ ನಾವೇನಾದರೂ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಎನರ್ಜಿ ಮತ್ತು ಎಮೋಷನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಅವರು ಚೈಲ್ಡ್ಹುಡ್ಡಲ್ಲಿ ಆಗಿರೋದು ಅವ್ರು ತಪ್ಪಲ್ಲ, ಬಟ್ ಅವ್ರು ಏನು ಮಾಡಿರ್ತಾರೆ ಅದನ್ನು ರಿಪ್ರೋಗ್ರಾಮ್ ಮಾಡ್ಕೊಂಡಿರೋದಿಲ್ಲ. ಒಂದು ಫ್ಯಾಮಿಲಿ ಟ್ರೀಯಿಂದ ಬಂದಿರೋಂಥ ಬ್ಲೆಸ್ಸಿಂಗ್ ಆಗಿರ್ಬೋದು, ಕರ್ಸ್ ಆಗಿರ್ಬೋದು, ಅದು ಕೂಡ ನಾವು ಕ್ಯಾರಿ ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಬಟ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಇವತ್ತಿನ ಸೆಷನ್ಗಳು ಒಂದೊಂದು ಸೆಷನ್ 25,000, 30,000, 40,000 ಈ ಥರ ಡಿಮ್ಯಾಂಡ್ ಮಾಡ್ತಿರೋವಂಥದ್ದು. ಫಿಸಿಕಲ್ ಬಾಡಿ ಇಂದನೂ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ. ಈ ವರ್ಷ ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ಇವತ್ತಿನ ಗೆಸ್ಟ್ ತುಂಬ ಸ್ಪೆಷಲ್ ಆಗಿದ್ದಾರೆ, ಯಾಕಂದರೆ ನಾವು ಇವ್ರನ್ನ 3ನೇ ಸತಿ ನಮ್ಮ ಪಾಡ್ಕಾಸ್ಟ್ಗೆ ಕರೆಸಿದ್ದೀವಿ. ನೀವು ಆಲ್ರೆಡಿ ಅವ್ರದ್ದು 2 ಪಾಡ್ಕಾಸ್ಟ್ ನೋಡಿದ್ದೀರಾ ಆ್ಯಂಡ್ ವಿ ರಿಸೀವ್ಡ್ ಸೋ ಮಚ್ ಲವ್ ಫಾರ್ ದ್ಯಾಟ್ ಪಾಡ್ಕಾಸ್ಟ್. ಸೊ ಆ ಪಾಡ್ಕಾಸ್ಟಲ್ಲಿ ಅವರು ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬಾ ಮಾತಾಡಿದರು. ಬಟ್ ಟುಡೇ ದೆರ್ ಇಸ್ ಅನ್ ಅಪ್ಗ್ರೇಡ್. ಅವರು ಇವತ್ತು ನಮಗೆ ಹೀಲಿಂಗ್ ಬಗ್ಗೆ ಹೇಳ್ತಾರೆ, ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾರೆ. ಶಿ ಈಸ್ ಅ ಲೈಫ್ ಕೋಚ್ ಆ್ಯಂಡ್ ಅ ಹೀಲರ್ ಆ್ಯಂಡ್ ವಿ ಆರ್ ವೆರಿ ಎಕ್ಸೈಟೆಡ್ ಟು ಹ್ಯಾವ್ ಹರ್ ಹಿಯರ್ ಟುಡೇ ಆನ್ ಡಿಟಾಕ್ಸ್. ಹಾಯ್ ಪೂಜಾ. ಹಾಯ್ ದಿಶಾ, ಹೇಗಿದ್ದೀರಾ? ಐ ಆಮ್ ಗುಡ್ ದಿಶಾ, ನೀವು? ಐ ಆಮ್ ಗುಡ್. ಥ್ಯಾಂಕ್ ಯು. ಥರ್ಡ್ ಟೈಮ್, ಲೆಟ್ಸ್ ಗೋ. ಓಕೆ, ಥ್ಯಾಂಕ್ ಯು ಸೋ ಮಚ್. 3ನೇ ಸತಿ ನನ್ನನ್ನು ಇನ್ವೈಟ್ ಮಾಡಿದ್ದೀರಾ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ದಿ ಓನ್ಲಿ ಗೆಸ್ಟ್ ನಮ್ಮ ಪಾಡ್ಕಾಸ್ಟ್ಗೆ 3ನೇ ಸತಿ ಬಂದಿರೋದಂದರೆ ನೀವೇ. ಯಾ. ಸೊ ಪೂಜಾ, 2026 ಹೇಗೆ ನಡೀತಾ ಇದೆ? ಸೊ ನಿಜ ಹೇಳಬೇಕು ಅಂತಂದರೆ 2026 ಎನರ್ಜಿನೇ ಲೋ ಇದೆ. ಸೊ ಸುಮಾರಷ್ಟು ಜನಕ್ಕೆ ಈ ಒಂದು ಎನರ್ಜಿ ನೀವು ಗಮನಿಸಿರ್ಬೋದು. ಒಂದು 6-7 ತಿಂಗಳಿಂದ ತುಂಬಾ ಎನರ್ಜಿ ಲೋ ಆಗಿ ಫೀಲ್ ಆಗ್ತಿದ್ದೀವಿ. ಆ್ಯಂಡ್ ನಾವು ಏನು ಅಂದ್ಕೊಂಡ್ರೂ ಕೂಡ ಆಗ್ತಾ ಇಲ್ಲ. ಇದು ಸಾಕಷ್ಟು ಜನಕ್ಕೆ ಆಗ್ತಿದೆ, ಮತ್ತು ಕನ್ಫ್ಯೂಷನ್ ಸ್ಟೇಟಲ್ಲಿ ತುಂಬ ಜನ ಇದ್ದಾರೆ. ಆ್ಯಂಡ್ ಎನರ್ಜಿ ವೈಸ್ ನೋಡ್ತು ಅಂತಂದರೆ ಲೋ ಇದೆ, ಮತ್ತು ನಮ್ಮ ಎಮೋಷನ್ನು ಕೂಡ ನೆಗೆಟಿವ್ ಎಮೋಷನ್ನು ಹೈಯಲ್ಲಿದೆ ಅಂತ ಹೇಳ್ಬೋದು. ಸೊ ಮ್ಯಾನಿಫೆಸ್ಟೇಷನ್ಗೆ ಇದೊಂದು ಸ್ವಲ್ಪ ಯಾಕೋ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ವೈ ಡು ಯು ಥಿಂಕ್ ಎನರ್ಜಿ ಲೋ ಆಗಿದೆ ಅಂತ? ಇದು ಲೈಕ್ ನ್ಯೂಮರಾಲಜಿಕಲಿ ಬಂತು ಅಂತಂದರೆ ಇಟ್ಸ್ ವೆರಿ ಗುಡ್. ಆ್ಯಕ್ಚುಲಿ 111 ಪೋರ್ಟಲ್ ಈ ವರ್ಷನೇ ಜಾಸ್ತಿ ಬಂದಿರೋ ಅಂಥದ್ದು. ಬಟ್ ಏನಾಗುತ್ತೆ ಅಂತಂದರೆ ಈ ಜ್ಯೋತಿಷ ಇವರೆಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ ಎನರ್ಜಿ ವೈಸ್ ಅಂತ ಬಂದಾಗ ನಮ್ಮ ಒಂದು ಸೋಲಾರ್ ಸಿಸ್ಟಮಲ್ಲಿ ಏನು ಬಂದಿದೆ ಅದೆಲ್ಲನೂ ಬಂದು ಸ್ವಲ್ಪ ಲೋ ಇದೆ. ಸೊ ಅದು ಲೋ ಇದ್ದಾಗ, ಈಗ ಸೋಲಾರ್ ಸಿಸ್ಟಮ್ ಮೇಲೆ ನಾವು ಕೂಡ ಡಿಪೆಂಡ್ ಆಗಿರೋವಂಥದ್ದಲ್ವಾ. ಸೊ ಅದು ಲೋ ಇದ್ದಾಗ ನಮ್ಮ ಎನರ್ಜಿನೂ ಲೋ ಆಗುತ್ತೆ. ನಮ್ಮ ಎನರ್ಜಿ ಲೋ ಇದ್ದಾಗ ನಮ್ಮ ಎಮೋಷನ್ ಆಟೋಮೆಟಿಕಲಿ ಲೋ ಆಗುತ್ತೆ. ಸೀದಾ ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ದಿನ ಒಂದು ಕೊಲೆ ಆಗಿರುತ್ತೆ, ಇಲ್ಲ ಏನು ಸಮ್ ಸ್ಕ್ಯಾಮ್, ಸಮ್ ಎವ್ರಿ ಸಿಂಗಲ್ ಡೇ ಒಂದು 2-3 ರೀಲ್ ಇರುತ್ತೆ ಫೀಡಲ್ಲಿ ವೇರ್ ಸಮಥಿಂಗ್ ಹಾರಿಬಲ್ ಇಸ್ ಹ್ಯಾಪ್ನಿಂಗ್ ಟು ಪೀಪಲ್. ಐ ವಾಸ್ ಆಲ್ಸೋ ಥಿಂಕಿಂಗ್ ದಟ್ ಇವಾಗ ಅಂದರೆ ಮುಂಚೆನೂ ಈ ಥರ ಆಗ್ತಿರ್ಬೋದು, ಬಟ್ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಸೊ ನಮಗೆ ಗೊತ್ತಿರಲಿಲ್ಲ ಅಂತ. ಬಟ್ ನೀವು ಹೇಳಿದಾಗ ಐ ಆಮ್ ರಿಯಲೈಸಿಂಗ್ ನೌ ದಟ್ ಇಟ್ಸ್ ಆಲ್ಸೋ ದಿ ಎನರ್ಜಿ ಆ್ಯಂಡ್ ಎಲ್ಲರೂ. ಸೊ ಈ ಥರ ಎನರ್ಜಿ ಇದ್ದಾಗ ನೀವು ಹೇಳ್ದಂಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಇವಾಗ ನಾವು ರಾಶಿ ನಕ್ಷತ್ರದಲ್ಲಿ ತೋರಿಸಿದಾಗ ಅವರ ಒಂದು ಇದಕ್ಕೆ ಹೇಗೆ ಬಂದಿರುತ್ತೋ ಅದು ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಕೆಲವ್ರಿಗೆ ತುಂಬ ಎಫೆಕ್ಟಿವ್ ಆಗಿ ಅಂದರೆ ಲೈಕ್ ಹೆಂಗೆ ಹೇಳಬೇಕು ಅಂತಂದರೆ ಅವ್ರು ಏನು ಅಂದ್ಕೊಂಡ್ರು ಆಗ್ತಾನೇ ಇರೋದಿಲ್ಲ, ಡ್ರೈನ್ ಔಟ್ ಆಗೋದು, ಮತ್ತು ಅವರ ಒಂದು ಗೋಲ್ಸ್ಗಳು ಕ್ಲಾರಿಟಿನೇ ಇರೋದಿಲ್ಲ. ಸೊ ಈ ಥರದ್ದೆಲ್ಲ ಆಗ್ತಿದೆ. ಮತ್ತು ಸೋಷಿಯಲ್ ಮೀಡಿಯಾ ಅಂತೂ ಇವತ್ತು ಎಲ್ಲರ ಲೈಫ್ನ ಒಂಥರ ನಾವು ಅದಕ್ಕೆ ಇದಾಗ್ಬಿಟ್ಟಿದ್ದೀವಿ. ಸೊ ಟ್ರ್ಯಾಪ್ ಆಗಿದ್ದೀವಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ಕಳೆದ ವರ್ಷಗಿಂತನೂ ಈ ವರ್ಷ ಜಾಸ್ತಿ ಈ ಥರ ಒಂದು ನ್ಯೂಸಸ್ ನೋಡ್ತಿದ್ದೀವಿ, ಅಂದರೆ ನೆಗೆಟಿವ್ ನ್ಯೂಸಸ್ನ ನೋಡ್ತಾ ಇದ್ದೀವಿ. ಸೊ ಲಿಟ್ರಲಿ ಈ ವರ್ಷ ಯಾವಾಗ ಮುಗಿಯಿತು ಅಂತ ಐ ಆಮ್ ಆಲ್ಸೋ ವೇಟಿಂಗ್. ಸೊ ಈ ವರ್ಷ ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಓಕೆ. ಸೊ ಈ ವರ್ಷ ಯಾರಾದರೂ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಟ್ರೈ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಅವರು ಈ ನೆಗೆಟಿವ್ ಎನರ್ಜಿನ ಇಫ್ ದೇ ವಾಂಟ್ ಟು ಪ್ರೊಟೆಕ್ಟ್ ದೆಮ್ ಸೆಲ್ವ್ಸ್ ಆರ್ ಇನ್ನೂ ಜಾಸ್ತಿ ಪಾಸಿಟಿವ್ ಎನರ್ಜಿ ಬಿಲ್ಡ್ ಮಾಡಬೇಕು ಅಂದರೆ ಏನೆಲ್ಲ ಮಾಡ್ಬೋದು? ಮ್ಯಾನಿಫೆಸ್ಟೇಷನ್ ಇಟ್ಸ್ ಲೈಕ್ ಹೆಂಗೆ ಅಂತಂದರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತ ಹೇಳ್ತೀನಿ.
ಸೊ ಸೋಷಿಯಲ್ ಮೀಡಿಯಾ ಬಂದಮೇಲೆ ಅದು ಇತ್ತೀಚೆಗೆ ನಾವು ಅವಾಗ ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಎಲ್ಲೂ ಮ್ಯಾನಿಫೆಸ್ಟೇಷನ್ ವೀಡಿಯೋನೋ ಸಿಗ್ತಿರ್ಲಿಲ್ಲ. ಸೊ ಇವತ್ತು ಎಲ್ಲರೂ ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಿದ್ದಾರೆ, ಯಾಕಂದರೆ ಆ ವರ್ಡ್ಗೆ ಪವರ್ ಇದೆ. ಸೊ ನೀವು ಲಿಟ್ರಲಿ ಅಫರ್ಮೇಷನ್ಸ್ನ ನೀವು ಹೇಳ್ಕೊಳ್ತಾ ಬಂದ್ರೂ ಕೂಡ ನಿಮಗೆ ವರ್ಕ್ ಆಗುತ್ತೆ, ಆ್ಯಂಡ್ ವಿಜುವಲೈಸೇಷನ್ ಮಾಡಿದ್ರೂ ಕೂಡ ವರ್ಕ್ ಆಗುತ್ತೆ. ಬಟ್ ನಿಮಗೆ ಇದು ವರ್ಕ್ ಆಗೋದು ಮೆಟೀರಿಯಲ್ ಥಿಂಗ್ಸ್, ಅಂದರೆ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಮೆಟೀರಿಯಲ್ ಥಿಂಗ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ವರ್ಕ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಫೋನ್ ತೊಗೊಳ್ಬೇಕು, ನಾನೊಂದು ಕಾರ್ ತೊಗೊಳ್ಬೇಕು, ಸೊ ಈ ಥರ ಚಿಕ್ಕ ಪುಟ್ಟ ಆಸೆಗಳನ್ನ ನೀವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ನಮ್ಮ ಗೋಲ್ಸ್, ನಮ್ಮ ಅಂದರೆ ಡ್ರೀಮ್ಸ್, ಏನು ಬಿಗ್ ಡ್ರೀಮ್ಸ್ ಅಂತ ಇರುತ್ತಲ್ಲ, ಸೊ ಅದಕ್ಕೆ ಇಟ್ ಟೇಕ್ಸ್ ಟೈಮ್, ಅಫ್ಕೋರ್ಸ್ ಇಟ್ ಟೇಕ್ಸ್ ಟೈಮ್. ಬಟ್ ನಾವು ಅದನ್ನು ರೀಚ್ ಮಾಡಬೇಕು, ಅಥವಾ ಲಾಂಗ್ ಟರ್ಮ್ ಗೋಲ್ ಅಂತ ಹೇಳ್ತೀವಿ. ಇವಾಗ ಯಾವುದೋ ನನಗೆ ಈ ಥರ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಇದೂ ಮೆಟೀರಿಯಲಿಸ್ಟಿಕ್ ಮೆಟೀರಿಯಲ್ ಥಿಂಗ್ಸೇ. ಬಟ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ಲಾಂಗ್ ಟರ್ಮ್ ಗೋಲ್ಸು ಡಿಲೇ ಆಗ್ತಾ ಬರುತ್ತೆ. ಸೊ ಆದಷ್ಟು ಶಾರ್ಟ್ ಟರ್ಮ್ ಗೋಲ್ಸ್ನ ಮ್ಯಾನಿಫೆಸ್ಟ್ ಮಾಡಿ. ಈಗ ಮ್ಯಾನಿಫೆಸ್ಟೇಷನ್ಗೆ ಹಾಗೆ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್, ಇವಾಗ ಆಲ್ರೆಡಿ ನಾನು ಮ್ಯಾನಿಫೆಸ್ಟೇಷನ್ ಮುಗಿಸಿ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ಗೆ ಹೋಗ್ಬಿಟ್ಟಿದ್ದೀನಿ. ಸೊ ಮ್ಯಾನಿಫೆಸ್ಟೇಷನಲ್ಲಿ ನಾವು ಹೇಳ್ಕೊಡುವಂತಹ ಕೆಲವೊಂದಷ್ಟು ಮೆಥಡ್ಸ್, ಇಟ್ಸ್ ವೆರಿ ಬೇಸಿಕ್ ಟೆಕ್ನಿಕ್ಸ್ ಇದನ್ನು ಹೇಳ್ಬೋದು. ಸೊ ಬೇಸಿಕ್ ಟೆಕ್ನಿಕ್ಸು ನಿಮಗೆ ಲೈಕ್ ಚಿಕ್ಕ ಪುಟ್ಟ ಇದಕ್ಕೆ ವರ್ಕ್ ಆಗುತ್ತೆ. ಅದರಲ್ಲಿ ಬೇಲೀಫ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ಫ್ಯಾಕ್ಟ್ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಲೈಕ್ ಮೋರ್ ದೆನ್ ಹಂಡ್ರೆಡ್ಸ್ ಆಫ್ ಟೆಕ್ನಿಕ್ಸ್ ನಾನೇ ಮಾಡ್ತಾಯಿದ್ದೆ ಮುಂಚೆ. ಸೊ ಅದರಲ್ಲಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಲೈಕ್ ಪಿಲ್ಲೋ ಟೆಕ್ನಿಕ್ ಆಗಿರ್ಬೋದು, ವಿಜುವಲೈಸೇಷನ್, ಅಫರ್ಮೇಷನ್ಸ್, ಇದೆಲ್ಲವೂ ಬಂದು ನಿಮಗೆ ಸರ್ಫೇಸ್ ಲೆವೆಲಲ್ಲಿ ಒಂದು ಇನ್ಸ್ಟೆಂಟಾಗಿ ಅಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ದಿನಗಳ ನಂತರ ನಿಮಗೆ ಇದು ವರ್ಕ್ ಆಗುತ್ತೆ. ಇವಾಗ ನಾನು ಮಾಡಿ ಬಿಟ್ಬಿಟ್ಟಿರ್ತೀನಿ, ಇದ್ರ ಮೇಲೆ ನಂಬಿಕೆನೇ ಹೋಯಿತು, ಬಟ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಅದು ಸಿಗುತ್ತೆ. ಸೊ ಆ ಸಿಗುತ್ತೆ ಅನ್ನೋಕ್ಕಿಂತನೂ ಇದು ರಿಯಲ್ ಮ್ಯಾನಿಫೆಸ್ಟೇಷನ್ ಏನಪ್ಪ ಅಂತಂದರೆ ನಿಮ್ಮ ಎನರ್ಜಿ ಮತ್ತು ಎಮೋಷನ್ನ ಅಲೈನ್ ಮಾಡ್ಕೊಳ್ಳೋವಂಥದ್ದು. ಸೊ ಅಲೈನ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ನಾವು ಏನನ್ನು ಬೇಕಾದರೂ ಲಾಂಗ್ ಟರ್ಮ್ ಗೋಲ್ನ ಸೆಟ್ ಮಾಡ್ಕೊಳ್ತಾ ನಾವು ಅಟ್ರ್ಯಾಕ್ಟ್ ಮಾಡೋವಂಥದ್ದು. ಯಾ, ವೆರಿ ಟ್ರೂ ಗೈಸ್. ಸೊ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ ನಾವು ಆಲ್ರೆಡಿ ಒಂದು ಪಾಡ್ಕಾಸ್ಟ್ ಮಾಡಿದ್ದೀವಿ, ಈ ವಿಡಿಯೋಗೆ ಆ ಲಿಂಕ್ ಹಾಕಿರ್ತೀವಿ, ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದ್ಯಾಟ್. ನೀವು ಪಿಲ್ಲೋ ಟೆಕ್ನಿಕ್ ಅಂತ ಹೇಳಿದ್ರಲ್ಲ, ವಾಟ್ ಈಸ್ ದ್ಯಾಟ್? ಐ ಹ್ಯಾವ್ ನೆವರ್ ಹರ್ಡ್ ಆಫ್ ಇಟ್. ಸೊ ಪಿಲ್ಲೋ ಟೆಕ್ನಿಕ್ಕು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಇವಾಗ ನಾವು ಇಲ್ಲಿ ನಾನು ಪಿಲ್ಲೋ ಇಟ್ಕೊಂಡಿದ್ದೇನೆ, ನಾವು ಮಲಗುವಂಥದ್ದು ಎವ್ರಿ ನೈಟ್ ನಾವು ಮಲಗ್ತೀವಿ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ, ಅಂದರೆ 24/7 ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರನ್ ಆಗ್ತಾನೆ ಇರುತ್ತೆ, ಒಳಗಡೆ ಬ್ಯಾಟಲ್ ನಡೀತಾನೆ ಇರುತ್ತೆ. ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ಮಲಗಿದಾಗ ಆ್ಯಕ್ಟಿವ್ ಆಗಿರುತ್ತೆ ಅನ್ನೋಂತಹ ಕಾರಣದಿಂದ ನಾವು ಏನನ್ನ ಇಂಟೆನ್ಷನ್ನ ಸೆಟ್ ಮಾಡ್ಕೊಂಡಿರ್ತೀವಿ, ನಾನು ಇವಾಗಲೇ ಹೇಳ್ತಿರೋಂಥದ್ದು ಶಾರ್ಟ್ ಟರ್ಮ್ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳಿ. ಸೊ ಈ ಥರ ಇಂಟೆನ್ಷನ್ನ ಸೆಟ್ ಮಾಡ್ಕೊಂಡು 3ರಿಂದ 5 ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಪಿಲ್ಲೋ ಕೆಳಗಡೆ ಇದಕ್ಕೆ ಎನರ್ಜಿ ಸರ್ಕಲ್ ಹಾಕಿ ಕೂಡ ಮಾಡ್ಕೊಳ್ಳುವಂಥದ್ದು, ಅಥವಾ ಸ್ವಿಚ್ ವರ್ಡ್ಸ್ನ ನೀವು ಕಾಂಬಿನೇಷನ್ ಆಗಿ ಯೂಸ್ ಮಾಡುವಂಥದ್ದು. ಜೊತೆಗೆ ನಿಮ್ಮ ಇಂಟೆನ್ಷನ್ ಬರೀ ಖಾಲಿ ಇಂಟೆನ್ಷನ್ನ ಎಲ್ಲೋ ಶೀಟ್ ಅಥವಾ ವೈಟ್ ಶೀಟಲ್ಲಿ ಬ್ಲೂ, ಗ್ರೀನ್ ಅಥವಾ ರೆಡ್ಡಿಂದ ಲೈಕ್ ರೆಡ್ ಬಂತು ಅಂತಂದರೆ ಮನಿ ವಿಚಾರಕ್ಕೆ ರೆಡ್ ಬರ್ಕೊಳ್ಳುವಂಥದ್ದು. ಬ್ಲೂ ಗ್ರೀನ್ ಒಂದು ಯೂನಿವರ್ಸಲ್ ಕಲರ್ ಅನ್ಬೋದು. ಸೊ ಅದನ್ನು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಆ ಪಿಲ್ಲೋ ಟೆಕ್ನಿಕಲ್ಲಿ ನೀವು ಪಿಲ್ಲೋ ಕೆಳಗಡೆ ಎಲ್ಲೂ ಲೈಕ್ ಫೋಲ್ಡ್ ಆಗದಂತೆ ಸ್ಟ್ರೇಟಾಗಿ ಒಂದು ಶೀಟನ್ನು ಎವ್ರಿ ಡೇ ಇಡೋದ್ರಿಂದನೂ ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋಂತಹ ಒಂದು ಕಾನ್ಸೆಪ್ಟ್. ಸೊ ಅದರಿಂದ ನಮ್ಮ ಇಂಟೆನ್ಷನ್ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ, ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋಂಥ ಒಂದು ಕಾನ್ಸೆಪ್ಟ್. ಓಕೆ. ಆ್ಯಂಡ್ ಈ ಕಲರ್ಸ್ ಅಂದರೆ ಪೋರ್ಟಲ್ ಕಲರ್ಸಾ? ಇದು ರೆಡ್, ಗ್ರೀನ್ ರೆಡ್, ಗ್ರೀನ್ ಮತ್ತು ಬ್ಲೂ, ಈ ಒಂದು ಕಲರ್ಗಳಿಗೆ ಎಗೇನ್ ಕಲರ್ ಥೆರಪಿಲಿ ಅದರದಾದಂತಹ ಒಂದು ಎನರ್ಜೀಸ್ ಇದ್ದಾವೆ. ಸೊ ಈ ಕಲರ್ಸು ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮ ಮ್ಯಾನಿಫೆಸ್ಟೇಷನಲ್ಲಿ. ಎಲ್ಲ ಕಲರ್ಸು ಯೂಸ್ ಮಾಡ್ತೀವಿ, ಬಟ್ ಈ 3 ಕಲರ್ ಪರ್ಟಿಕ್ಯುಲರ್ ತುಂಬ ಯೂಸ್ ಮಾಡ್ತೀವಿ ನಾವು. ಓಕೆ. ಮತ್ತು ನೀವು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಇದು ಹೊಸ ಟರ್ಮ್. ಮ್ಯಾನಿಫೆಸ್ಟೇಷನ್ ಗೊತ್ತು, ಒಂದು ವರ್ಡ್ ಕ್ವಾಂಟಮ್ ಫಿಸಿಕ್ಸ್ ಥರ. ಸೊ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಇಟ್ಸ್ ಲೈಕ್ ಇದು ಡೀಪರ್ ಲೆವೆಲಲ್ಲಿ ಕಲ್ತ್ಕೊಳ್ತೀರಾ. ಅಂದರೆ ಇವಾಗ ನಾವೇನಾದರೂ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನನ್ನ ಎನರ್ಜಿ ಮತ್ತು ಎಮೋಷನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಈಗ ಎನರ್ಜಿ ಈಸ್ ಲೈಕ್ ನಾನು ಆವಾಗಲೇ ಹೇಳಿದ್ದೆ, ಅಂದರೆ ಲಾಸ್ಟ್ ಪಾಡ್ಕಾಸ್ಟಲ್ಲೂ ಹೇಳಿದ್ದೆ, ಎವ್ರಿಥಿಂಗ್ ಈಸ್ ಅನ್ ಎನರ್ಜಿ ಅಂತ. ಸೊ ಎಲ್ಲರೂ ಕೂಡ ಹೇಳ್ತೀವಿ ಎವ್ರಿಥಿಂಗ್ ಈಸ್ ಅನ್ ಎನರ್ಜಿ ಅಂತ. ಬಟ್ ಎನರ್ಜಿ ಅಂದರೆ ಏನು? ಸೊ ಎನರ್ಜಿ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್. ಸೊ ಆಟಮ್ಸ್ ಒಳಗಡೆ ಏನಿದೆ, ಸಬ್ ಆಟಮ್ಸ್ ಇದೆ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಸೊ ಅದರ ಒಳಗಡೆ ಡೀಪರ್ ಲೆವೆಲಲ್ಲಿ ಹೋದಾಗ ಖಾಲಿ ವೈಬ್ರೇಷನ್ ಇದೆ. ಸೊ ಎನರ್ಜಿ ಈಸ್ಕ್ವಲ್ ಟು ವೈಬ್ರೇಷನ್, ವೈಬ್ರೇಷನ್ ಈಸ್ಕ್ವಲ್ ಟು ಫ್ರೀಕ್ವೆನ್ಸಿ. ಸೊ ನಾವು ಆ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿದಾಗ ಡೆಫಿನೆಟ್ಲಿ ಬ್ರಹ್ಮಾಂಡದಲ್ಲಿರುವಂತಹ ಎನರ್ಜಿ ಜೊತೆಗೆ ಕನೆಕ್ಟ್ ಆದಾಗ ನಮ್ಮ ಲೈಫಲ್ಲಿ ಏನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಇನ್ ದ ಸೆನ್ಸ್ ಇದು ಕ್ವಾಂಟಮ್ ಫಿಸಿಕ್ಸ್, ಇದು ಕ್ವಾಂಟಮ್ ಥಿಯರಿನೇ ಹೇಳ್ತಾ ಇರೋವಂಥದ್ದು. ಸೊ ಲೈಕ್ ಇಲ್ಲಿ ಈ ಒಂದು ಕ್ವಾಂಟಮ್ ಮ್ಯಾನಿಫೆಸ್ಟೇಷನಲ್ಲಿ ನಮ್ಮ ಜರ್ನಿ 3D ವರ್ಲ್ಡಲ್ಲಿ ಇರೋದಿಲ್ಲ.
ಅಂದರೆ ನಾವೇನು ಇದೀವಲ್ಲ ಇದೆಲ್ಲ ಬಂದು 3D ವರ್ಲ್ಡ್. ಸೊ ಈ 3D ವರ್ಲ್ಡಲ್ಲಿ ಇಲ್ಲಲ್ಲ, ನಾವು ಹೈಯರ್ ರೆಲ್ಮಲ್ಲಿ ವೈಬ್ರೇಟ್ ಆಗಬೇಕು. ದಟ್ ಈಸ್ ಕಾಲ್ಡ್ ರಿಯಲ್ ಮ್ಯಾನಿಫೆಸ್ಟೇಷನ್ ಆರ್ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್. ಸೊ ಇದು ಫಿಸಿಕಲ್ ವರ್ಲ್ಡ್ ಅಲ್ಲ, ಇದು 3D ವರ್ಲ್ಡ್. ಅಫ್ಕೋರ್ಸ್ ಟೈಮನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತಲ್ಲ, ಬಟ್ ಇದು 3D ವರ್ಲ್ಡ್. ಸೊ ನಾವು ಯಾವಾಗ ಹೈಯರ್ ಡೈಮೆನ್ಷನ್ ಅಂದರೆ 4D ಅಥವಾ 5D ಅಲ್ಲಿ ವೈಬ್ರೇಟ್ ಆಗ್ತೀವಿ, ನನಗೆ ಇವಾಗ ನಾನು ಒಂದು ಎಕ್ಸಾಂಪಲ್ ಒಂದಿಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಎ ಪಾಯಿಂಟಲ್ಲಿದ್ದೀನಿ, ಓಕೆ, ಕೆಳಗಡೆ ಹೋಗಬೇಕು, ಬಿ ಪಾಯಿಂಟಿಗೆ ಹೋಗ್ಬೇಕು ನಾನು. ಸೊ ಇಲ್ಲೇನಾಗುತ್ತೆ, ಎ ಇಂದ ಬಿಗೆ ಹೋಗಬೇಕು ಅಂತ ಅಂದರೆ ನಾವು ಟೈಮ್ ಆ್ಯಂಡ್ ಸ್ಪೇಸ್ನ ಕ್ರಾಸ್ ಮಾಡ್ತೀವಿ, ಓಕೆ, ಅದು ಎಲ್ರಿಗೂ ಗೊತ್ತು. ಸೊ ನಾನು ನಡ್ಕೊಂಡು ಹೋಗ್ತೀನೋ ಅಥವಾ ಲೈಕ್ ಲಿಫ್ಟಲ್ಲಿ ಹೋಗ್ತೀನಿ, ಒಟ್ಟು ಟೈಮ್ ಸ್ಪೇಸನ್ನು ನಾನು ಕ್ರಾಸ್ ಮಾಡೇ ಮಾಡ್ತೀನಿ. ಬಟ್ ನೀವು ಯಾವಾಗ ಇದನ್ನು ಸ್ಪೀಡಪ್ ಮಾಡ್ತೀರಾ ಅಂದರೆ ಒಂದು 1000 ಕಿಲೋಮೀಟರ್ ಸ್ಪೀಡಪ್ ಮಾಡಿದಾಗ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಆ ಪಾಯಿಂಟನ್ನು ತಲುಪಿರ್ತೀನಿ. ಸೊ ಇಲ್ಲಿ ಟೈಮು ಸ್ಪೇಸು ಕ್ಯಾಲ್ಕುಲೇಟ್ ಮಾಡಿ ತುಂಬ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಆ ಒಂದು ಪಾಯಿಂಟನ್ನು ರೀಚ್ ಆಗಿರ್ತೀನಿ. ಸೊ ಫಿಸಿಕಲ್ ವರ್ಲ್ಡಲ್ಲಿ ನೀವು ಟೈಮು ಸ್ಪೇಸನ್ನು ಕ್ರಾಸ್ ಮಾಡ್ತೀರಾ, ಆದರೆ ಹೈಯರ್ ರೆಲ್ಮಲ್ಲಿ ನಿಮ್ಮ ಡ್ರೀಮ್ಸ್ ಅಥವಾ ನಿಮ್ಮ ಗೋಲ್ಸು ಸೂಪರ್ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ಹೈಯರ್ ರೆಲ್ಮ್ ಅಂತಲೂ ಕೂಡ ಹೇಳ್ತೀವಿ. ಸೊ ರೆಲ್ಮ್ ಇನ್ ದ ಸೆನ್ಸ್ ನಮ್ಮದೇ ಆದಂತಹ ಓನ್ ಪ್ರಪಂಚ ಅಥವಾ ಓನ್ ವರ್ಲ್ಡ್ ನಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಯಾವಾಗಲೇ ಆದರೂ ನನ್ನ ವರ್ಲ್ಡಲ್ಲಿ ನಾನು ಇದ್ಬಿಟ್ಟಿರ್ತೀನಿ. ಸೊ ನನ್ನ ಇದಂದ್ರೆ ನಾನು ಟ್ರ್ಯಾಪ್ ಆಗಿಬಿಟ್ಟಿರ್ತೀನಿ, ಈ ಥರ ಬರುತ್ತೆ. ಸೊ ಹಾಗೆಯೇ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಹೈಯರ್ ರೆಲ್ಮಲ್ಲಿ ನಾವು ವೈಬ್ರೇಟ್ ಆದಾಗ ಡೆಫಿನೆಟ್ಲಿ ನಾವು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಓಕೆ, ಸೊ ಹೌ ಡು ಯು ಗೆಟ್ ಟು ದಿ ಹೈಯರ್ ರೆಲ್ಮ್? ಇದು ನಾನು ಏನು ಹೇಳ್ತಿದ್ದೀನಿ ಅಂದರೆ, ರಿಯಲ್ ಮ್ಯಾನಿಫೆಸ್ಟೇಷನ್ ಏನಪ್ಪ ಅಂದರೆ, ಇವಾಗ ನಾನು ಬೇಲೀಫ್ ಬಗ್ಗೆ ಮಾತಾಡಿದೆ, ವಾಟರ್ ಟೆಕ್ನಿಕ್ ಬಗ್ಗೆ ಮಾತಾಡಿದೆ, ಪಿಲ್ಲೋ ಟೆಕ್ನಿಕ್ ಬಗ್ಗೆ ಮಾತಾಡಿದೆ, ಅಫರ್ಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್, ಬೇರೆ ಬೇರೆ ಗ್ರಾಟಿಟ್ಯೂಡ್ ಜರ್ನಲ್, ಇದೆಲ್ಲ ವಿಷನ್ ಬೋರ್ಡ್, ಇದೆಲ್ಲ ವೆರಿ ಬೇಸಿಕ್. ಓಕೆ, ನಾನು ಮೆಟೀರಿಯಲ್ಸ್ ಥಿಂಗ್ಸ್ನ ಚಿಕ್ಕ ಪುಟ್ಟ ವಸ್ತುಗಳನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಬಟ್ ನನ್ನ ಒಂದು ಲೈಕ್ ಲಾಂಗ್ ಟರ್ಮ್ ಗೋಲ್ ಅಂದರೆ, ನಾನು ಆವಾಗಲೇ ಹೇಳಿದೆ, ನನ್ನ ಉದ್ಯೋಗ, ನನಗೆ ಒಂದು ವ್ಯಕ್ತಿತ್ವ ನೀಡುವಂತಹ ಉದ್ಯೋಗನ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು, ಅಥವಾ ನನ್ನ ಲೈಫ್ ಪಾರ್ಟ್ನರ್ ಏನು ಸೋಲ್ಮೇಟ್ ಅಂತ ಹೇಳ್ತೀವಲ್ಲ, ಯಾವುದೋ ಒಂದು ಉನ್ನತ ಒಂದು ಇದಕ್ಕೆ ಹೋಗಬೇಕು ಅಂತಂದರೆ ನಾವು ಉನ್ನತ ಆಯಾಮ ಅಂದರೆ ಹೈಯರ್ ಡೈಮೆನ್ಷನಲ್ಲೇ ವೈಬ್ರೇಟ್ ಆಗುವಂಥದ್ದು. ಸೊ ನಾನು ಅದೇ ಬೇಸಿಕ್ ಟೆಕ್ನಿಕ್ಸ್ ಎಲ್ಲ ಜೊತೆಗೆ ಒಂದು ನಮ್ಮ ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಮಗೆ ಕ್ಲಾರಿಟಿ ಬೇಕು. ಸೊ ಕ್ಲಾರಿಟಿ ಇಟ್ಕೊಳ್ತಾ ಇದೊಂದು ಸಾಧನೆ, ನಾವು ಏನೇ ಮಾಡ್ತೀವಿ ಅಂತ ಅಂದ್ರೂ ಕೂಡ ಇದೊಂದು ಸಾಧನೆ ನಮ್ಮ ಒಳಗಡೆ. ಅಂದರೆ ನನ್ನಲ್ಲೇ ಒಂದು ಯೂನಿವರ್ಸ್ ಇದೆ. ಸೊ ಈ ಒಂದು ಯೂನಿವರ್ಸ್ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗ ಅಂದರೆ ಯೂನಿವರ್ಸಲ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿರೋದ್ರಿಂದ ನಮ್ಮ ಒಂದು ಫ್ರೀಕ್ವೆನ್ಸಿ ಏನಿದೆ ಅದನ್ನು ಮ್ಯಾಚ್ ಮಾಡ್ಕೊಳ್ತಿರೋದ್ರಿಂದ ನಾವು ಅದನ್ನೇ ಅಟ್ರ್ಯಾಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬೇಕು, ಅಂದರೆ ಆ ಫ್ರೀಕ್ವೆನ್ಸಿನ ರೇಸ್ ಮಾಡ್ಕೊಳ್ಬೇಕು. ನಾವು ಸುಮಾರಷ್ಟು ಎಮೋಷ್ನಲಿ ಡ್ರೈನ್ ಔಟ್ ಆಗಿರ್ತೀವಿ, ಎನರ್ಜಿ ತುಂಬಾ ಲೋ ಆಗಿರುತ್ತೆ. ಹಾಗೆಯೇ ನಮ್ಮ ಒಂದು ಜೀವನದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಇತ್ತೀಚೆಗೆ ತುಂಬ ಜನ ಡೆಸ್ಪರೇಟ್ ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ಅಂದರೆ ನಾನು ಅಂದ್ಕೊಂಡಿದ್ದು ಯಾಕೆ ಆಗ್ತಾಯಿಲ್ಲ, ನಾನು ಅಂದ್ಕೊಂಡಿರೋದು ಲೈಕ್ ಬೇರೆಯವ್ರಿಗೆ ಆಗ್ತಾಯಿದೆ, ನನಗೆ ಯಾಕೆ ಆಗ್ತಾಯಿಲ್ಲ, ಈ ಥರ ಎಲ್ಲ ಬರ್ತಾಯಿದೆ. ಸೊ ನಾವು ಹೈಯರ್ ರೆಲ್ಮ್ ಬೇರೆ ಬೇರೆ ಆಯಾಮದಲ್ಲಿ ನಾವು ವೈಬ್ರೇಟ್ ಆಗ್ಬೋದು. ಅದಕ್ಕೆ ಆದಂತಹ ಸಾಧನೆ ಮಾಡಬೇಕು. ಮೊದಲಿಗೆ ನಾವು ಹೀಲ್ ಆಗಬೇಕು. ಸೊ ಹೀಲಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವಾಗ ಹೀಲ್ ಆಗ್ತಾ ಹೋಗ್ತಿರ್ತೀವಿ, ನಮ್ಮ ಜೀವನದಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಯಾ, ವೆರಿ ಟ್ರೂ. ಸೊ ಇವಾಗ ನೀವು ಹೇಳ್ದಂಗೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ವ್ಯಾಲಿಡೇಷನ್, ಆಲ್ ಆಫ್ ದೋಸ್ ಥಿಂಗ್ಸ್ ಎಲ್ಲ ಹಿಂಗೆ ಇನ್ಸ್ಟೆಂಟ್ಲಿ ಬೇಕು. ಎವ್ರಿ ಸಿಂಗಲ್ ಥಿಂಗ್ ಎವ್ರಿಬಡಿ ವಾಂಟ್ಸ್ ಟು ಗೆಟ್ ಇನ್ಕ್ಲೂಡಿಂಗ್ ನಾನು ಹಾಗೆ ಇದ್ದೆ ಮುಂಚೆ, ನಾಟ್ ನಾವು ಲೆಟ್ಸ್ 2 or 3 years ago. ನನಗೂ ಎಲ್ಲ ಇವಾಗಲೇ ಬೇಕು ಅಂತ ಇದೆ. ಬಟ್ ವಾಟ್ ಪೀಪಲ್ ಡೋಂಟ್ ರಿಯಲೈಸ್ ಇಸ್, ನೀವು ಹೇಳ್ದಂಗೆ ಅದು ಹೀಲ್ ಆಗಿ ಆ ಲೆವೆಲ್ಗೆ ವೈಬ್ರೇಟ್ ಆಗಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಎಸ್, ಇವತ್ತು ಸೆಷನಿಗೆ ಬರ್ತಾರೆ, 5 ದಿನ ಬರ್ತಾರೆ ಅಂತ ಅಂದ್ಕೊಳ್ಳಿ. 7ನೇ ದಿನ 8ನೇ ದಿನಕ್ಕೆ ಮೇಡಮ್ ಯಾಕಾಗಿಲ್ಲ ಅಂತ ಅಂತಾರೆ. ಕೆಲವ್ರಿಗೆ ಒಂದು ವಾರದಲ್ಲೇ ಆಗ್ಬಿಡುತ್ತೆ, ಇನ್ನು ಕೆಲವ್ರಿಗೆ 1 ತಿಂಗಳು ಹಿಡಿಯುತ್ತೆ, ಇನ್ನು ಕೆಲವ್ರಿಗೆ ಅದು ಡಿಪೆಂಡ್ ಆನ್ ದೇರ್ ವೈಬ್ರೇಷನ್. ಅವರ ಒಂದು ವೈಬ್ರೇಷನ್ ಯಾವ ರೀತಿ ಇರುತ್ತೆ. ಈಗ ನಾವು ಸೈಂಟಿಫಿಕಲಿ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ಕೆಲವ್ರಿಗೆ ಅರ್ಥ ಆಗಲ್ಲ, ಆದರೆ ಇನ್ನು ಕೆಲವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಏನು ಈ ಒಂದು ಕಾನ್ಸೆಪ್ಟ್ ನಾನು ತೊಗೊಂಡು ಬಂದಲ್ಲ. ಸೊ ಇದರಲ್ಲಿ ಹಲವಾರು ರೀತಿಯಲ್ಲಿ ಎನರ್ಜಿ ಬಗ್ಗೆ ತಿಳ್ಕೊಳ್ತೀರಾ, ಎಮೋಷನ್ಸ್ ಬಗ್ಗೆ ತಿಳ್ಕೊಳ್ತೀರಾ, ಹೇಗೆ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಬೇಕು, ಸೆಲ್ಫ್ ಹೀಲಿಂಗ್ ಮೆಥಡ್ ಬಗ್ಗೆ ತಿಳ್ಕೊಳ್ತೀರಾ. ಆ್ಯಂಡ್ ನವ್ ಡೇಸ್ ಲೈಕ್ ಪೀಪಲ್ ಹೆಂಗಾಗಿದೆ ಅಂದರೆ, ಆ ಎಮೋಷನ್ಸ್ನ ಅವ್ರು ಅಟ್ರ್ಯಾಕ್ಟ್ ಮಾಡ್ತಾರೆ ಅಂತ ಗೊತ್ತೇ ಇರೋದಿಲ್ಲ. ಈಗ ಮನಿ ಅಂತ ತೊಗೊಂತು ಅಂತಂದರೆ, ಮನಿ ಮೇಲಿರುವಂತಹ ಎಮೋಷನ್ ನಾವು ಅಟ್ರ್ಯಾಕ್ಟ್ ಮಾಡ್ತಿರ್ತೀವಿ, ಮನಿನ ನಾವು ಅಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಮೇಲೆ ನಿಮ್ಗೆ ಯಾವ ಎಮೋಷನ್ ಇದೆ, ಸೊ ಪಾಸಿಟಿವ್ ಆಗಿ ಇರುವಂತಹ ಒಂದು ಎಮೋಷನ್ ಹಾಕ್ತಿರ್ತೀರಾ ಅಥವಾ ಪಾಸಿಟಿವ್ ಎನರ್ಜಿ ಹಾಕ್ತಿರ್ತೀರಾ, ನೀವು ರಿಸೀವ್ ಮಾಡ್ತೀರಾ. ಆಲ್ವೇಸ್ ನನಗೆ ಮನಿ ಬಗ್ಗೆ ಭಯ ಇದೆ, ಸ್ಟ್ರೆಸ್ ಇದೆ, ನಾನು ಚೀಟಿ ಕಟ್ಟಬೇಕು, ಸಾಲ ತೀರಿಸಬೇಕು. ಸೊ ಇದು ನೆಗೆಟಿವ್ ವೈಬ್ರೇಷನಲ್ಲೇ ನೀವು ವೈಬ್ರೇಟ್ ಆಗ್ತಿರ್ತೀರ. ಅದನ್ನು ನಾವು ಸ್ಲೋಲಿಯಾಗಿ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಬಿಕಾಸ್ ಇವಾಗ ನಾನು ಬೇಜಾರಲ್ಲಿ ಇದ್ದೀನಿ ಅಂತ ಅಂದರೆ ಇದು ನಿಜ ಅಲ್ಲ.
ಓಕೆ, ನಾನು ಯಾವುದನ್ನು ಸೆಲೆಕ್ಟ್ ಮಾಡಿ ನಾನು ಎಮೋಷನಲಿ ಯಾವುದರಲ್ಲಿ ವೈಬ್ರೇಟ್ ಆಗಬೇಕು ಅಂತ ಅಂದ್ಕೊಂಡಿರ್ತೀನೋ ಅದರಲ್ಲಿ ವೈಬ್ರೇಟ್ ಆಗ್ತಿರ್ತೀನಿ. ನಾನು ಖುಷಿಯಾಗೂ ಕೂಡ ಇರ್ಬೋದು. ಸೊ ನನ್ನ ಮೈಂಡಿಗೆ ನಾನು ಹೇಗೆ ಟ್ರೈನ್ ಮಾಡಿರ್ತೀನಿ ಅದ್ರ ಮೂಲಕನೇ ನಾನು ಅಟ್ರಾಕ್ಟ್ ಮಾಡುವಂಥದ್ದು. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ನೆಗೆಟಿವ್ ಎಮೋಷನಲ್ಲಿ ವೈಬ್ರೇಟ್ ಆಗ್ತಿತ್ತು ಅಂದರೆ ಅಫ್ಕೋರ್ಸ್ ನಿಮ್ಮ ಎನರ್ಜಿನೂ ಕೂಡ ನೆಗೆಟಿವ್ ಆಗಿರುತ್ತೆ. ಸೊ ನೀವು ಅದರ ಫ್ರೀಕ್ವೆನ್ಸಿನೇ ಮ್ಯಾಚ್ ಮಾಡ್ಕೊಳ್ತೀರಾ. ಇಲ್ಲಿ ಡೇವಿಡ್ ಹಾಕಿನ್ಸ್ ಬಗ್ಗೆ ಹೇಳಲೇಬೇಕು. ಅವರು ಒಂದು ಎಮೋಷ್ನಲ್ ಸ್ಕೋರ್ ಬೋರ್ಡ್ನ ಕೊಡ್ತಾರೆ. ಅಂದರೆ ಒಬ್ಬ ಮನುಷ್ಯ 250 ಒಂದು ಸ್ಕೋರಲ್ಲಿ ವೈಬ್ರೇಟ್ ಆಗಬೇಕು. ಅದು ಒಂದು ನ್ಯೂಟ್ರಾಲಿಟಿ ಸ್ಟೇಜ್. ಅದಕ್ಕಿಂತ ಕೆಳಗೆ ಬರುವಂತಹ ಎಮೋಷನ್ಸ್ ಎಲ್ಲ ಲೈಕ್ ಗಿಲ್ಟ್ ಆಗಿರ್ಬೋದು, ಶೇಮ್ ಆಗಿರ್ಬೋದು, ಅಥವಾ ಫ್ರಸ್ಟ್ರೇಷನ್ ಆಗಿರ್ಬೋದು, ಡಿಪ್ರೆಷನ್, ಏನೇನಿದೆ ನೆಗೆಟಿವ್ ಎಮೋಷನ್ಸು ಎಲ್ಲ ಕೂಡ ಅದರಿಂದ ಕೆಳಗಡೆ ಬರುತ್ತೆ. ಸೊ ನಾನು ನಿಮ್ಮ ಎಮೋಷನ್ಸ್ನ ಮೊದಲಿಗೆ ಟ್ರ್ಯಾಕ್ ಮಾಡ್ಕೊಳ್ಳಿ. ಅಂದರೆ ಬೆಳಗಿಂದ ರಾತ್ರಿವರೆಗೂ ನಾನು ಯಾವ ಎಮೋಷನಲ್ಲಿ ವೈಬ್ರೇಟ್ ಆಗ್ತಿರ್ತೀನಿ, ನನ್ನ ಎಮೋಷನ್ ಏನು. ಸೊ ಇಟ್ಸ್ ತುಂಬ ಇಂಪಾರ್ಟೆಂಟ್. ನಾವು ಅಂದ್ಕೊಂಡೇ ಇರೋದಿಲ್ಲ. ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ ನನಗೆ ಯಾಕೆ ಆಗ್ತಾ ಇಲ್ಲ, ನನಗಿದು ವರ್ಕ್ ಆಗ್ತಿಲ್ಲ. ಎಸ್, ಅಫ್ಕೋರ್ಸ್ ನಾನು ಇದನ್ನು ದಾಟೇ ಬಂದಿರೋವಂಥದ್ದು. ಬಟ್ ನೀವು ಎಮೋಷ್ನಲಿ ಲೈಕ್ ಶಿಫ್ಟ್ ಆದಾಗ ಆ್ಯಂಡ್ ಎನರ್ಜಿನೂ ಕೂಡ ನಿಮ್ಮದು ರೈಸ್ ಆಗುತ್ತೆ. ನಿಮ್ಮ ವೈಬ್ರೇಷನ್, ಅಫ್ಕೋರ್ಸ್ ವೈಬ್ರೇಷನು ರೈಸ್ ಆಗುತ್ತೆ. ಅದರಿಂದ ನಾವು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಓಕೆ, ಇದು ನೀವು 250 ಸ್ಕೋರ್ ಅಂತ ಏನು ಹೇಳಿದ್ರಲ್ಲ, ಆನ್ ವಾಟ್ ಬೇಸಿಸ್ ಇಸ್ ದಟ್ ಸ್ಕೋರ್ ಕನ್ಸಿಡರ್ಡ್? ಸೊ ಈ ಸೈಂಟಿಸ್ಟೇ ಕೊಟ್ಟಿರೋವಂಥದ್ದು. ಅಂದರೆ ಅವರು ರಿಸರ್ಚ್ ಮಾಡಿ 250 ಸ್ಕೋರ್ ನ್ಯೂಟ್ರಾಲಿಟಿ ಸ್ಟೇಜ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಹ್ಯಾಪಿನೆಸ್ ಅನ್ನೋವಂಥದ್ದು ಅಥವಾ ಜಾಯ್ ಅನ್ನೋವಂಥದ್ದು, ಬ್ಲಿಸ್ಫುಲ್ ಆಗಿರ್ಬೋದು, ಗ್ರೇಟ್ಫುಲ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅಲ್ಟಿಮೇಟಾಗಿ ಬರೋವಂಥದ್ದು ಎನ್ಲೈಟ್ಮೆಂಟ್, ಇದೆಲ್ಲ ಬಂದು 500, 600, 700, 800 ಈ ರೇಂಜಲ್ಲಿದೆ. ಬಟ್ ನನ್ನ ಎಮೋಷನ್ಸ್ ಅಂದರೆ ಇವಾಗ ನಾನು ಮನಿನ ಅಟ್ರ್ಯಾಕ್ಟ್ ಮಾಡಬೇಕು. ಸೊ ಮನಿ ಅನ್ನೋದು ಇಲ್ಲಿದೆ, ಬಟ್ ನನ್ನ ಎಮೋಷನ್ಸ್ ಏನಿದೆ ಇಲ್ಲಿದೆ, ನಾನು ಇಲ್ಲಿದ್ದೀನಿ. ಸೊ ನಾನು ಹೇಗೆ ಮ್ಯಾಚ್ ಮಾಡಲಿಕ್ಕಾಗತ್ತೆ? ಸೊ ಆ ಎಮೋಷನ್ನ ರೇಸ್ ಮಾಡಿದಾಗ ನಾನು ಮ್ಯಾಚ್ ದ ಫಾಲೋಯಿಂಗ್ ಥರ ಮ್ಯಾಚ್ ಮಾಡ್ಕೊಂಡಾಗ ಮಾತ್ರ ನಾನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ. ಓಕೆ, ಯು ಟು ರೇಸ್ ಯುವರ್ ಫ್ರೀಕ್ವೆನ್ಸಿ ಟು ದಿಸ್ ಸ್ಕೋರ್ ಟು ಅಟ್ರಾಕ್ಟ್ ದಿಸ್ ಮೆಟೀರಿಯಲಿಸ್ಟಿಕ್ ಥಿಂಗ್ ಆರ್ ನಾನ್ ಮೆಟೀರಿಯಲಿಸ್ಟಿಕ್ ಥಿಂಗ್ ಅನ್ನೋ ಥರ ಅಲ್ಲ. ಸೊ ನೀವು ಮತ್ತೆ ಹೀಲಿಂಗ್ ಬಗ್ಗೆ ಹೇಳ್ತಾ ಇದ್ರಲ್ಲ, ದಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹೀಲ್ ಆದ್ರೇ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಬೋದು ಅಂತ. ಸ್ವಲ್ಪ ಹೀಲಿಂಗ್ ಟೆಕ್ನಿಕ್ಸ್ ಬಗ್ಗೆ ಹೇಳ್ತೀರಾ? ಹೇಳ್ತೀನಿ. ಹೀಲಿಂಗ್ ಟೆಕ್ನಿಕ್ಸ್. ಸೊ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹೀಲ್ ಮಾಡ್ಬೋದು. ಎಮೋಷ್ನಲ್ ಹೀಲಿಂಗ್ ಇದೆ, ಫಿಸಿಕಲ್ ಹೀಲಿಂಗ್ ಇದೆ, ಆ್ಯಂಡ್ ಸ್ಪಿರಿಚುವಲ್ ಹೀಲಿಂಗ್ ಇದೆ, ಟ್ರಾಮಾ ಹೀಲಿಂಗ್ ಇದೆ, ಸೌಂಡ್ ಹೀಲಿಂಗ್, ಬೇರೆ ಬೇರೆ ರೀತಿಯಲ್ಲಿ ಹೀಲಿಂಗ್ ಇದೆ. ಇಲ್ಲಿ ಒಂದು ವಿಚಾರನ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ಪಿರಿಚುವಲ್ ಹೀಲಿಂಗ್ ಇಟ್ ಡಸಂಟ್ ಹೀಲ್ ಯು. ಓಕೆ, ಸ್ಪಿರಿಚುಯಾಲಿಟಿ ಇವತ್ತಿನ ದಿನ ಸ್ಪಿರಿಚುಯಾಲಿಟಿ ಎಲ್ಲರೂ ಕೂಡ ಮಾತಾಡ್ತೀವಿ. ಇನ್ಫ್ಯಾಕ್ಟ್ ನಾನು ಕೂಡ ಮಾತಾಡ್ತೀನಿ. ಬಟ್ ಸ್ಪಿರಿಚುಯಾಲಿಟಿ ನಿಮ್ಮನ್ನು ಹೀಲ್ ಮಾಡಲ್ಲ, ನಿಮ್ಮ ಟ್ರಾಮಾನ ರಿಲೀಸ್ ಮಾಡೋದಿಲ್ಲ. ನಿಮ್ಮ ಎನರ್ಜಿ, ನಿಮ್ಮ ಚಕ್ರಾಸ್, ನಿಮ್ಮ ಆರ, ಇದು ಎನರ್ಜಿನ ರೈಸ್ ಮಾಡುತ್ತೆ. ನಿಮ್ಮ ಆಳ ಒಳಗೆ ಇರುವಂತಹ ಆ ಟ್ರಾಮಾ ರಿಲೀಸ್ ಆಗೋದಿಲ್ಲ. ಇದಕ್ಕೆ ಸಾಧನೆ ಮಾಡ್ತಾ 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 ಅಫ್ಕೋರ್ಸ್ ಸ್ಪಿರಿಚುಯಾಲಿಟಿ ಬೇಕೇ ಬೇಕು ನಮಗೆ. ಅದಿಲ್ಲ ಅಂತಂದರೆ ನಮ್ಮ ಜೀವನ ನಡೆಯಲ್ಲ. ಆದರೆ ಅದು ನಿಮ್ಮ ಟ್ರಾಮಾನ ರಿಲೀಸ್ ಮಾಡುತ್ತೆ ಸಾಧ್ಯ ಇಲ್ಲ. ಸೊ ಅದನ್ನು ಐ ಹ್ಯಾವ್ ಅ ಕ್ವೆಶ್ಚನ್. ಓಕೆ, ಸೊ ನಾವು ಇಫ್ ಐ ಆಮ್ ಬೀಯಿಂಗ್ ಸ್ಪಿರಿಚುವಲ್, ಸಾಧನೆ ಮಾಡೋದು, ಮೆಡಿಟೇಷನ್ ಮಾಡೋದು ಅದೆಲ್ಲ ಮಾಡಿದ್ರೆ ಐ ಆಮ್ ನಾನು ಫ್ರೀಕ್ವೆನ್ಸಿ ವೈಬ್ರೇಷನ್ನ ಇನ್ನೂ ಹೆಚ್ಚು ಮಾಡ್ತಾ ಇದ್ದೀನಲ್ಲ, ಬಟ್ ಮತ್ತು ಅದು ಹೀಲ್ ಹೆಂಗೆ ಆಗ್ತಿಲ್ಲ? ನೀವು ಎನರ್ಜಿ ವೈಸ್ ರೈಸ್ ಆಗಿರ್ತೀರ, ನಿಮ್ಮ ವೈಬ್ರೇಷನ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಫ್ರೀಕ್ವೆನ್ಸಿನೂ ಮ್ಯಾಚ್ ಮಾಡ್ಕೊಳ್ತೀರಾ, ಮನಿನ ಅಟ್ರಾಕ್ಟ್ ಮಾಡ್ತೀರಾ, ದಟ್ಸ್ ಓಕೆ. ನಿಮಗೆ ಚೈಲ್ಡ್ಹುಡ್ಡಲ್ಲಿ ನಡೆದಿರೋಂತಹ ಒಂದು ಟ್ರಾಮಾ ಅದು ಹೀಲ್ ಆಗಿದೆಯಾ? ಪಾಸ್ಟ್ ಟ್ರಾಮಾಸ್ ಹೀಲ್ ಆಗೋದಿಲ್ಲ. ಅದಕ್ಕೆ ಎಮೋಷ್ನಲ್ ಹೀಲಿಂಗ್, ಟ್ರಾಮಾ ಹೀಲಿಂಗ್ ಅದು ವರ್ಕ್ ಆಗೋವಂಥದ್ದು. ಬಟ್ ಐ ಫೀಲ್ ಲೈಕ್ ಸ್ಲೋಲಿ ನಾನು ಕಾನ್ಸ್ಟೆಂಟ್ಲಿ ನನ್ನ ವೈಬ್ರೇಷನ್ ಡೇ ವೈಸ್ ರೇಸ್ ಮಾಡ್ಕೊಂಡು ಹೋದ್ರೆ ಥಿಂಗ್ಸ್ ಫ್ರಮ್ ದ ಪಾಸ್ಟ್ ಆಲ್ಸೋ ವಿಲ್ ಆಟೋಮ್ಯಾಟಿಕ್ಲಿ ಹೀಲ್ ಅಲ್ವಾ? ಇವಾಗ ನಾನು ಒಂದು ಎಮೋಷ್ನಲ್ ಹೀಲಿಂಗ್ ಅಥವಾ ಟ್ರಾಮಾ ಹೀಲಿಂಗ್ ಬಗ್ಗೆ ತೊಗೊಳ್ತು ಅಂತ ಅಂದರೆ ಅದರಲ್ಲಿ ಅದರದ್ದೇ ಆದಂತಹ ಒಂದಷ್ಟು ಕಾನ್ಸೆಪ್ಟ್ಸ್ ಇರುತ್ತೆ, ಅದರದ್ದೇ ಆದಂತಹ ಒಂದು ಹೀಲಿಂಗ್ ಮಾಡ್ಯೂಲ್ಸ್ ಇರುತ್ತೆ. ಅದನ್ನು ಬಳಸಿದಾಗ ಈಸಿಲಿಯಾಗಿ ನಿಮ್ಮ ಒಂದು ಹೀಲ್ ಆಗ್ತೀರ. ಅಂದರೆ ನಿಮ್ಮ ಟ್ರಾಮಾ ರಿಲೀಸ್ ಮಾಡ್ತಿರ್ತಾರೆ. ಚೈಲ್ಡ್ಹುಡ್ಡಲ್ಲಿ ಏನೇನು ನಡೆದಿರುತ್ತೆ ಆ ಒಂದು ಟ್ರಾಮಾಸ್, ಯಾರಿಗೆ ಟ್ರಾಮಾಸ್ ಇದೆ ಅವರಿಗೆ ನಾನು ಹೇಳ್ತಿರೋ ಅಂಥದ್ದು. ಇಲ್ಲಿ ನಾವು ಸ್ಪಿರಿಚುಯಾಲಿಟಿಗೆ ಬಂದಾಗ ನಿಮಗೆ ಆ ಒಂದು ಸಾಧನೆ ಇದೆಯಲ್ಲ, ಅದು ಸುಲಭದ ಮಾತಲ್ಲ. ನಾವು ಸ್ಪಿರಿಚುಯಾಲಿಟಿಲಿ ಸಾಧನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಟೈಮ್ ಕೊಡಬೇಕು. ಮೊದಲಿಗೆ ಇವತ್ತು ಯಾರಿಗೂ ಟೈಮ್ ಇಲ್ಲ ಅಂತ ಬೇರೆ ಹೇಳ್ತಾರೆ. ಸೊ ಟೈಮ್ ಕೊಟ್ಕೊಳ್ತಾ ಗ್ರ್ಯಾಜುವಲಿ ನಿಮಗೆ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಯಾವುದು ಹೀಲಿಂಗ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಸ್ಪಿರಿಚುಯಾಲಿಟಿನ ಅಥವಾ ಟ್ರಾಮಾ ಹೀಲಿಂಗ್? ಸ್ಪೆಸಿಫಿಕ್ ಆಗಿ ನಾವು ತಗೊಳ್ಳೋವಂಥದ್ದು, ಇದು ಜನರಲ್ ಆಗಿ ಮಾಡೋವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನು ಹೇಳ್ಬೇಕಂತ ಅಂದರೆ, ಲೈಕ್ ಇವಾಗ ನಾವು ಒಂದಷ್ಟು ಟೆಕ್ನಿಕ್ಸ್ ಬಗ್ಗೆ ಎಲ್ಲ ಹೇಳಿದ್ವಿ, ಒಂದಷ್ಟು ಇದ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಸೊ ಬೇರೆ ಬೇರೆ ರೀತಿಯಲ್ಲೂ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಇವತ್ತು ಎಲ್ಲರೂ ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆನೇ ಮಾತಾಡೋವಂಥದ್ದು. ಎಲ್ಲರೂ ಸಬ್ಕಾನ್ಷಿಯಸ್ ಮೈಂಡ್, ಎಸ್ ಅಫ್ಕೋರ್ಸ್ ಸಬ್ಕಾನ್ಷಿಯಸ್ ಮೈಂಡಿನೂ ನಾವು ಲೈಕ್ ಅಟ್ರ್ಯಾಕ್ಟ್ ಮಾಡೋವಂಥದ್ದು ಅಥವಾ ಅದನ್ನು ನಾವು ಟ್ರೈನ್ ಮಾಡ್ತು ಅಂತಂದರೆ ನಮಗೇನು ಬೇಕು ಪಡೆಯುವಂಥದ್ದು ಸಬ್ಕಾನ್ಷಿಯಸ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಗೊತ್ತಿದೆ ಅಲ್ಲ. ಸೊ
ಇಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಕಾನ್ಷಿಯಸ್ ಮೈಂಡಿನ ಜೊತೆಗೆ ನಮ್ಮ ಒಂದು ಪ್ರಾಣಶಕ್ತಿ ಅಂದರೆ ನಾವು ಆಡುವಂತಹ ಉಸಿರಾಟದ ಮೂಲಕ. ಸೊ ಇದು ಎಲ್ಲರೂ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್, ಅದು ಒಂದು ವರ್ಡು ಇದು ಒಂದು ವರ್ಡು, ನಮ್ಮಲ್ಲೇ ಎಲ್ಲ ಇದೆ, ನಮ್ಮಲ್ಲಿ ಇರೋದನ್ನು ನಾವು ಮಾಡ್ತಾ ಇದ್ದೀವಾ? ಖಂಡಿತವಾಗ್ಲೂ ಮಾಡೋದಿಲ್ಲ. ಸೊ ನಮ್ಮಲ್ಲಿ ಇರುವಂತಹ ಒಂದು ಅಂದರೆ ಪ್ರಾಣಾಯಾಮ, ಬ್ರೆತ್ ವರ್ಕ್ ಅಂತ ನಾವು ಹೇಳ್ತೀವಿ. ಬ್ರೆತ್ ವರ್ಕ್, ದಿಸ್ ಇಸ್ ನಾಟ್ ಜಸ್ಟ್ ಅನ್ ಏರ್. ಈ ಆಡ್ತಾ ಇರೋಂತಹ ಉಸಿರನ್ನ ಪ್ರಾಣಶಕ್ತಿಯನ್ನು ನಾವು ತೊಗೊಳ್ತಿದ್ದೀವಿ. ಈ ಪ್ರಾಣಶಕ್ತಿಯನ್ನು ತಗೊಳ್ತಾ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದ್ರ ಬಗ್ಗೆ ಯಾರೂ ಕೂಡ ಹೇಳಿರಲ್ಲ, ಫಿಸಿಕಲ್ ಬಾಡಿ ಇಂದನೂ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡುವಂಥದ್ದು. ಸೊ ಫಿಸಿಕಲ್ ಬಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಲೈಕ್ ಎಲ್ರಿಗೂ ಕೂಡ ಗೊತ್ತು, ನಾವು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಏನೂ ಆಗೋದಿಲ್ಲ ಅಂತ. ಸೊ ಆ್ಯಕ್ಷನ್ ತೊಗೊಳ್ದಲೇ ಇವಾಗ ನಾನು 10 ವರ್ಷದಿಂದನೂ ನಾನು ಈ ಒಂದು ಫೀಲ್ಡಲ್ಲಿದ್ದೀನಿ. ಸೊ ನಾನು ಯಾಕೆ ತಿಂಗಳಿಗೆ ಒಂದು 10 ಕೋಟಿ ದುಡಿಬಾರ್ದು? ಇದು ಎಲ್ರಿಗೂ ಪ್ರಶ್ನೆ ಬಂದೇ ಬರುತ್ತಲ್ಲ. ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾರೆ, ಅದನ್ನು ಅಟ್ರ್ಯಾಕ್ಟ್ ಮಾಡಿದ್ರು, ಯಾಕೆ ನಿಮ್ಮ ಕೈಲಿ ಆಗೋದಿಲ್ಲ? ಬಿಕಾಸ್ ಯಾಕೆ ಅಂತಂದರೆ ನನ್ನ ಪ್ರೆಸೆಂಟ್ ಸಿಚುಯೇಷನ್, ನಾನು ಕರೆಂಟ್ ಸಿಚುಯೇಷನ್ ಏನನ್ನು ಅನುಭವಿಸ್ತಾ ಇದ್ದೀನಿ, ಇದೆಲ್ಲ ಬಂದು ಪಾಸ್ಟ್ ಲೈಫಿನ ಕರ್ಮ ಇಲ್ಲಿ ಆ್ಯಕ್ಟ್ ಮಾಡೇ ಮಾಡುತ್ತೆ, ಗುಡ್ ಆರ್ ಬ್ಯಾಡ್, ಕರ್ಮ ಅಂತೂ ಅನುಭವಿಸ್ಲೇಬೇಕು. ಎಗೇನ್ ನಾನು ತಗೊಳ್ತಿರುವಂತಹ ಆ್ಯಕ್ಷನ್, ಏನು ಆ್ಯಕ್ಷನ್ ತೊಗೊಳ್ತಾ ಇದ್ದೀನಿ, ಏನು ನಾನು ಎಫರ್ಟ್ ಹಾಕಿ ವರ್ಕ್ ಮಾಡ್ತಾ ಇದ್ದೀನಿ, ಜೊತೆಗೆ ನನ್ನ ಚೈಲ್ಡ್ಹುಡ್ ಟ್ರಾಮಾಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಚೈಲ್ಡ್ಹುಡ್ ಟ್ರಾಮಾಸಿಂದನೇ ನಾವು ಆಟೋ ಪೈಲಟ್ ಮೋಡಲ್ಲೇ ನಾವು ರನ್ ಆಗ್ತಿರ್ತೀವಿ. ಸೊ ಚೈಲ್ಡ್ಹುಡ್ ಟ್ರಾಮಾಸ್ ಜೊತೆಗೆ ನಮ್ಮ ಆನ್ಸಿಸ್ಟರ್ಸ್ ಏನು ಹೇಳ್ತಾರಲ್ಲ, ಅವರ ಒಂದು ಆನ್ಸಿಸ್ಟರ್ಸ್ನ ಒಂದು ಫ್ಯಾಮಿಲಿ ಟ್ರೀಯಿಂದ ಬಂದಿರುವಂತಹ ಬ್ಲೆಸ್ಸಿಂಗ್ ಆಗಿರ್ಬೋದು, ಕರ್ಸ್ ಆಗಿರ್ಬೋದು, ಅದು ಕೂಡ ನಾವು ಕ್ಯಾರಿ ಮಾಡ್ತಿರ್ತೀವಿ. ಸೊ ಹಾಗಾಗಿ ನಾವು ಏನನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಇದೆಲ್ಲನೂ ಕೂಡ ನಾವು ಗಮನಿಸಬೇಕು. ಹೇಗೆ ನಮ್ಮ ಪರ್ಪಸ್ಸು ಕೂಡ ಅದು ಇರಬೇಕು. ನಾನಿಷ್ಟು ಈ ರೀತಿ ಜೀವನ ನಡೆಸಬೇಕು ಅಂದರೆ ಪರ್ಪಸ್ಸು ಕೂಡ ಇರಬೇಕು ಅಂತ ಹೇಳ್ತೀನಿ. ನೀವು ಹೇಳ್ತಾ ಇದ್ರಲ್ಲ, ಲೈಕ್ ವೈ ಕಾಂಟ್ ಯು ಮ್ಯಾನಿಫೆಸ್ಟ್ ಲೈಕ್ 10th year ಅಂತ ಕೇಳಿದ್ರೆ, ಆಲ್ ದೀಸ್ ಥಿಂಗ್ಸ್ ಮ್ಯಾಟ್ರ್ ಒನ್ ಆಫ್ಟರ್ ದಿ ಅದರ್ ಅಲ್ವಾ? ಸೊ ಇವಾಗ ನನ್ನ ಇಂಟೆನ್ಷನ್ ಇದೆ, ನಾನು ಮ್ಯಾನಿಫೆಸ್ಟ್ ಮಾಡಬೇಕು, ಇವಾಗ ನಂಗೆ 10 ಕೋಟಿ ಬೇಕು ಅಂತ, ಆ್ಯಂಡ್ ಐ ಹ್ಯಾವ್ ಟು ಡೂ ಆ್ಯಕ್ಷನ್ ಆಲ್ಸೋ. ಇದು ನಾವು ಪರ್ಸೆಂಟೇಜ್ ವೈಸ್ ಡಿವೈಡ್ ಮಾಡಿದ್ರೆ ನನ್ನ ಇಂಟೆನ್ಷನ್ ಎಷ್ಟಿರಬೇಕು, ಆ್ಯಕ್ಷನ್ ಎಷ್ಟು ಪರ್ಸೆಂಟೇಜ್ ಇರಬೇಕು? ನಿಮ್ಮ ಇಂಟೆನ್ಷನ್ ಅಂತ ಅಂದರೆ ನಿಮ್ಮ ಕೋರ್, ಅಂದರೆ ಬಿಲೀಫ್ ಸಿಸ್ಟಮ್, ನಿಮಗೆ ನಂಬಿಕೆ ಇರಬೇಕು. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಫಿಸಿಕಲ್ ಬಾಡಿ, ಇದ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಅಂತ. ಫಿಸಿಕಲ್ ಬಾಡಿ ಯಾಕೆ ಲೈಕ್ ಇಗ್ನೋರ್ ಮಾಡ್ತಾ ಇದ್ದೀವಿ? ಬಿಕಾಸ್ ನಿಮ್ಮಲ್ಲಿರುವಂತಹ ಮಸಲ್ ಮೆಮೊರಿಯಿಂದ ನಾನು ಆ್ಯಕ್ಷನ್ ತಗೊಳ್ಳುವಂಥದ್ದು. ಈಗ ನಾನು ಎಲ್ಲೋ ಹೋಗಿ ಒಂದು ಕಡೆ ಕೆಲಸ ಮಾಡಬೇಕು, ನಿನ್ನ ಬಾಡಿ ಸಪೋರ್ಟ್ ಮಾಡಿದ್ರೆ, ಅಥವಾ ನಿಮ್ಮ ಮಸಲ್ ಮೆಮೊರಿಯಲ್ಲಿ ಕೂತಿರುತ್ತಲ್ಲ, ಅದು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಏನೂ ಕೂಡ ಮಾಡಲಿಕ್ಕಾಗಲ್ಲ. ಇಟ್ಸ್ ವೆರಿ ಅಂಡರ್ ರೇಟೆಡ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಫಿಸಿಕಲ್ ಬಾಡಿಯಿಂದ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು, ಅಥವಾ ಏನು ಬೇಕಾದರೂ ಅಟ್ರಾಕ್ಟ್ ಮಾಡ್ಬೋದು ಅಂತ ಎಲ್ಲೂ ಕೂಡ ಹೇಳ. ನಮ್ಮ ಮೈಂಡಿಗೆ ಟ್ರೈನ್ ಮಾಡಬೇಕು. ನನ್ನ ಮೈಂಡಿಗೆ ನಾನು ಒಂದು 1000 ಜನದ ಮುಂದೆ ನಿಂತ್ಕೊಂಡು ಮಾತಾಡಬೇಕು, ಒಂದು ಸ್ಟೇಜ್ ಮೇಲೆ ಮಾತಾಡಬೇಕು ಅಂತ ನಾನು ಎವ್ರಿ ಡೇ ವಿಜುವಲೈಸ್ ಮಾಡ್ತೀನಿ. ನನ್ನ ಮೈಂಡಿಗೆ ಫುಲ್ಲು ಟ್ರೈನ್ ಮಾಡ್ತೀನಿ, ಅದನ್ನು ಕಂಪ್ಲೀಟ್ ಪಿಕ್ಚರ್, ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ 1 ತಿಂಗಳಾಗುತ್ತೆ, ಆ್ಯಂಡ್ ಮತ್ತೆ 1 ತಿಂಗಳು ಬಿಟ್ಟು ನೀವು ಒಂದು ಸ್ಟೇಜ್ ಮೇಲೆ 1000 ಜನ ಮುಂದೆ ನಿಂತ್ಕೊಳ್ತು ಅಂದರೆ ಏನಾಗುತ್ತೆ? ಸಡನ್ನಾಗಿ ಹೋಗಿ ನಿಂತ್ಕೊಳ್ತು ಅಂದರೆ ನಿಮ್ಮ ಬಾಡಿ ಶಿವರ್ ಆಗುತ್ತೆ. ಬಿಕಾಸ್ ನಿಮ್ಮ ಬಾಡಿಗೆ ಅಭ್ಯಾಸ ಇಲ್ಲ, ಅದು ನಿಮ್ಮ ಮೈಂಡ್ ಟ್ರೈನ್ ಆಗಿದೆ, ಬಟ್ ನಿಮ್ಮ ಬಾಡಿಲಿ ಆ ಮಸಲ್ ಮೆಮೊರಿಯಲ್ಲಿ ಇಲ್ಲ ಅದು. ಸೊ ಅವಾಗ ಏನಾಗುತ್ತೆ, ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಬಾಡಿಗೂ ಕೂಡ ಆ ಡೈಲಿ ಆ್ಯಕ್ಷನ್ಸ್ನ, ನಾವೇನು ಆ್ಯಕ್ಷನ್ನ ತೊಗೊಳ್ತೀವಲ್ಲ, ಆ್ಯಕ್ಷನ್ನ ಕೊಡೋ ಮೂಲಕ ನಾವು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಮ್ಮ ನರ್ವಸ್ ಸಿಸ್ಟಮ್ ಮೇಜರ್ ರೋಲ್. ನರ್ವಸ್ ಸಿಸ್ಟಮ್, ನಮ್ಮ ನರಕೋಶಗಳು ಏನಂತ ಹೇಳ್ತೀವಲ್ಲ, ಅದರಿಂದನೂ ಕೂಡ ತುಂಬ ತುಂಬ ಚೆನ್ನಾಗಿ ಅದನ್ನು ಕಾಮ್ ಡೌನ್ ಮಾಡೋ ಮೂಲಕ ನಾವು ಅಟ್ರ್ಯಾಕ್ಟ್ ಮಾಡೋವಂಥದ್ದು. ಇದೆಲ್ಲ ಬಿಗ್ ಕಾನ್ಸೆಪ್ಟ್, ಬಟ್ ನಾನು ಎಕ್ಸ್ಪ್ಲೇನ್ ಅಂದರೆ ಜಸ್ಟ್ ನನಗೆ ಹೇಗೆ ಹೇಳಲಿಕ್ಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾನು ಹೇಳ್ತಾ ಅಂದರೆ ಇಟ್ಸ್ ವೆರಿ ಡೀಪರ್ ಲೆವೆಲಲ್ಲಿ ಇದನ್ನೆಲ್ಲ ತಿಳ್ಕೊಳ್ತಾ ಹೋಗಬೇಕು. ಸುಮ್ಮನೆ ಇಷ್ಟೆಲ್ಲ ಇದೆ, ಫಿಸಿಕಲ್ ಬಾಡಿ, ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ಮೈಂಡ್, ನಮ್ಮ ಹಾರ್ಟ್, ಇದೆಲ್ಲ ನನ್ನ ಆರ್ಗನ್ಸ್ ಪ್ರತಿಯೊಂದರಲ್ಲೂ ಕೂಡ ಸೆಲ್ಯುಲರ್ ಲೆವೆಲಲ್ಲಿ ಅದು ಲೈಕ್ ಪ್ಯಾಟ್ರನ್ ಸೃಷ್ಟಿ ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ನಾನು ಸ್ಲೋಲಿ ಆಗಿ ಚೇಂಜ್ ಮಾಡಬೇಕು. ದಿಢೀರಂತ ನಾನು ವಾಟರ್ನ ಇಟ್ಕೊಂಡು ನನಗೆ 1 ಕೋಟಿ ಬೇಕು ಅಂತ ಅನ್ನೋದು, ನೋ, ಇಟ್ಸ್ ನಾಟ್ ಪಾಸಿಬಲ್. ಅದು ಆ ಥರ ಆಗೋದಿಲ್ಲ. ಇಟ್ ಮೇಕ್ ಸೆನ್ಸ್. ಐ ಥಿಂಕ್ ನಮಗೆ ಆ ಥರ ಒಂದು ಕಾರ್ಮಿಕ್ ಚೇಂಜ್ ತರೋ ಅನ್ನೋ ಡಿಸಿಷನ್ಸ್ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ನೀವು ಚೈಲ್ಡ್ಹುಡ್ ಟ್ರಾಮಾ ಬಗ್ಗೆ ಹೇಳಿದ್ರಲ್ಲ, ಲೈಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹೀಲ್ ಫ್ರಮ್ ಚೈಲ್ಡ್ಹುಡ್ ಟ್ರಾಮಾ ಅಂತ. ನೀವು ಆ ಥರ ಕೇಸಸ್ ನೋಡಿದ್ದೀರಾ? ಲೈಕ್ ವಾಟ್ ಕೈಂಡ್ ಆಫ್ ಚೈಲ್ಡ್ಹುಡ್ ಟ್ರಾಮಾ ಆರ್ ಯು ಟಾಕಿಂಗ್ ಅಬೌಟ್? ಏನಾದರೂ ಎಕ್ಸಾಂಪಲ್ಸ್ ಕೊಡ್ತೀರಾ? ಆಗಿರುವಂಥದ್ದು, ಹೆರಾಸ್ಮೆಂಟ್ ಆಗಿರುವಂಥದ್ದು ತುಂಬ ಜನದ್ದು ಈ ಥರ ನೋಡಿದ್ದೀನಿ. ಅದು ಹಿಂಗೆ ಕುತ್ಕೊಂಡ್ಬಿಟ್ಟಿರುತ್ತೆ ಅಂತಂದರೆ ಅವರಿಗೆ ಏನು ಮಾಡಲಿಕ್ಕೂ ಭಯ. ಇದು ಅವರು ಚೈಲ್ಡ್ಹುಡ್ಡಲ್ಲಿ ಆಗಿರೋದು ಅವ್ರ ತಪ್ಪಲ್ಲ,
ಬಟ್ ಅವರು ಏನು ಮಾಡಿರ್ತಾರೆ ಅದನ್ನು ರಿಪ್ರೋಗ್ರಾಮ್ ಮಾಡ್ಕೊಂಡಿರೋದಿಲ್ಲ. ಸೊ ದೊಡ್ಡವರಾದ್ಮೇಲೂ ಕೂಡ ಅದೇ ಮೋಡಲ್ ಅದೇ ರೀಪ್ರೋಗ್ರಾಮ್ ಅಂದರೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಮೈಂಡಿಗೆ ಇವಾಗ ರಿಪ್ರೋಗ್ರಾಮ್ ಅಂತ ಅಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಆಲ್ರೆಡಿ ಸಬ್ ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ. ಓಕೆ, ಒಂದು 8 ವರ್ಷ 9 ವರ್ಷದ ಒಳಗಡೆ ಎಲ್ಲ ಪ್ರೋಗ್ರಾಮ್ ಆಗಿರುತ್ತೆ. ಬಟ್ ಅದಾದಮೇಲೆ ನಾವು ದೊಡ್ಡವರಾದ್ಮೇಲೂ ಕೂಡ ಓಕೆ ನಾನು ಇವತ್ತು ಈ ಎಮೋಷ್ನಲಿ ವೈಬ್ರೇಟ್ ಆಗ್ತಾ ಇದ್ದೀನಿ. ಎಷ್ಟೋ ಜನ ಬೇಜಾರಾಗಿರ್ತಾರೆ, ಓ ಅವ್ರು ಬೈದ್ರು ನಾನು ಬೇಜಾರಾದೆ. ಬಟ್ ಯಾಕೆ ನೀನು ಬೇಜಾರಾಗಬೇಕು, ಬೇಜಾರೇ ಯಾಕೆ ಆಗಬೇಕು? ಆ ಎಮೋಷನ್ ನಮ್ಮ ಒಂದು ಇವಾಗ ನಾನು ಕಷ್ಟದಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ಇವಾಗ ನನ್ನ ಹತ್ರ ಹಣ ಇಲ್ಲ, ನಿನಗೆ ಹಣ ಇಲ್ಲ ಅಂದರೆ ನೀನು ಕಷ್ಟದಲ್ಲೇ ಇದೆಯಾ ಅಂತ, ನೀನು ಪೋರ್ ಅಂತ ನಿನಗೆ ಯಾರು ಹೇಳ್ಕೊಟ್ಟಿದ್ದು? ಸೊ ಇದೆಲ್ಲ ಬಂದು ಪರ್ಸ್ಪೆಕ್ಟಿವ್, ನಮ್ಮ ಸಮಾಜ ಅಥವಾ ನಮ್ಮ ಸರೌಂಡಿಂಗ್ಸಿಂದ ಬೆಳೆದಿರೋಂಥದ್ದು. ನಿನ್ನ ಹತ್ರ ಹಣ ಇಲ್ಲ ಅಂದರೆ ನೀನು ಕಷ್ಟದಲ್ಲಿ ಇದೆಯಾ, ನಿನಗೇನೂ ಸಿಗಲ್ಲ, ಬೇಸಿಕ್ ಫೆಸಿಲಿಟೀಸ್ ಏನೂ ಕೂಡ ಸಿಗಲ್ಲ, ಸೊ ನೀನು ಕಷ್ಟದಲ್ಲಿ ಇದೆಯಾ ಅಂತ. ಬಟ್ ಆ ಕಷ್ಟ ಅನ್ನೋಂಥದ್ದು ನಮ್ಮ ಮೈಂಡ್ಗೆ ಫಿಲ್ ಮಾಡಿರ್ತಾರೆ. ಸೊ ಯಾವಾಗ ನೆಗೆಟಿವಿಟಿನ ನಾವು ಯಾವಾಗ್ಲೂ ಕೂಡ ರನ್ ಆಗ್ತಾ ಇರುತ್ತೆ ನಮ್ಮ ಮೈಂಡಲ್ಲಿ, ಅದೆಲ್ಲವನ್ನೂ ಕೂಡ ಲೈಕ್ ಅದು ಏನಾಗ್ಬಿಟ್ಟಿರುತ್ತೆ, ಅದಕ್ಕೊಂಥರ ಕಂಫರ್ಟ್ ಝೋನ್ ಆಗ್ಬಿಟ್ಟಿರುತ್ತೆ, ಸೆಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಓ ನೀನು ಬೆಳಗ್ಗೆ ಎದ್ದೇಳ್ತೀಯ, ಈ ಥರ ಕೆಲಸ ಮಾಡಿ, ಡಿಫಾಲ್ಟ್ ಮೋಡ್. ಅದಕ್ಕೆ ನೀನು ಬೇಜಾರಲ್ಲೇ ಇರಬೇಕು, ಅದೇ ನಿನಗೆ ಕಂಫರ್ಟ್ ಝೋನು. ನೀನು ಖುಷಿಯಾಗಿತ್ತು ಅಂದರೆ ಅಬ್ಬಾ ಇವತ್ತು ಎಷ್ಟು ನಗಾಡ್ಬಿಟ್ಟೆ, ನಾಳೆ ಏನು ಕಾದಿದೆಯೋ ಏನೋ. ಸೊ ಈ ಥರ ಎಲ್ಲ ಅಂದ್ಕೊಳ್ತೀವಿ. ಅಂದರೆ ನಾನು ಖುಷಿಯಾಗಿರೋದು ಲೈಕ್ ಏನೋ ಒಂಥರ ದೊಡ್ಡ ತಪ್ಪು ಅನ್ನೋ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಈ ಥರ ಟ್ರಾಮಾಸ್ನ ಐಡೆಂಟಿಫೈ ಮಾಡ್ದಲೇ ಎಷ್ಟೋ ಜನ ಇವತ್ತೂ ಕೂಡ ಅವರ ಫ್ಯಾಮಿಲೀಸು ಸಫರ್ ಆಗ್ತಿರೋವಂಥದ್ದು ಅಥವಾ ಅವ್ರ ಜೊತೆಲಿರೋರು ಸಫರ್ ಆಗ್ತಿರೋವಂಥದ್ದು. ಎಲ್ರಿಗೂ ಟ್ರಾಮಾ ಇರುತ್ತೆ. ಟ್ರಾಮಾ ಇಲ್ದಿರೋಂತಹ ವ್ಯಕ್ತಿ ಯಾರೂ ಇಲ್ಲ. ಬಟ್ ತುಂಬ ಯಾವಾಗ ಚೈಲ್ಡ್ಹುಡ್ಡಲ್ಲಿ ಅಬ್ಯೂಸ್, ನಾನು ಹೇಳಿದ್ನಲ್ಲ ಆ ಥರ ಹೆರಾಸ್ಮೆಂಟು, ಇದಕ್ಕೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತೀವಿ, ಅದನ್ನು ತೊಗೊಳ್ಳೇಬೇಕು. ಓಕೆ, ಇವತ್ತು ಹೀಲಿಂಗ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಹೋಯಿತು ಅಂದರೆ ಎಗೇನ್ ಟೈಪ್ಸ್ ಆಫ್ ಹೀಲಿಂಗ್ ಬಗ್ಗೆ ಹೇಳಿದ್ನಲ್ಲ, ಎಷ್ಟು ನಮ್ಮ ಸುತ್ತಲೂ ಕೂಡ ತುಂಬ ಜನ ಇದ್ದಾರೆ. ಯೂನಿವರ್ಸ್, ಬ್ರಹ್ಮಾಂಡ ಎಲ್ಲರಿಗೂ ಕೂಡ ಅವ್ರಿಗೆ ಹೀಲಿಂಗ್ ಪವರ್ ಕೊಟ್ಟಿದೆ. ಓಕೆ, ಯಾರೂ ಕೂಡ ನನ್ನ ಹತ್ರ ಬರೋರು ಹೆಂಗೆ ಗೊತ್ತಾ, ನನಗೆ ಈ ಥರ ಟ್ರಾಮಾ, ನನಗೆ ಈ ಥರ ಭಯ ಇದೆ ಮೇಡಮ್, ನೀವು ಲೈಕ್ ರಿಲೀಸ್ ಮಾಡಿಬಿಡ್ಬೇಕು, ನನಗೆ ವಾಸಿ ಮಾಡಿಬಿಡ್ಬೇಕು. ಅರೆ ವಾಸಿ ಮಾಡೋಕ್ಕೆ ಇದೇನೋ ಒಂದು ನೀನು ಗೆಡ್ಡೆ ಬೆಳೆದಿದೆ, ಕಟ್ ಮಾಡಿ ತೆಗೆದ್ಬಿಟ್ಟು, ನೋ, ಆ ಥರ ಆಗೋದಿಲ್ಲ. ಇದು ನೀವು ಎಫರ್ಟ್ ಹಾಕಬೇಕು. ಬ್ರಹ್ಮಾಂಡ ನಿಮಗೂ ಕೂಡ ಶಕ್ತಿ ಕೊಟ್ಟಿದೆ. ಇವಾಗ ಏನೋ ನನಗೊಂದು ಕಟ್ಟಾಯಿತು ಅಂತಂದರೆ ಅದು ಆ ವೂಂಡ್ ಹೀಲ್ ಆಗುತ್ತೆ ಅಲ್ವಾ, ಆಟೋಮೆಟಿಕಲಿ ಹೀಲ್ ಆಗುತ್ತೆ. ಬಟ್ ಡೀಪರ್ ಲೆವೆಲಲ್ಲಿ ಹೋಯಿತು ಅಂತಂದರೆ ಅದಕ್ಕೆ ಸ್ಟಿಚ್ ಹಾಕಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಬಟ್ ಎಲ್ಲರೂ ಏನು ಅಂದ್ಕೊಳ್ತಾರೆ, ನನಗೇನೋ ಆಗ್ಬಿಟ್ಟಿದೆ, ಈಲರ್ ಹತ್ರ ಹೋದರೆ ಇದು ಮಾಡ್ತಾರೆ. ಸೊ ಅದಕ್ಕೆ ಇವತ್ತಿನ ಸೆಷನ್ಗಳು ಒಂದೊಂದು ಸೆಷನ್ 25,000, 30,000, 40,000 ಈ ಥರ ಡಿಮ್ಯಾಂಡ್ ಮಾಡ್ತಿರೋ ಅಂಥದ್ದು. ಮೊದಲಿಗೆ ನೀವು ಹೀಲ್ ಮಾಡ್ಕೊಳ್ಳಿ, ಸೆಲ್ಫ್ ಹೀಲಿಂಗ್ ಮೆಥಡ್ಸ್ನ ಕಲ್ತ್ಕೊಂಡು ನೀವು ಹೀಲ್ ಮಾಡ್ಕೊಳ್ಳಿ. ಆವಾಗ ಯೂನಿವರ್ಸ್ ನಿಮಗೆ ಹೊಸ ಹೊಸ ಪಾತ್ಗಳನ್ನ ತೋರಿಸುತ್ತೆ. ಸೊ ದುಡ್ಡಿದೆ ಅಂದ್ಬಿಟ್ಟು ಜಾಸ್ತಿ ಖರ್ಚು ಮಾಡುವಂಥದ್ದಲ್ಲ. ಮೊದಲು ಫಸ್ಟ್ ನೀವು ಹೀಲ್ ಆಗಿ ಸೆಲ್ಫ್ ಹೀಲಿಂಗ್ ಮೆಥಡ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಆಮೇಲೆ ಹೀಲರ್ನ ಸಹಾಯ ತಗೊಳ್ಳಿ ಅಂತ ಹೇಳ್ತೀನಿ. ಸೆಲ್ಫ್ ಹೀಲಿಂಗ್ ಮೆಥಡ್ ಆಲ್ರೆಡಿ ನಾವು ಒಂದ್ಸತಿ ಪಾಸ್ಟಲ್ಲಿ ಮಾತಾಡಿದ್ವಿ, ಬಟ್ ಕ್ವಿಕ್ ಆಗಿ ಒಂದ್ಸತಿ ಹೇಳ್ಬಿಡ್ತೀರಾ? ಸೆಲ್ಫ್ ಹೀಲಿಂಗ್ ಮೆಥಡ್ ಇವಾಗ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಇವಾಗ ನನಗೆ ಅಫ್ಕೋರ್ಸ್ ಟ್ರಾಮಾ ಎಲ್ರಿಗೂ ಕೂಡ ಇರುತ್ತೆ, ನನಗೂ ಕೂಡ ಇರುತ್ತೆ, ನಿಮಗೂ ಕೂಡ ಇರುತ್ತೆ. ಸೊ ಈ ಟ್ರಾಮಾನ ನನಗೆ ಯಾವ ಎಮೋಷ್ನಲಿ ಎವ್ರಿ ಡೇ ಟ್ರ್ಯಾಕ್ ಮಾಡ್ಕೊಳ್ಳಿ. ಓಕೆ, ಬೆಳಗ್ಗಿಂದ ರಾತ್ರಿವರೆಗೂ ನಾನು ಯಾವ ಎಮೋಷ್ನಲಿ ವೈಬ್ರೇಟ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ಖುಷಿ ಅನ್ನೋದು ಅಂದರೆ ಹ್ಯಾಪಿನೆಸ್ ಅನ್ನೋಂತಹ ಫೀಲಿಂಗು ತುಂಬ ಕಮ್ಮಿ ಇರುತ್ತೆ. ಓಕೆ, ಬೇರೆ ಬೇರೆ ಎಮೋಷನ್ಸ್ ಲೇಬಲ್ ಮಾಡಿ, ಆ ಎಮೋಷನ್ಸ್ನ ಲೇಬಲ್ ಮಾಡಿ. ಈಗ ನನಗೆ ಫ್ರಸ್ಟ್ರೇಷನ್ ಫೀಲ್ ಆಗ್ತಾಯಿದ್ದೀನಿ, ತುಂಬ ಸ್ಟ್ರೆಸ್ಸಲ್ಲಿದ್ದೀನಿ, ತುಂಬ ಲೈಕ್ ಇರಿಟೇಷನ್ ಆಗ್ತಾಯಿದೆ, ತುಂಬ ಬೇಜಾರಾಗ್ತಾಯಿದೆ, ಹಣ ಇಲ್ಲ ಅಂತ ಒಂದು ಕೊರಗ್ತಾ ಇದ್ದೀನಿ, ಚಿಂತೆಯಲ್ಲಿದ್ದೀನಿ. ಸೊ ಇದನ್ನೆಲ್ಲ ಬರ್ಕೊಳ್ತಾ ಬನ್ನಿ. ಓಕೆ, ಬರ್ಕೊಂಡಾದಮೇಲೆ ಈ ಒಂದು ಎಮೋಷನ್ಸ್ನ ಥ್ರೂ ಅಫರ್ಮೇಷನ್, ಅಂದರೆ ಸೆಲ್ಫ್ ಹೀಲಿಂಗ್ ಮೆಥಡ್ ಅಂತಲೂ ಕೂಡ ಹೇಳ್ತೀನಿ. ಅಫರ್ಮೇಷನ್ಸ್ ನಿಮ್ಮ ಇನ್ನರ್ ಚೈಲ್ಡನ್ನ, ಓಕೆ, ಇದು ವಿಜುವಲೈಸೇಷನ್ ಟೆಕ್ನಿಕ್ ಕೂಡ ಮಾಡ್ಬೋದು. ಥ್ರೂ ವಿಜುವಲೈಸೇಷನ್ ಮೂಲಕ ಮಾಡ್ಬೋದು. ನಿಮ್ಮ ಚೈಲ್ಡ್ಹುಡ್ಡನ್ನ ನೆನಪು ಮಾಡ್ಕೊಳ್ತಾ ಬೆಳಗ್ಗೆ ಎದ್ದ ತಕ್ಷಣ ಎವ್ರಿ ಡೇ ಜಸ್ಟ್ 2 to 3 minutes ಮಾಡಿ ಸಾಕು. ಎಷ್ಟು ಸೇಫ್ ಫೀಲ್ ಮಾಡುತ್ತೆ ನಿಮ್ಮ ಇನ್ನರ್ ಚೈಲ್ಡು. ನಾನು ಸೇಫ್ ಆಗಿದ್ದೀನಿ, ನಾನು ಪ್ರೊಟೆಕ್ಟೆಡ್ ಆಗಿದ್ದೀನಿ, ನಾನು ಗ್ರೌಂಡೆಡ್ ಆಗಿದ್ದೀನಿ. ನಿಮ್ಮ ಇನ್ನರ್ ಚೈಲ್ಡಿಗೆ ಮಾತಾಡಿ, ಅದ್ರ ಜೊತೆಗೆ ಮಾತಾಡಿ. ಸೊ ಹೇಗೆ ಫೀಲ್ ಮಾಡ್ತಾ ಇದೆಯಾ, ದಿನದಲ್ಲಿ 2 ಬಾರಿ ಕೇಳಿ ನಿಮ್ಮ ಇನ್ನರ್ ಚೈಲ್ಡಿಗೆ, ನೀನು ಇವಾಗ ಹೇಗೆ ಫೀಲ್ ಮಾಡ್ತಾ ಇದೆಯಾ, ನೀನು ಸೇಫ್ ಆಗಿದೆಯಾ, ಇವಾಗ ನಾನು ಯಾವುದೋ ಒಂದು ಜಾಗಕ್ಕೆ ಹೋಗಿದ್ದೀನಿ, ನೀನು ಸೇಫ್ ಫೀಲ್ ಮಾಡ್ತಾ ಇದೆಯಾ. ಬಿಕಾಸ್ ನಿಮ್ಮ ನರ್ವಸ್ ಸಿಸ್ಟಮ್ ಯಾವಾಗಲೂ ಫ್ಲೈಟ್ ಆರ್ ಫೈಟ್ ಮೋಡಲ್ಲೇ ಇರುತ್ತೆ, ಅದನ್ನು ಥ್ರೆಟ್ ಅಂತ ತೊಗೊಳ್ತಿರುತ್ತೆ. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನನಗೆ ಭಯ ಆಗ್ತಿದೆ ಅಂತ ಅಂದರೆ, ಅಥವಾ ಯಾರೋ ಜೊತೆ ಭಯ ಆಗ್ತಿದೆ, ಅದು ಥ್ರೆಟ್ ಅಂತ ತೊಗೊಳ್ತಾ ಹೋಗುತ್ತೆ. ಸೊ ಈ ಥರ ದಿನದಲ್ಲಿ ಎಷ್ಟು ಬಾರಿ ಅದು ಥ್ರೆಟ್ ಅಂತ ತೊಗೊಳ್ತಾ ಹೋಗುತ್ತೆ. ಸೊ ಥ್ರೆಟ್ ಅಂತ ತೊಗೊಂಡಾಗೆಲ್ಲ ನಿಮ್ಮ ಇನ್ನರ್ ಚೈಲ್ಡು ಅದು ಸಫರ್ ಮಾಡ್ತಾ ಹೋಗುತ್ತೆ. ಸೊ ಈ ಎಮೋಷ್ನಲ್ ಬ್ಯಾಗೇಜ್ನ ರಿಲೀಸ್ ಮಾಡಬೇಕು ಅಂದರೆ ಎವ್ರಿ ಡೇ ಥ್ರೂ ಅಫರ್ಮೇಷನ್ಸ್, ಇನ್ನರ್ ಚೈಲ್ಡ್ ಅಫರ್ಮೇಷನ್ಸ್ ನೀವು ಹೇಳ್ಕೊಳ್ತಾ ಹೋಗಬೇಕು. ನಿಮ್ಮ ಜೀವನದಲ್ಲಿ
ಜೀವನದಲ್ಲಿ ಏನೇನೆಲ್ಲ ಆಗಿದೆಯಲ್ಲ ಆ ಘಟನೆಗಳನ್ನೆಲ್ಲ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಅದನ್ನೆಲ್ಲ ಹೇಳ್ಕೊಳ್ತಾ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ಕೈ ಇಟ್ಕೊಳ್ತಾ, ಹಾರ್ಟ್ ಚಕ್ರ ತುಂಬ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಹೀಲಿಂಗಿಗೆ, ನಮ್ಮ ರಿಲೇಷನ್ಶಿಪ್ ಬೆಟರ್ ಮಾಡ್ಕೊಳ್ಬೇಕು ಅಂತಂದರೆ, ನನ್ನ ಒಂದು ಪರ್ಸ್ನಲ್ ಲೈಫ್ನ ಬೆಟರ್ ಮಾಡ್ಕೊಳ್ಬೇಕು ಅಂತಂದರೆ ಹಾರ್ಟ್ ಚಕ್ರ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾನು ಹೀಲ್ ಮಾಡ್ತಾ ಇದ್ದೀನಿ, ಅಂದರೆ ನಾನು ಅದನ್ನು ರಿಲೀಸ್ ಮಾಡ್ತಾ ಇದ್ದೀನಿ, ಆ ಎಮೋಷನ್ಸ್ನೆಲ್ಲ ನಾನು ಹೊರಗೆ ಹಾಕ್ತಾ ಇದ್ದೀನಿ, ನನ್ನಿಂದ ಹೊರಗೆ ಹೋಗ್ತಾ ಇದೆ ಅಂತ ಹೇಳ್ಕೊಳ್ತಾ, ನಿಮ್ಮ ಮೂಲಾಧಾರ ಚಕ್ರ ಏನು ರೂಟ್ ಚಕ್ರ ಅಂತ ಹೇಳ್ತೀವಿ ಅದರಿಂದ ಗ್ರೌಂಡೆಡ್, ಅಂದರೆ ಗ್ರೌಂಡಿಂಗ್ ಟೆಕ್ನಿಕ್ ಅಂತಲೂ ಕೂಡ ಹೇಳ್ತೀವಿ, ಬೇರುಗಳು ಗ್ರೌಂಡಿಗೆ ಟಚ್ ಆಗಿರೋ ರೀತಿಯಲ್ಲಿ ಜಸ್ಟ್ ವಿಜುವಲೈಸ್ ಮಾಡಿ. ಓಕೆ, ಇದನ್ನು ವಿಜುವಲೈಸ್ ಮಾಡ್ತಾ ನೀವು ಜಸ್ಟ್ ಬಾಡಿ ಮೇಲೆ ಟ್ಯಾಪ್ ಮಾಡುವಂಥದ್ದು, ಎವ್ರಿ ಡೇ ಬಾಡಿ ಮೇಲೆ ಟ್ಯಾಪ್ ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ಇನ್ನೊಂದು ಲೈಕ್ ಇದನ್ನು ವಿಜುವಲೈಸೇಷನ್ ಮೂಲಕ ಮಾಡ್ಬೋದು, ಮತ್ತು ಮಿರರ್ ಮುಂದೆ ನಿಂತ್ಕೊಳ್ತಾನೂ ಕೂಡ ಮಾಡ್ಬೋದು. ಅಂದರೆ ನಾನು ಇವಾಗ 8 ವರ್ಷ 9 ವರ್ಷದ ಹುಡುಗಿ, ನಿಮಗೆ ಯಾವ ಟೈಮಲ್ಲಿ ಈ ಥರ ಅಬ್ಯೂಸ್ ಆಗಿದೆ, ಈ ಥರ ಇದಾಗ್ಬಿಟ್ಟಿದೆ ಇನ್ಸಿಡೆಂಟು, ಆ ವರ್ಷದನ್ನು ನೆನೆಸ್ಕೊಂಡು ಮರಿಲಿಕ್ಕೆ ಆಗ್ತಾ ಇಲ್ಲ ಅಂತ, ಅದು ಯಾವುದಾದ್ರೂ ಪರವಾಗಿಲ್ಲ, ಯಾವ ವರ್ಷನಾದರೂ ಪರವಾಗಿಲ್ಲ, ನೆನೆಸ್ಕೊಳ್ತಾ ನಾನು ಆ ಒಂದು ಎಮೋಷನನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಬಾಡಿ ಮೇಲೆ ಟ್ಯಾಪ್ ಮಾಡುವಂಥದ್ದು. ಸೊ ಟ್ಯಾಪ್ ಮಾಡ್ತಾ 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 ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿರುವಂತಹ ಸರ್ಟೇನ್ ಎಮೋಷನ್ಸು ಕೂಡ ರಿಲೀಸ್ ಮಾಡ್ತೀವಿ. ದಟ್ ಇಸ್ ಸೋ ಡೀಪ್ ಆ್ಯಂಡ್ ಇಂಟೆನ್ಸ್. ಇದು ನಾವು ಮಾಡ್ತು ಅಂತಂದರೆ ತುಂಬ ಡೀಪರ್ ಲೆವೆಲಲ್ಲಿ ಮಾಡ್ತೀವಿ, ಬಟ್ ಲೈಕ್ ಸೆಲ್ಫ್ ಹೀಲಿಂಗ್ ಮೆಥಡ್ಸ್ನ ಟ್ಯಾಪ್ ಮಾಡೋ ಮೂಲಕ, ವಿಜುವಲೈಸೇಷನ್ ಮೂಲಕ ಮತ್ತು ಮಿರರ್ ಮುಂದೆ ನಿಂತ್ಕೊಳ್ತಾನೂ ಕೂಡ ನಾವು ಮಾಡ್ಕೊಳ್ಳೋವಂಥದ್ದು. ನೀವು ಇದು ಹೇಳ್ತಿರ್ಬೇಕಾದ್ರೆ ಐ ಜಸ್ಟ್ ಸಡನ್ಲಿ ಗಾಟ್ ಒನ್ ಕ್ವೆಶನ್. ಏನಂದರೆ ನೀವು ಇಷ್ಟೊಂದು ಕೇಸಸ್ ಅಥವಾ ಕ್ಲೈಂಟ್ಸ್ ಅವ್ರಿಗೆ ಇಷ್ಟೊಂದು ಟ್ರಾಮಾ ಇದೆ, ಆನ್ ರೆಗ್ಯುಲರ್ ಬೇಸಿಸ್ ಡೀಲ್ ಮಾಡ್ತೀರಲ್ಲ, ಸೊ ಹೌ ಡು ಯು ಪ್ರೊಟೆಕ್ಟ್ ಯೋರ್ ಸೆಲ್ಫ್ ಫ್ರಮ್ ದ್ಯಾಟ್ ಎನರ್ಜಿ? ಸೊ ಅದು ಒಂದು ದೊಡ್ಡ ಲೈಕ್ ಹೆಂಗೆ ಹೇಳಬೇಕು ಅಂತ ಅಂದರೆ, ಕಂಪ್ಲೀಟಾಗಿ ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಡ್ರೈನ್ ಔಟ್ ಆಗ್ತಾಯಿದೆ. ಅಷ್ಟು ಡ್ರೈನ್ ಔಟ್ ಅಂದರೆ ನನಗೆ ಏನಾಗ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ, ತುಂಬ ಸುಸ್ತು, ತುಂಬ ಶೋಲ್ಡರ್ ಪೇನ್, ಈ ಥರ ಎಲ್ಲ ಬರುತ್ತೆ. ಯಾರು ಅಂದರೆ ಇವಾಗ ಆನ್ಲೈನಲ್ಲಿ ಕನೆಕ್ಟ್ ಆಗ್ತೀವಿ ಅಂತ ಅಂದರೆ ಅಲ್ಲಿ ಎನರ್ಜಿ ಮ್ಯಾಟರ್ ಆಗಲ್ಲ ಅಂತಲ್ಲ, ಆನ್ಲೈನಲ್ಲೂ ಕೂಡ ಸೇಮ್ ಎನರ್ಜಿನೇ. ಸೊ ಸುಮಾರಷ್ಟು ಜನಕ್ಕೆ ಆನ್ಲೈನ್ ಕ್ಲಾಸಸ್ ಅಂತಂದರೆ ಆನ್ಲೈನಲ್ಲಿ ವರ್ಕ್ ಆಗುತ್ತಾ, ಆಫ್ಲೈನಲ್ಲಿ ಎಸ್ ಆನ್ಲೈನಲ್ಲೂ ಕೂಡ ವರ್ಕ್ ಆಗುತ್ತೆ. ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದ ತಕ್ಷಣ ಯಾಕೆ ದೃಷ್ಟಿ ಆಗುತ್ತೆ ನಿಮಗೆ? ಕೆಲವು ಜನ ಇದು ಅಬ್ಸರ್ವ್ ಮಾಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ನಗಾಡ್ಕೊಂಡು ಅವ್ರದ್ದು ಏನೋ ಫೋಟೋ ಹಾಕಿದ ತಕ್ಷಣ ಅವರಿಗೆ ಎಲ್ಲೋ ಒಂದು ಕಡೆ ಜಗಳ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಒಂದು ಇದು ಇನ್ಸಿಡೆಂಟ್ ನಡೆಯುತ್ತೆ, ಬ್ಯಾಡ್ ಇನ್ಸಿಡೆಂಟ್, ಇದು ಗಮನಿಸಿರ್ಬೋದು. ಸೊ ಇಲ್ಲಿ ನಮಗೂ ಕೂಡ ಹಾಗೇನೆ, ಅವರ ಪಾಸ್ಟಿಂದ ಕರ್ಮಾಸ್ ಏನೇನಿರುತ್ತೆ, ಅವ್ರ ಬ್ಯಾಗೇಜಸ್ ಎಲ್ಲ ಏನೇನಿರುತ್ತೆ ಅದೆಲ್ಲ ನಮಗೆ ಹೊಡೆಯುತ್ತೆ. ನಮ್ಮದೇ ಆದಂತಹ ಓನ್ ರಿಚುವಲ್ ನಾವು ಎವ್ರಿ ಡೇ ಫಾಲೋ ಮಾಡ್ಕೊಳ್ಳೇಬೇಕು. ಸೊ ನನ್ನದೇ 1 hour 1.5 hour ರಿಚುವಲ್ ಇರುತ್ತೆ, ಎವ್ರಿ ಡೇ ಮಾಡಿಲ್ಲ ಅಂತಂದರೆ ನಾವು ಕೂಡ ಡ್ರೈನ್ ಔಟ್ ಆಗ್ತೀವಿ. ಮತ್ತು ನೀವು ಇವಾಗ ಪಾಸ್ಟ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಸೊ ಪಾಸ್ಟ್ ಲೈಫ್ ಟ್ರಾಮಾನ ಇವಾಗ ಈ ಲೈಫಲ್ಲೇ ಚಿಕ್ಕವಳಿದ್ದಾಗ ಚೈಲ್ಡ್ಹುಡ್ ಟ್ರಾಮಾ ಆಗಿದೆ, ನಾನು ಅದನ್ನು ಐಡೆಂಟಿಫೈ ಮಾಡಿ ಮಿರರ್ ಟೆಕ್ನಿಕೋ ಬೇರೆ ಟೆಕ್ನಿಕಲ್ಲಿ ಸೆಲ್ಫ್ ಹೀಲ್ ಮಾಡ್ಬೋದು. ಬಟ್ ಪಾಸ್ಟ್ ಲೈಫ್ ಅಂದರೆ ಹಿಂದಿನ ಜನ್ಮದ ಟ್ರಾಮಾ, ಅದು ನನಗೆ ಹೆಂಗೆ ಗೊತ್ತಿರುತ್ತೆ ಅದು ಏನು ಟ್ರಾಮಾ ಇದೆ, ಅದನ್ನು ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಪಾಸ್ಟ್ ಲೈಫಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಎಲ್ರಿಗೂ ಕೂಡ ಪಾಸ್ಟ್ ಲೈಫ್ ಇರುತ್ತೆ. ಇದು ಅವರ ಪರ್ಸ್ಪೆಕ್ಟಿವ್, ಅಂದರೆ ಅವರು ಲೈಕ್ ಹೇಗೆ ಬಿಲೀವ್ ಮಾಡ್ತಾರೆ ಹಾಗೆ, ಪಾಸ್ಟ್ ಲೈಫ್ ಇಲ್ಲ, ನಮ್ದು ಇರೋದೇ ಒಂದು ಜನ್ಮ, ನಾನು ಅದು ಆ ಥರನೂ ಅವ್ರು ನಂಬೋದು. ಇಲ್ಲ ಅಂತಂದರೆ ಪಾಸ್ಟ್ ಲೈಫ್ ಇದೆ, ನನ್ನ ಒಂದು ಲೈಕ್ ಆ ಪಾಸ್ಟಲ್ಲಿ ಒಂದು ಬೇರೆ ಜನ್ಮನೂ ಕೂಡ ಇದೆ ಅನ್ನೋರ್ಗು ಕೂಡ ನಂಬೋದು. ನಾನು ಇಲ್ಲಿ ಅವರ ನಂಬಿಕೆಗಳಿಗೆ ಯಾವುದೂ ಇದು ಮಾಡ್ತಾ ಇಲ್ಲ, ಬಟ್ ನನ್ನ ಪರ್ಸ್ಪೆಕ್ಟಿವ್ ಏನಿದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಪಾಸ್ಟ್ ಲೈಫ್ ಅನ್ನೋವಂಥದ್ದು ಎಕ್ಸಿಸ್ಟಲ್ಲಿ ಇದೆ, ಎಸ್ ಅಫ್ಕೋರ್ಸ್. ಸೊ ಎಗೈನ್ ಪಾಸ್ಟ್ ಲೈಫಿಗೆ ಎಲ್ರಿಗೂ ಕೂಡ ಆ್ಯಕ್ಸಸ್ ಇರೋದಿಲ್ಲ. ಗಾಟ್ ಇಟ್? ಇವತ್ತು ಹೇಗೆ ಲೈಕ್ ಎಲ್ಲರೂ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಹೇಳ್ತಾರೆ, ಪಾಸ್ಟ್ ಲೈಫಲ್ಲಿ ನೀನೇನು ಅದನ್ನು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನಮಗೆ ನಿಜ ಹೇಳಬೇಕು ಅಂತಂದರೆ, ನಮ್ಮ ಪಾಸ್ಟ್ ಲೈಫಿಗೆ ಯಾರೋ ಒಬ್ಬರು ಬರ್ತಾರೆ ಅಂತ ಅಂದರೆ ಅವ್ರು ಎಲ್ರಿಗೂ ಕೂಡ ಆ್ಯಕ್ಸಸ್ ಇರೋದಿಲ್ಲ. ಓಕೆ, ಸೊ ನಿಮ್ಮ ಓನ್ ಪಾಸ್ಟ್ ಲೈಫಿಗೆ ನೀವು ಹೋಗಬೇಕು ಅಂತಂದರೆ ನಿಮ್ಮದೇ ಆದಂತಹ ಓನ್ ಸಾಧನೆ ಮಾಡಿದಾಗ ಮಾತ್ರ ನಿಮಗೆ ಏನಿದೆ ಅಂತ ಸ್ವತಃ ನೀವೇ ನೋಡುವಂಥದ್ದು. ಸೊ ನಿಮ್ಮ ಆಕಾಶಿಕ್ ರೆಕಾರ್ಡ್ನ ನೀವೇ ನೋಡುವಂಥದ್ದು. ಸೊ ಇದಕ್ಕೆ ಸ್ಪಿರಿಚುವಲ್ ಗೈಡ್ಸ್ ಇರ್ತಾರೆ, ಯಾರು ಹೇಳ್ತಾರೆ ಹೆಂಗೆ ಯು ಕ್ಯಾನ್ ಆಕ್ಸೆಸ್ ಯುವರ್ ಪಾಸ್ಟ್ ಲೈಫ್ ಅನ್ನೋದು. ಅದು 1 ದಿನದಲ್ಲಿ 2 ದಿನದಲ್ಲಿ ಆಗುವಂಥದ್ದಲ್ಲ. ನೀವು ಅದಕ್ಕೆ ರೆಡಿ ಆಗಬೇಕು. ಫಸ್ಟು ನಿಮ್ಮ ಮೈಂಡನ್ನು ರೆಡಿ ಮಾಡ್ಕೊಳ್ಬೇಕು, ಸಾಧನೆ ಮಾಡಬೇಕು. ಹೋಗ್ತಾ ಹೋಗ್ತಾ ನಿಮಗೂ ಕೂಡ ಗೊತ್ತಾಗುತ್ತೆ. ನನಗೆ ಫ್ಯೂ ಇಯರ್ಸ್ ಬ್ಯಾಕ್ ನನಗೆ ಹೆಂಗೆ ಅನ್ನಿಸ್ತಿತ್ತು ಅಂತಂದರೆ, ನನಗೆ ಗೊತ್ತಿಲ್ಲ ಲೈಕ್ ಈ ಥರ ವಿಷನ್ಗಳು ಕಾಣಿಸುತ್ತೆ,
ತುಂಬ ವರ್ಷದ ಹಿಂದೆ. ಸೊ ಸಾಧನೆ ಮಾಡ್ತಾ ಇದ್ದೀನಿ, ನನಗೆ ರಿಚುವಲ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ಲೈಕ್ ಯಾರೋ ಏನೋ ಹೇಳ್ದಂಗೆ ಕೇಳಿಸೋವಂಥದ್ದು, ಅಥವಾ ಧ್ಯಾನಕ್ಕೆ ಕೂತಾಗ ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ನಿಮಗೆ ಬೇರೆ ಬೇರೆ ವಿಷನ್ಗಳು ಕಾಣಿಸೋವಂಥದ್ದು, ಇದು ಈ ಥರನೇ ಆಗಬೇಕು ಅಂತ ಇಲ್ಲ, ನನ್ನ ಅನುಭವ ಹೇಳ್ತಾ ಇರೋವಂಥದ್ದು. ಸೊ ಈ ಥರ ಆದಾಗ ಏನಾಗುತ್ತೆ ಅಂತ ಅಂದರೆ ನಿಮಗೆ ಸ್ಲೋಲಿಯಾಗಿ ಒಂದು ಅನಲೈಸ್ ಮಾಡ್ಬೋದು, ಓ ನನಗೆ ಈ ಥರ ಇದೆ ಅಂತ. ಬಟ್ ಹೋಗ್ತಾ 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 ಕಂಪ್ಲೀಟಾಗಿ ಆ ಪಿಕ್ಚರ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಓ ನಂದು ಏನು ಪಾಸ್ಟ್ ಲೈಫ್ ಏನಿದೆ ಅಂತ. ಇಟ್ಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್, ಬಿಕಾಸ್ ನಮ್ಮ ಪಾಸ್ಟ್ ಲೈಫಿಗೆ ನಾವು ಅಕ್ಸೆಸ್ ಮಾಡಿ ನಾವು ನೋಡ್ತೀವಿ, ಆ ಆಕಾಶಿಕ್ ರೆಕಾರ್ಡ್ನ ಓದಿರ್ತೀವಿ, ಅಥವಾ ಅದು ಗೊತ್ತಾಗಿದೆ ಅಂತ ಅಂದಾಗ ಅದರ ಅನುಭವನೇ ಬೇರೆ, ನೆಕ್ಸ್ಟ್ ಲೆವೆಲಲ್ಲಿ ಅನುಭವ ಆಗುತ್ತೆ. ಸೊ ಆ ಅನುಭವ ಪಡ್ಕೊಳ್ಳೋಕ್ಕೋಸ್ಕರ ನೀವು ಈ ಥರ ಕಾನ್ಸೆಪ್ಟ್ನ ಕಲಿಬೇಕು ಅಂತ ಹೇಳ್ತೀನಿ. Okay, so it is called as Akashic Record. Yeah, Akashic Tapping into our past life. Yeah. Okay, ಮತ್ತೆ ಇವಾಗ ನಾನು ಇದು ರೀಲ್ಸಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ, ಇದು ಹಿಪ್ನೋಸಿಸ್ ಮಾಡ್ತಾರೆ ಅಲ್ವಾ? ಸೊ ಹಿಪ್ನೋಸಿಸ್ ಮಾಡಿನೂ ಅವ್ರಿಗೆ ಪಾಸ್ಟ್ ಲೈಫ್ಗೆ ಆಕ್ಸೆಸ್ ಸಿಗುತ್ತಾ? ಅದೇ, ಇಟ್ ಡಿಪೆಂಡ್ಸ್. ಅದು ಒಂದು ದಿನದಲ್ಲಿ 2 ದಿನದಲ್ಲಿ ಆಗೋದಿಲ್ಲ. ಹಿಪ್ನೋಸಿಸ್ ಲೆವೆಲ್ ಬೇರೆ ಬೇರೆ ರೂಪದಲ್ಲಿ ಮಾಡ್ತಾರೆ, ಬೇರೆ ಬೇರೆ ಲೆವೆಲಲ್ಲಿ ಮಾಡ್ತಾರೆ, ಅದು ತುಂಬ ಡೀಪರ್ ಲೆವೆಲ್. ಇನ್ಫ್ಯಾಕ್ಟ್ ನಾನು ಕೂಡ ಹಿಪ್ನೋಸಿಸ್ ಲೆವೆಲಿಗೆ ಹೋಗೋದಿಲ್ಲ, ಬಿಕಾಸ್ ನಮ್ಮ ಎನರ್ಜಿನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಲ್ಲ. ಸೊ ಅಲ್ಲಿ ನಿಮಗೆ ಹೋಗ್ತಾ 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 ಇಷ್ಟು ಸೆಷನ್ಗಳಾದಾಗ ನಿಮಗೆ ಆಕ್ಸೆಸ್ ಸಿಕ್ಕಿದಾಗ ನಿಮಗೆ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ಟ್ರಾಮಾಸ್ ಕೂಡ ರಿಲೀಸ್ ಮಾಡ್ಬೋದು, ಕರ್ಮಾಸ್ ಎಗೈನ್ ನಿಮ್ಮದು ಕರ್ಮ ಅಂತ ಅಂದರೆ ಅಲ್ಲಿ ನಾನು ಹೋಗಿ ಹೀಲ್ ಆಗಿದ ತಕ್ಷಣ ಕರ್ಮ ರಿಲೀಸ್ ಆಗಲ್ಲ, ಅನುಭವಿಸೋವಂಥದ್ದು ಕೂಡ ಇರುತ್ತೆ. ಸೊ ಅದನ್ನು ಕೂಡ ಲೈಕ್ ಹೀಲ್ ಆಗ್ಬೋದು, ಅಂದರೆ ರಿಲೀಸ್ ಮಾಡ್ಕೊಳ್ತಾ ಡೆಫಿನೆಟ್ಲಿ ನಾವು ಆಕ್ಸೆಸ್ ಪಡಿಬೋದು. ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಅಫ್ಕೋರ್ಸ್ ಹಾಕ್ತಾ ಇರ್ತೀನಿ, ಬಟ್ ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾನು ಹಾಕ್ತಾ ಇರ್ತೀನಿ. ಇವಾಗ ಸ್ವಿಚ್ ಕೋಡ್ಸ್ ಬಗ್ಗೆ ಆಗಿರ್ಬೋದು, ಸ್ವಿಚ್ ವರ್ಡ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಪೋರ್ಟಲ್ಸ್ ಬಂದಾಗ, ಅಥವಾ ಮಿರರ್ ಟೆಕ್ನಿಕ್, ಎಷ್ಟು 100 ಥರ ಟೆಕ್ನಿಕ್ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿದೆ. ಸೊ ಇದು ತುಂಬ ಜನ ಮೆಸೇಜ್ ಮಾಡ್ತಾರೆ, ಮೇಡಮ್ ಇದು ವರ್ಕ್ ಆಗೋಯ್ತು. ಎಸ್ಪೆಷಲಿ ಪೋರ್ಟಲ್ ನಾನು ಏನು ಹಾಕ್ತೀನಿ ಆವಾಗ, ಮತ್ತು ನ್ಯೂ ಮೂನಲ್ಲಿ ಅಮಾವಾಸ್ಯೆ ಟೈಮಲ್ಲಿ ಏನು ಹಾಕ್ತೀನಿ, ಹುಣ್ಣಿಮೆಯಲ್ಲಿ ಫುಲ್ ಮೂನಲ್ಲಿ ಏನು ಹಾಕ್ತೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಎನರ್ಜಿ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಮೆಸೇಜ್ ಮಾಡ್ತಾರೆ, ನನಗೆ ವರ್ಕ್ ಆಯಿತು ಇದು ಅಂತ. ಸೊ ಯಾವುದೋ ಒಂದು ಚಿಕ್ಕ ಪುಟ್ಟ ಆಸೆಗಳಿರುತ್ತೆ, ಅಥವಾ ಕೆಲವ್ರಿಗೆ ಜಾಬ್ನ ಅಟ್ರಾಕ್ಟ್ ಮಾಡಿರೋವಂಥದ್ದು. ಸೊ ಇಲ್ಲಿ ಅದೆಲ್ಲವನ್ನೂ ಕೂಡ ಮಾಡಿದ ತಕ್ಷಣ ಆಗೋದಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ನಿಮ್ಮ ಇಂಟೆನ್ಷನ್ನ ಆ ಒಂದೇ ಕೂಡ, ಅಂದರೆ ಎನರ್ಜಿ ಹಾಕಿರ್ತೀರಲ್ಲ, ಪಾಸಿಟಿವ್ ಎನರ್ಜಿನ ಹಾಕಿರ್ತೀರ, ಅದು ಡೆಫಿನೆಟ್ಲಾಗಿ ಇವಾಗ ನಾನು ದಿನ ರೀಲ್ಸ್ ಹಾಕ್ತಿರ್ತೀನಿ, ಅದು ಮಾಡಿ ಇದು ಮಾಡಿ ಅಂತ. ನನ್ನ ರೀಲ್ಸ್ ಅಂದರೆ ನನ್ನ ಒಂದು ಟೆಕ್ನಿಕ್ಸ್ ಏನಂದರೆ 3 ರಿಂದ 5 ನಿಮಿಷಗಳ ಕಾಲ ಮಾಡುವಂತಹ ಟೆಕ್ನಿಕ್ಸ್ ಹಾಕ್ತೀನಿ. ಎವ್ರಿ ಡೇ ನಿಮ್ಮ ಗೋಲ್ಸಿಗೆ ನೀವು ಅಷ್ಟು ಟೈಮ್ ಕೊಡ್ತಿರ್ತೀರ, 3 to 5 minutes ಟೈಮ್ ಕೊಡ್ತಾ ಇದ್ದೀರಾ, ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ತಾ ನೀವು ಪಾಸಿಟಿವ್ ಆಗಿ ಅದಕ್ಕೆ ಕೊಡ್ತಿದ್ದೀರಾ ಅಂತಂದರೆ ಎವ್ರಿ ಡೇ, ಅಂದರೆ 365 days ನೀವು ನಿಮ್ಮ ಗೋಲ್ಸಿಗೆ ಕೊಟ್ಟಿದ್ದೀರಾ ಅಂದರೆ ಅಲ್ಲಿಗೆ ಎಷ್ಟು ಎನರ್ಜಿ ಹಾಕಿದ್ದೀರಾ, ಪಾಸಿಟಿವ್ ಎನರ್ಜಿ. ಓಕೆ, ಸೊ ಆ ಪಾಸಿಟಿವ್ ಎನರ್ಜಿ ಮ್ಯಾಟರ್ಸ್ ಅಲ್ವಾ. ಸೊ ಆ ಪಾಸಿಟಿವ್ ಎನರ್ಜಿನೇ ನಿಮಗೆ ಅದು ಸಿಕ್ಕಿಲ್ಲ ಅಂದರೂ ಕೂಡ ಬೇರೆ ರೂಪದಲ್ಲಿ ನಿಮಗೆ ಒಳ್ಳೆಯದಾಗಿ ಸಿಗುತ್ತೆ, ಆ್ಯಂಡ್ ರೈಟ್ ಪಾತ್ ಸೆಲೆಕ್ಟ್ ಮಾಡುತ್ತೆ. ಈಗ ನಾನು ವೆಯ್ಟ್ ಲಾಸ್ ಮಾಡಬೇಕು, ಈಗ ನಾನು ಜಾಬ್ ಅಟ್ರಾಕ್ಟ್ ಮಾಡಬೇಕು ಅಂತ ಅಂದರೆ ಅದನ್ನೇ ಮಾಡ್ತೀನಿ ಅಂತ ಅಲ್ಲ, ಬೇರೆ ಜಾಬ್ ಅದಕ್ಕಿಂತ ಚೆನ್ನಾಗಿರೋ ಜಾಬನ್ನು ಕೂಡ ಸಿಗ್ಬೋದು. ಅಥವಾ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ನಾನು ವೆಯ್ಟ್ ಲಾಸ್ ಡಯಟ್ನ ಫಾಲೋ ಮಾಡ್ದಲೇ, ವರ್ಕೌಟ್ ಮಾಡ್ದಲೇ ನಾನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ರೈಟ್ ನಿಮಗೆ ಮೈಂಡ್ ರೆಡಿ ಮಾಡ್ಕೊಳ್ಳಿಕ್ಕೆ, ಟ್ರೈನ್ ಆಗಲಿಕ್ಕೆ ಈ ಥರದ್ದು ಒಂದು ಕಾನ್ಸೆಪ್ಟು ಅಥವಾ ಈ ಥರ ಒಂದು ಟೆಕ್ನಿಕ್ಸು ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅದೇನು ಹೇಳಿದ್ನಲ್ಲ, ಆ ಬೇಸಿಕ್ ಟೆಕ್ನಿಕ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಐ ಥಿಂಕ್ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ನೀವು ಈ ಪಾಸ್ಟ್ ಲೈಫ್ ಯಾವುದಾದ್ರೂ ಕೇಸಸ್ ಹೀಲ್ ಮಾಡೋಕ್ಕೆ ಹೋಗಿದಾಗ ಅವ್ರು ಹೆಲ್ಪ್ ಮಾಡೋಕ್ಕೆ ಹೋಗಿದಾಗ, ಹ್ಯಾವ್ ಯು ಸೀನ್ ಎನಿ ವೆರಿ ಸ್ಟ್ರೇಂಜ್ ಆರ್ ವಿಯರ್ಡ್ ಆರ್ ಆ ಥರ ನೋಡಿದ್ದೀನಿ. ಐ ಥಿಂಕ್ ಇನ್ನು ಕೋವಿಡ್ ಟೈಮಲ್ಲಿ ಅನಿಸುತ್ತೆ, ಕೋವಿಡ್ ಟೈಮಲ್ಲಿ ಅಲ್ಲಿಂದನೇ ನಾನು ಆಫ್ಲೈನ್ ಬಿಟ್ಟಿದ್ದು. ಅದು ಲೈಕ್ ಏನಾಯಿತು ಅಂತ ಗೊತ್ತಿಲ್ಲ. ನಾನು ನಮ್ಮ ಗುರುಗಳು ಇದ್ದಾರೆ, ನಮ್ಮ ಮಾಸ್ಟರ್, ನನಗೆ ಎಲ್ರಿಗೂ ಮಾಸ್ಟರ್ಸ್ ಇರ್ತಾರಲ್ಲ ಗುರುಗಳು. ಸೊ ಅವ್ರ ಹತ್ರ ಹೋದಾಗ ಅವ್ರ ಹತ್ರ ಒಂದು ಪೇಷಂಟ್ ಬಂದಿತ್ತು. ಸೊ ಆ ಪೇಷಂಟಿಗೆ ಕಂಪ್ಲೀಟಾಗಿ ಲೈಕ್ ಲೇಡಿನೇ, ಅರೌಂಡ್ 40 to 45 years ಆಗಿರ್ಬೋದು. ಆ ಲೇಡಿಗೆ ತುಂಬ ಅಂದರೆ ಏನಂತಲೇ ಗೊತ್ತಾಗ್ತಿಲ್ಲ, ಸಮ್ ಬ್ಯಾಡ್ ಸ್ಪಿರಿಟ್, ಅಂದರೆ ಆ ಒಂದು ಎನರ್ಜಿ ತುಂಬ ಒಂದು ಕಾಂಪ್ಯಾಕ್ಟ್ ಆಗಿಬಿಟ್ಟಿರುತ್ತಲ್ಲ, ಅಂದರೆ ಆ ಹಾರ್ಟ್ ಚಕ್ರದಿಂದ ಕೆಳಗಡೆ ತುಂಬ ಒಂದು ಉಸಿರಾಡೋಕ್ಕೂ ಆಗದೇ ಇರೋಂತಹ ಒಂದು ಸ್ಥಿತಿ. ಓಕೆ, ಸೊ ಆ ಲೇಡಿನ ಇವರು ಲೈಕ್ ಹೀಲಿಂಗ್ ಮಾಡ್ತಾ ಇದ್ದಾರೆ. ಹೀಲಿಂಗ್ ಮಾಡ್ತಾ ಕಂಪ್ಲೀಟಾಗಿ ಆ ಒಂದು ಲೇಡಿ ಏನು ಮಲಗಿದಾರಲ್ಲ ಅವ್ರ ಬಾಡಿ ಕಂಪ್ಲೀಟ್ ಒಂದು ಏನೋ ಅಲ್ಲಾಡ್ದಂಗೆ ಆಗೋಯ್ತು. ಅಲ್ಲಾಡ್ದಂಗೆ ಆಗಿ ಅವರು ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿ ಏನೋ ಹೋದಂಗೆ ಆಯಿತು, ಅನುಭವ ಆಯಿತು, ನನಗೆ ಹೋಯ್ತು ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತದೆ. ಇದು ನಾನು ಎಲ್ಲನೂ ಕೂಡ ಸೈನ್ಸ್ ಪರ್ಸ್ಪೆಕ್ಟಿವ್ ನೋಡೋದ್ರಿಂದ ನನಗೆ ನಂಬಲಿಕ್ಕೂ ಕೂಡ ಕಷ್ಟ ಆಯಿತು. ಆಮೇಲೆ ನನಗೆ ಗೊತ್ತಾಗ್ತಾ ಹೋಯಿತು, ನಮ್ಮ ಗುರುಗಳು ಹೇಳಿದ್ರು ಈ ಥರ ಎಲ್ಲ ಇದೆ ಆ ಲೇಡಿಗೆ. ಅಂದರೆ ಅವ್ರದ್ದೇ ಆದಂತಹ ಲೈಕ್ ಬೇರೆ ಒಂದು ಸಂಬಂಧಿಕರು ಆತ್ಮ ಅವರ ಒಳಗಡೆ ಇತ್ತು. ಸೊ ಅದು ಯಾವ ರೂಪದಲ್ಲಿ ಹೋಗಬೇಕೋ ಅದು ಹೀಲ್ ಆಗ್ತಾ ಆ ಥರ ಹೋಗಿರೋ ಅಂಥದ್ದು. ಆ್ಯಂಡ್ ಲಿಟ್ರಲಿ
ಆ ಲೇಡಿನ ನೋಡಿದಾಗ, ಅಂದರೆ ಅವರು ಮಲಗಿಸಿದಾಗ ನೋಡಿದಾಗ ಅದು ನನಗೆ ಒಂಥರ ನಾನೇ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ ಅದನ್ನು ನೋಡಿದಾಗ. ಹಾಗಾಗಿ ಅವಾಗಲಿಂದನೂ ನಾನು ಆಫ್ಲೈನ್ ಮಾಡೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ನನ್ನ ಎನರ್ಜಿನೂ ಕೂಡ ಡ್ರೈನ್ ಆಯಿತು. ಸೊ ಈ ಥರ ಕ್ಲೈಂಟ್ಸ್ ಸಾಕಷ್ಟು ಜನ ಇದ್ದಾರೆ. ನಾನು ಮುಂಚೆ ಎಲ್ಲ ಬಿಫೋರ್ ಕೋವಿಡ್ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೆ, ಬಟ್ ಇವಾಗ ಸದ್ಯಕ್ಕೆ ಇಲ್ಲ. ಇವಾಗ ಪೂಜಾ, ಸಪೋಸ್ ದೇರ್ ಆರ್ 2 ಪೀಪಲ್, ಗರ್ಲ್ ಎ ಆ್ಯಂಡ್ ಗರ್ಲ್ ಬಿ ಅಂತ ಅಂದ್ಕೊಳ್ಳಿ. ಇಬ್ಬರು ಒಂದೇ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಬಟ್ ಗರ್ಲ್ ಎ ಇಸ್ ವೆರಿ ಸಕ್ಸಸ್ಫುಲಿ ಏಬಲ್ ಟು ಡೂ ಇಟ್, ಗರ್ಲ್ ಬಿಗೆ ಆಗ್ತಿಲ್ಲ. ನೀವು ಹೇಳಿದ್ರಲ್ಲ ಎಷ್ಟೊಂದು ಜನ ನಿಮ್ಮ ಹತ್ರ ಬರ್ತಾರೆ, ಒಬ್ರಿಗೆ 1 ವಾರದಲ್ಲೇ ಆಗೋಗ್ಬಿಡುತ್ತೆ, ಒಬ್ರಿಗೆ 1 ವರ್ಷ ಆದರೂ ಆಗಲ್ಲ. ಸೊ ವೈ ಇಸ್ ದಿಸ್ ಹ್ಯಾಪನಿಂಗ್? ಇದು ಎರಡು ಸೋಲ್ ಪರ್ಪಸ್ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನಾವು ಅಂದ್ಕೊಳ್ತೀವಿ ಅವರು ಮಾಡಿದ್ದಾರೆ ನನ್ನ ಕೈಲೂ ಆಗುತ್ತೆ, ಇನ್ನೊಬ್ರು ಏನೋ ಮಾಡಿದ್ದಾರೆ ನನ್ನ ಕೈಲೂ ಆಗುತ್ತೆ. ಇಲ್ಲಿ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದು. ಬಿಕಾಸ್ ಸೋಷಿಯಲ್ ಮೀಡಿಯಾ ನೋಡೋದೆಲ್ಲ ನಿಜ ಅಲ್ಲ ಅಲ್ವಾ. ನಮ್ಮ ಇಂಟೆನ್ಷನ್ ಏನು ಬೇಕು ಅದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿರಲ್ಲ, ಒಂದು ಕ್ಲಾರಿಟಿನೇ ಇರಲ್ಲ. ಒಂದು ಫಸ್ಟ್ ಪಾಯಿಂಟು. ಇನ್ನೊಂದು ಏನಪ್ಪ ಅಂತ ಅಂದರೆ, ನಿಮ್ಮ ಕರ್ಮಸ್ ಏನಿರುತ್ತೆ ಅದು ಅನುಸಾರವಾಗಿ ನಾವು ನಡ್ಕೊಂಡು ಹೋಗ್ತಿರ್ತೀವಿ. ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ನಿಮ್ಮ ಸೋಲ್ ಪರ್ಪಸ್ ಏನು ಅದನ್ನು ತಿಳ್ಕೊಳ್ದೆ, ನಾವು ಸೋಲ್ ಲೆವೆಲಲ್ಲಿ ನಾವು ತಿಳ್ಕೊಳ್ದೆ ವಿಚಾರಗಳನ್ನ, ನನ್ನ ಆತ್ಮಕ್ಕೆ ನನ್ನ ಸೋಲ್ ಏನಕ್ಕೆ ಬಂದಿದೆ ಅಂತ ತಿಳ್ಕೊಳ್ದೆ ಈ ಸುಮ್ಮನೆ ಕಾನ್ಸ್ಟೆಂಟಾಗಿ ಚೇಸ್ ಮಾಡೋವಂಥದ್ದು ಬೇಡ. ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಅಥವಾ ಇನ್ನೊಂದು ಯಾರ್ದೋ ಇಂದನೂ ಇನ್ಸ್ಪೈರ್ ಆಗಿ ನಾನು ಮಾಡ್ಬೋದು ಅನ್ನೋದು ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ ಆ್ಯಂಡ್ ಎನರ್ಜಿ ವೇಸ್ಟ್ ಆಗುತ್ತೆ ಅಷ್ಟೇ. ಇಲ್ಲಿ ಆ ಥರ ನಿಮಗಾಗಲ್ಲ. ಎಲ್ಲರದ್ದು ಕೂಡ ಒಂದು ಎನರ್ಜಿ ಲೆವೆಲ್ ಇಲ್ಲಿ ಎಲ್ಲರೂ ಕೂಡ ಒಂದೇ ಸಮಾನೆ. ಬಟ್ ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನಿಮ್ಮ ಇಂಟೆನ್ಷನ್ ಏನಿದೆ, ಆ್ಯಂಡ್ ಅನ್ಪಾಪ್ಯುಲರ್ ಒಪಿನಿಯನ್ ಅಂತ ಹೇಳ್ತೀನಿ, ಬಿಕಾಸ್ ನಮ್ಮ ಫ್ಯಾಮಿಲಿನೂ ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ಇದು ಫ್ಯಾಮಿಲಿ ಟ್ರೀ, ಇದನ್ನು ನಾವು DNA ಅಂತಲೂ ಕೂಡ ಹೇಳ್ಬೋದು. ಅಂದರೆ ಆ ಜೆನೆಟಿಕಲಿ ಏನು ಬಂದಿರುತ್ತೆ, ಎಪಿಜೆನೆಟಿಕ್ಸ್ ಅನ್ನೋಂತಹ ಕಾನ್ಸೆಪ್ಟಲ್ಲೇ ಕೂಡ ಇದು ಸಾಕಷ್ಟು ತಿಳ್ಕೊಳ್ತೀವಿ. ನನ್ನ ಫ್ಯಾಮಿಲಿ ಟ್ರೀ ಹೇಗಿದೆ, ನಮಗೆ ನಮ್ಮ ರಿಲೇಟಿವ್ಸ್ ಎಷ್ಟು ಒಳ್ಳೊಳ್ಳೆ ರಿಲೇಟಿವ್ಸ್ ಇದ್ದಾರಲ್ಲ, ಸೊ ಅವ್ರದ್ದೆಲ್ಲ ಹೆಂಗಿದೆ ಪ್ಯಾಟ್ರನ್ನು, ನನ್ನದ್ರಲ್ಲೂ ಕೂಡ ಹಾಗೆ ಇರುತ್ತೆ. ಓಕೆ, ಯಾವುದೋ ಒಂದು ಪ್ಯಾಟರ್ನ್ ಸೇಮ್ ಆಗೇ ಇರುತ್ತೆ. ನಾನು ಅದನ್ನು ರಿಪೀಟ್ ಮಾಡ್ತಾನೆ ಇರ್ತೀನಿ. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಬರೀ ಫಿಸಿಕಲ್ ಕಾಯಿಲೆ ಅಲ್ಲ, ಇವನ್ ಜೆನೆಟಿಕಲಿ ಬಂದಿರೋಂತಹ ಒಂದು ಇದು. ಸೊ ಇದ್ರ ಬಗ್ಗೆ ನಾವು ಅರ್ಥನೇ ಮಾಡ್ಕೊಂಡಿರೋದಿಲ್ಲ. ನಾವೇನು ಅಂದ್ಕೊಳ್ತೀವಿ, ನಾನು ಅಂದ್ಕೊಂಡಿದ ತಕ್ಷಣ ಆಗ್ಬಿಡತ್ತೆ, ಇನ್ಸ್ಪೈರ್ಡ್ ಆ್ಯಕ್ಷನ್ ತೊಗೊಂಡಿದ ತಕ್ಷಣ ಎಲ್ಲ ವರ್ಕ್ ಆಗುತ್ತೆ. ಆ ಥರ ವರ್ಕ್ ಆಗೋದಿಲ್ಲ. ನಿಮ್ಮ ಫ್ಯಾಮಿಲಿ ಗಮನಿಸಿ, ಟ್ರೀ ಗಮನಿಸಿ. ನಿಮ್ಮ ಅಜ್ಜ ಅಜ್ಜಿ ಅಥವಾ ಗೊತ್ತಿದ್ರೆ ಯಾರು ಹೆಂಗಿದ್ದಾರೆ, ನಿಮ್ಮ ಅಂಕಲ್ ಹೆಂಗಿದ್ದಾರೆ, ನಿಮ್ಮ ಆಂಟ್ ಹೆಂಗಿದ್ದಾರೆ, ಎಲ್ಲರನ್ನೂ ಗಮನಿಸಿ. ನಿಮ್ಮ ಪ್ಯಾಟ್ರನ್ ಒಂದೇ ಥರ ಇರುತ್ತೆ. ಯಾವುದೋ ಕೆಲವೊಂದು ಎಲ್ಲರೂ ಕೋಪ ಮಾಡ್ಕೊಂಡಿರ್ತಾರೆ ಅಂದರೆ ಕೋಪದಲ್ಲೇ ಇರುತ್ತೆ, ಅಥವಾ ತುಂಬ ಫ್ಯಾಮಿಲಿ ಏಳಿಗೆ ಅನ್ನೋದೇ ಆಗ್ತಿರೋದಿಲ್ಲ. ಸೊ ಅದನ್ನು ಜೆನೆಟಿಕಲಿ ನಾವು DNA ಗಿವ್ಸ್ ಬ್ಲೂ ಪ್ರಿಂಟ್, ಬಟ್ ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ಇರಬೇಕು ಅಂತ ಏನೂ ಇಲ್ಲ ಅಲ್ವಾ. ನಮ್ಮ ಎನ್ವೈರ್ನಮೆಂಟು, ನನ್ನ ಎಕ್ಸ್ಪೀರಿಯನ್ಸು, ನನ್ನ ಒಂದು ಸರೌಂಡಿಂಗ್ ಏನಿದೆ, ನಾನು ಇನ್ಫ್ಲುಯೆನ್ಸ್ ಆಗ್ತದೆ, ನಾನು ಬೇರೆ ಬೇರೆ ಇದಕ್ಕೆ ಹೋಗ್ತಿರ್ತೀನಿ. ಬಟ್ ಈ ಒಂದು DNA ಅಥವಾ ಈ ಒಂದು ಫ್ಯಾಮಿಲಿಯಿಂದ ಬಂದಿರೋಂಥ ಒಂದು ಎಮೋಷನ್ಸ್ನೂ ಕೂಡ ನಾವು ರಿಲೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಎಮೋಷನ್ಸ್ ಅಂತ ಬಂದಾಗ ಜಲಸಿ ಎಮೋಷನ್, ಸೊ ಕಾಲ್ಡ್ ಎನ್ವಿ. ಸೊ ಈ ಎಮೋಷನ್ ಬಗ್ಗೆ ನಾವು ತುಂಬ ತಲೆನೇ ಕೆಡ್ಸ್ಕೊಂಡಿರಲ್ಲ. ಯಾಕೆಂದರೆ ನಾವು ಎವ್ರಿ ಡೇ ಜಲಸಿ ಫೀಲ್ ಮಾಡ್ತಿರ್ತೀವಿ, ಬಿಕಾಸ್ ಸೋಷಿಯಲ್ ಮೀಡಿಯಾದಿಂದ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದು ಹಾಕ್ಬಿಟ್ಟಿರ್ತಾರೆ, ಅವರನ್ನು ನೋಡ್ಕೊಂಡು ಜಲಸಿ ಫೀಲ್ ಮಾಡೋದು, ಬೇಡದೇ ಇರೋ ಕಮೆಂಟ್ಗಳನ್ನ ಹೊಡೆಯೋದು. ಸೊ ಬೇಡದೇ ಇರೋ ಎಮೋಷನ್ಸ್ನ ತರಿಸ್ಕೊಂಡು ನೋಡಿ, ಅದ್ರ ಜೊತೆಗೆ ತರಿಸ್ಕೊಂಡು ಅದ್ರ ಜೊತೆಗೆ ಕಮೆಂಟ್ಗಳನ್ನ ಹೊಡಿತೀವಿ. ಸೊ ಈ ಜಲಸಿ ಫೀಲ್ನ ನೀವು ಎವ್ರಿ ಡೇ ಆ ಒಂದು ಎಮೋಷ್ನಲಿ ವೈಬ್ರೇಟ್ ಆಗ್ತಿದ್ದೀರಾ ಅಂತಂದರೆ, ನೀವು ಬೇರೆಯವರ ಒಂದು ಅವರ ಲಕ್ಸುರಿ ಅಥವಾ ಏನು ಇದೆ, ಅವರೇನೋ ಒಂದು ಸುಖವಾಗಿದ್ದಾರೆ, ಅವರು ಒಂದು ಇದರಲ್ಲಿ ಅಫ್ಕೋರ್ಸ್ ಅದು 100% ಟ್ರೂ ಇರೋದಿಲ್ಲ. ಬಟ್ ಯಾರ್ದೋ ಒಂದು ಫೋಟೋನ ನೋಡಿ ನೀವು ಜಲಸಿ ಫೀಲ್ ಮಾಡ್ತಾ ಇದ್ದೀರಾ, ಯಾರೋ ಕಾರ್ ತೊಗೊಂಡ್ರು ಜಲಸಿ ಫೀಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ನಿಮಗೆ ಕಾರ್ ಅಂದರೆ ಇಷ್ಟ ಇಲ್ಲ, ನಿಮಗೆ ಲಕ್ಸುರಿ ಅಂದರೆ ಇಷ್ಟ ಇಲ್ಲ, ನಿಮಗೆ ಹಣ ಅಂದರೆ ಇಷ್ಟ ಇಲ್ಲ ಅಂದರೆ ಲಿಟ್ರಲಿ ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಕಳಿಸ್ತಾ ಇದ್ವಿ. ಸೊ ಈ ಎಮೋಷನ್ ನಾವು ಅಬ್ಸರ್ವೇ ಮಾಡಿರೋದಿಲ್ಲ, ನನಗೆ ಈ ಎಮೋಷ್ನಲಿ ವೈಬ್ರೇಟ್ ಆಗ್ತಿದೆ. ಅದಕ್ಕೆ ಹೇಳಿದ್ದು ಅವಾಗಲೇ, ನಿಮ್ಮ ಇನ್ನರ್ ಚೈಲ್ಡ್ ಹೀಲಿಂಗಲ್ಲಿ ನೀವು ಗಂಟೆಗೆ ಒಂದ್ಸತಿ ಯಾವ ಎಮೋಷ್ನಲಿ ನಾನಿದ್ದೀನಿ, ಇವಾಗ ನಾನು ರೈಟ್ ನಾನು ಯಾವ ಎಮೋಷ್ನಲಿ ವೈಬ್ರೇಟ್ ಆಗ್ತಾಯಿದ್ದೀವಿ, ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್. ನಿಮಗೆ ನೀವು ಕೇಳ್ಕೊಳ್ಳಿ. ನಾವು ಯಾವತ್ತೂ ಕೇಳಿರೋದಿಲ್ಲ ಅಲ್ವಾ, ಓಕೆ ನಾನು ಇವಾಗ ಹ್ಯಾಪಿಯಾಗಿದ್ದೀನಾ. ಹ್ಯಾಪಿನೆಸ್ ಅನ್ನೋಂಥದ್ದು ಒಂದು ಎಮೋಷನ್. ಬಟ್ ನಾವೇನು ಮಾಡ್ತೀವಿ, ಅದಕ್ಕೆ ಡಿಸೈರ್ನ ನನ್ನ ಡ್ರೀಮ್ಸ್ ಅಚೀವ್ ಮಾಡಿದ್ರೆ ಅನ್ನೋಂತಹ ಒಂದು ಲೇಬಲ್ ಹಾಕ್ಬಿಡ್ತೀವಿ. ನನ್ನ ಡ್ರೀಮ್ಸ್ ಅಂತ ಲೇಬಲ್ ಹಾಕ್ಬಿಟ್ಟು ನನ್ನ ಡ್ರೀಮ್ ಅಚೀವ್ ಆದರೆ ನಾನು ತುಂಬ ಹ್ಯಾಪಿಯಾಗಿರ್ತೀನಿ, ನಾನು ಇಷ್ಟು ಹಣವನ್ನು ಅಟ್ರಾಕ್ಟ್ ಮಾಡಿದ್ರೆ ನಾನು ತುಂಬ ಹ್ಯಾಪಿಯಾಗಿರ್ತೀನಿ. ಸೊ ಹ್ಯಾಪಿನೆಸ್ ಇಸ್ ಜಸ್ಟ್ ಆನ್ ಎಮೋಷನ್. ಆ ಎಮೋಷನ್ಗೆ ಏನೂ ಬೇಡ, ಯಾವ ಥಿಂಗ್ಸೂ ಬೇಡ, ನಾನು ಇವಾಗಲೂ ಕೂಡ ಖುಷಿಯಾಗಿರ್ಬೋದು. ಸೊ ಒಂದು ಪಾಯಿಂಟಲ್ಲಿ ಹೆಂಗೆ ಅನಿಸ್ಬಿಡುತ್ತೆ ಅಂತ ಅಂದರೆ, ಎಸ್ ಅಫ್ಕೋರ್ಸ್ ಹ್ಯಾಪಿಯಾಗಿರಬೇಕು. ನನಗೆ ಎಲ್ಲೋ ಒಂದು ಕಡೆ ಅನಿಸ್ಬಿಡುತ್ತೆ, ನಾನು ಎಷ್ಟು ಹ್ಯಾಪಿಯಾಗಿದ್ದೀನಿ. ಇವಾಗ ನಾವು ಬೇರೆಯವ್ರಿಗೆ ಹೀಲಿಂಗ್ ಮಾಡ್ತೀವಿ, ಬೇರೆಯವ್ರಿಗೆ ಹೇಳ್ತೀವಿ, ಎಲ್ಲನೂ ಓಕೆ. ಎವ್ರಿ ಡೇ ನಾನು ಎಷ್ಟು ಹ್ಯಾಪಿಯಾಗಿದ್ದೀನಿ. ಸೊ ನಾವೇನೇ ಮಾಡಿದ್ರು ಖುಷಿಗೋಸ್ಕರ ಅಲ್ವಾ, ನೆಮ್ಮದಿಗೋಸ್ಕರ ಅದೇ ಅಲ್ವಾ. ಸೊ ಒಂದು ಪಾಯಿಂಟಲ್ಲಿ ಒಂದು ಸತಿ ಅನಿಸ್ಬಿಟ್ಟಿದ್ದು ನನಗೆ,
ನಾನು ಬೇರೆಯವ್ರಿಗೆಲ್ಲ ಹೇಳ್ತೀನಿ, ನಾನು ಏನನ್ನೂ ಹೇಳೋದು ಬೇಡಪ್ಪ, ಏನನ್ನೂ ಮಾಡೋದು ತುಂಬ ಫ್ರಸ್ಟ್ರೇಷನ್ ಪಾಯಿಂಟಲ್ಲಿ ನಾನು ಏನೂ ಹೇಳೋದು ಬೇಡ, ಏನೂ ಮಾಡೋದು ಬೇಡಪ್ಪ, ನನ್ನ ಪಾಡಿಗೆ ನಾನು ಇದ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ಅದು ಆಗೋದಿಲ್ಲ. ನನಗೇನು ಕೆಲಸ ಇದೆ, ನನ್ನ ಪರ್ಪಸ್ ಏನು, ಅದ್ರ ಪ್ರಕಾರ ಹೋಗಲೇಬೇಕು. ಹಾಗಂತ ನಾನು ತುಂಬ ಒಳ್ಳೆಯವಳು ಅಥವಾ ನಾನು ತುಂಬ ಹ್ಯಾಪಿಯಾಗಿರ್ತೀನಿ, ನಾನು ತುಂಬ ಹಣ ಸಂಪಾದನೆ ಮಾಡಿ ತುಂಬ ಇದಾಗಿದ್ದೀನಿ, ಆ ಥರ ಇಲ್ಲ. ಟ್ರೂ ಆಗಿ ಹೇಳ್ಬೇಕು ಅಂದರೆ, ಬಿಕಾಸ್ ನಾನು ಆ್ಯಕ್ಷನ್ ಏನು ತೊಗೊಳ್ತಿರ್ತೀನಿ, ನನ್ನ ಸೋಲ್ ಪರ್ಪಸ್ ಏನು, ನಾನು ತುಂಬ ಒಳ್ಳೆಯವಳು ಅಂತ ಕೂಡ ನಾನು ಎಲ್ಲೂ ಹೇಳ್ಕೊಡೋದು. ಅದೇ ಹೇಳಿದ್ನಲ್ಲ, ನನ್ನಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋರು ಯಾರೂ ಇಲ್ಲ ಅಂತ ಸಮ್ಟೈಮ್ಸ್ ಅನಿಸ್ತಾ ಇತ್ತು ಅವಾಗ. ಬಟ್ ಈಗ ಅದು ಒಂದು ಎಮೋಷನ್ ಅಷ್ಟೇ. ಆ ಎಮೋಷನನ್ನು ನಾನು ರಿಸೀವ್ ಮಾಡಿದ್ದೀನಿ ಅಂತಂದರೆ ಅದು ಟ್ರೂ ಅಲ್ಲ. ಸೊ ಹ್ಯಾಪಿ ಅನ್ನೋದು ಒಂದು ಎಮೋಷನ್, ಸ್ಯಾಡ್ ಅನ್ನೋದು ಎಮೋಷನ್, ನೀವು ಯಾವ ರೆಲ್ಮಲ್ಲಿ ಇರ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಹ್ಯಾಪಿನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್. ಎಲ್ಲಿದ್ರು ನಾನು ಖುಷಿಯಾಗಿದ್ದೀನಿ ಅಂತ ನನಗೆ ಹೇಳ್ಕೊಳ್ತಾ ಇದ್ರೆ ಐ ವಿಲ್ ಬಿ. ತುಂಬ ಜನ ಓವರ್ ಥಿಂಕಿಂಗಿಂದಾನೆ ನಗಾಡೋದನ್ನೇ ಮರ್ತೋಗ್ಬಿಟ್ಟಿರ್ತಾರೆ, ಅಥವಾ ಹ್ಯಾಪಿಯಾಗಿರೋದನ್ನೇ ಮರ್ತೋಗ್ಬಿಟ್ಟಿರ್ತಾರೆ, ಆ ಮೊಮೆಂಟನ್ನ ಎಂಜಾಯ್ ಮಾಡಲ್ಲ. ನಾನು ತುಂಬ ಸತಿ ಹೇಳಿದ್ದೀನಿ, ಪ್ರೆಸೆಂಟ್ ಮೂಮೆಂಟಲ್ಲಿ ಇರಿ, ಪ್ರೆಸೆಂಟ್ ಮೂಮೆಂಟಲ್ಲಿ. ಅದು ತುಂಬ ಜನಕ್ಕೆ ಸಾಧ್ಯನೇ ಆಗೋದಿಲ್ಲ, ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋಕ್ಕೆ ಆಗೋದಿಲ್ಲ. ಬಟ್ ಐನ್ಸ್ಟೀನ್ ಥಿಯರಿ ಪ್ರಕಾರ, ಅಂದರೆ ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ, ಟೈಮ್ ಈಸ್ ನಾಟ್ ಅಬ್ಸಲ್ಯೂಟ್. ಓಕೆ, ಟೈಮ್ ಅಬ್ಸಲ್ಯೂಟ್ ಅಲ್ಲ. ಇದು ಟೈಮ್ ಹೇಗೆ ಲೈಕ್ ಇಲ್ಯೂಷನ್ ಆಗಿದೆ ಅಂತಂದರೆ, ಟೈಮ್ ಈಸ್ ಅನ್ ಇಲ್ಯೂಷನ್ ಅಂತ ಹೇಳ್ಬೋದು. ಟೈಮ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಸ್ಪೀಡು ಮತ್ತು ಗ್ರಾವಿಟಿ ಮೂಲಕ ಅದು ಲೈಕ್ ಅಬ್ಸಲ್ಯೂಟ್ ಅಲ್ಲ ಅಂತ ಹೇಳಿರೋವಂಥದ್ದು. ಬಟ್ ನಮ್ಮ ಲೈಫಲ್ಲೂ ಕೂಡ ಪಾಸ್ಟ್ ಅನ್ನೋಂಥದ್ದು, ಅಂದರೆ ಫಿಸಿಕಲ್ ವರ್ಲ್ಡಲ್ಲಿ ಮಾತಾಡ್ತಿದ್ದೀನಿ, ಪಾಸ್ಟ್ ಮತ್ತು ಫ್ಯೂಚರ್ ಅನ್ನೋಂಥದ್ದು ಇಲ್ಲ. ಬಟ್ ನಮ್ಮ ಮೈಂಡಲ್ಲಿ ಏನು ಮಾಡ್ತೀವಿ, ಪಾಸ್ಟಿಗೆ ಮತ್ತು ಫ್ಯೂಚರ್ಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇರ್ತೀವಿ. ಸೊ ಓಡಾಡೋದ್ರಿಂದ ಓವರ್ ಥಿಂಕ್ ಆಗೋದ್ರಿಂದ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ಸ್ಟ್ರೆಸ್ ಬಿಲ್ಡ್ ಆಗೋದ್ರಿಂದ ನೀವು ನೆಗೆಟಿವ್ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಿರ್ತೀರ. ಆ್ಯಂಡ್ ಡೆಸ್ಪರೇಟ್ ಫೀಲ್ ಮಾಡೋರು ತುಂಬ ಜನ ಇದ್ದಾರೆ. ಡೆಸ್ಪರೆಸಿ ಈಸ್ ಆಲ್ಸೋ ನೆಗೆಟಿವ್ ಫ್ರೀಕ್ವೆನ್ಸಿ. ನನಗಾಗಿಲ್ಲ, ನನಗೆ ಅದಾಗ್ತಾಯಿಲ್ಲ, ನನ್ನ ಕೆಲಸಗಳೇ ಆಗ್ತಾಯಿಲ್ಲ, ಯಾಕೆ ಆಗ್ತಾಯಿಲ್ಲ, ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್, ಎಲ್ಲನೂ ಎಮೋಷನ್ ಮಿಕ್ಸಪ್ ಆಗಿ ನಮ್ಮ ಡ್ರೀಮ್ಸ್ ಅಚೀವ್ ಮಾಡೋಕ್ಕೆ ಬಿಡದೆ ಅದು ದೂರ ಓಡೋಗೋ ಥರ ನಾವೇ ಮಾಡ್ತಾಯಿರ್ತೀವಿ. ದಟ್ ಇಸ್ ವೆರಿ ಟ್ರೂ. ಸೊ ಗೈಸ್, ನೀವು ಯಾರಾದರೂ ಕಾರ್ ತೊಗೋಬೇಕಂದ್ರೆ ಬೇರೆಯವ್ರ ಕಾರ್ ನೋಡಿ ಜೆಲಸ್ ಆಗಬೇಡಿ. ಅದನ್ನು ಹೇಳಬೇಕು, ಒಂದು 3 ವಿಯರ್ಡ್ ಟೆಕ್ನಿಕ್ಸ್, ವಿಯರ್ಡ್ ಅಂತಲೇ ಹೇಳ್ಬೋದು. ಅದರ್ಸ್ ವಿನ್ನ ಎಂಜಾಯ್ ಮಾಡೋದು, ಸೆಲೆಬ್ರೇಟ್ ಮಾಡೋದು, ಈ ಟೆಕ್ನಿಕ್ನ ಮಾಡಿ, ಎಲ್ಲರೂ ಮಾಡಿ ಅಂತ ಹೇಳ್ತೀನಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕಾರ್ ತೊಗೊಂಡಿರೋದು, ಒಂದು ಲಕ್ಸುರಿಯಾಗಿ ತೊಗೊಂಡಿರೋದು ಹಾಕಿರ್ತಾರೆ, ವಾವ್ ನಂದೇ ಕಾರು ಅಂತ ಫೀಲ್ ಮಾಡೋದು. ಇಲ್ಲಿ ಫೀಲಿಂಗಿಗೆ ದುಡ್ಡು ಕೊಡಬೇಕಾಗಿಲ್ಲ ಅಲ್ವಾ, ಇಟ್ಸ್ ಫ್ರೀ ಅಲ್ವಾ. ನಂದೇ ಕಾರು, ಓಕೆ, ನಂದೇ ಮನೆ, ಅದನ್ನು ಹೇಳ್ಕೊಳ್ಳಿ, ಬಾಯ್ ಬಿಟ್ಟು ಹೇಳ್ಕೊಳ್ಳಿ. ಹೇಗೆ ಫೀಲ್ ಮಾಡಿ, ನೀವು ಯಾವತ್ತವ್ರ ಮೇಲೆ ಜಲಸ್ ಫೀಲ್ ಮಾಡೋದೇ ಇಲ್ಲ. ಜಸ್ಟ್ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಿದ್ದೀರ ಅನ್ನೋದು ಹೋಗುತ್ತೆ. ಆಮೇಲೆ 3 ಮಿನಿಟ್ಸ್ ಆರ್ 2 ಮಿನಿಟ್ಸ್, ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಮಾಡಿ, ಎವ್ರಿ ಡೇ ಸ್ಮೈಲ್ ಮಾಡಿ, ಹ್ಯಾಪಿ. ಸುಮ್ಮನೆ ಸ್ಮೈಲ್ ಮಾಡಿ, ಕಾರಣ ಬೇಡ, ಹೀಗೆ ಜಸ್ಟ್ ಸ್ಮೈಲ್ ಮಾಡ್ಕೊಂಡಿರಿ, ಆಟೋಮೆಟಿಕಲಿ ನಿಮ್ಮ ಮೂಡ್, ಐ ಮೀನ್ ನಿಮ್ಮ ಕೆಲಸಗಳು ತುಂಬ ಚೆನ್ನಾಗಿ ಆಗುವಂಥದ್ದು, ಆ ದಿನ ತುಂಬ ಹ್ಯಾಪಿಯಾಗಿರುವಂಥದ್ದು ಫೀಲ್ ಆಗುತ್ತೆ. ಬಿಕಾಸ್ ನಿಮ್ಮ ಮೈಂಡಿಗೆ ಗೊತ್ತಿಲ್ಲ ನೀವು ನಿಜವಾಗ್ಲೂ ಹ್ಯಾಪಿಯಾಗಿದ್ದೀರೋ, ಫೇಕಾಗಿ ಆ್ಯಕ್ಟ್ ಮಾಡ್ತಿದ್ದೀರೋ. ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಬಟ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಫೇಕಾಗಿ ಆ್ಯಕ್ಟಿಂಗ್ ಮಾಡ್ತಾ ಹೋಗೋದು ಆ್ಯಂಡ್ ಫೇಕಾಗಿ ನಟಿಸ್ತಾ ಹೋಗೋದು, ಆ ನಟಿಸ್ತಾ ನಿಮಗೆ ಅದು ತೊಗೊಂಡು ಬರುತ್ತೆ. From now I'm going to look at Ambani and I'm going like, wow, ನಂದುಡ್ಡು. ಸೊ ಅದನ್ನು ಫೀಲ್ ಮಾಡಿ, ಅವಾಗ ನೀವು ಜಲಸ್ ಏನಂತಹ ಎಮೋಷ್ನಲಿ ಅದರಲ್ಲಿ ವೈಬ್ರೇಟೇ ಆಗೋದಿಲ್ಲ. ಸೊ ಲೈಕ್ ಸ್ಮೈಲ್ ಮಾಡ್ತಾ ಆ್ಯಂಡ್ ಇದು ನಂದೇ ಅಂತಹ ಒಂದು ವಿನ್ ಸೆಲೆಬ್ರೇಟ್ ಮಾಡ್ತಾ, ಅವರ ವಿನ್ ನನ್ನ ವಿನ್, ಬಿಕಾಸ್ ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್ ಅಲ್ವಾ. ಸೊ ಅವ್ರು ವಿನ್ ಆಗಿದ್ದಾರೆ, ನಾನು ವಿನ್ ಆಗಿದ್ದೀನಿ, ಖುಷಿ ಪಡಿ. ಸೊ ಇದನ್ನು 1 ತಿಂಗಳು ಮಾಡಿ, ಹೇಗೆ ನೀವು ಆ ಜಲಸ್ ಏನೋ ಎಮೋಷನ್ ನೀವು ಬರಲ್ಲ, ಬಂದಿದ ತಕ್ಷಣ ನಿಮ್ಮ ಮೈಂಡ್ ಅಲರ್ಟ್ ಆಗುತ್ತೆ. ವೆರಿ ಟ್ರೂ. ಸೊ ಇವಾಗ ನೀವು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ಹೇಳಿದ್ರಲ್ಲ, ಅದರಲ್ಲಿ ಯಾವ ರೀತಿ ಟೆಕ್ನಿಕ್ಸ್ ಇದೆ ಟು ರೀಚ್ ಆರ್ ಇನ್ಕ್ರೀಸ್ ಯುವರ್ ವೈಬ್ರೇಷನ್? ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ನಾನು ಹೇಳಿದ್ನಲ್ಲ, ಮ್ಯಾನಿಫೆಸ್ಟೇಷನ್ ಇನ್ ದ ಸೆನ್ಸ್ ಸರ್ಫೇಸ್ ಲೆವೆಲಲ್ಲಿ, ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಡೀಪರ್ ಲೆವೆಲಲ್ಲಿ ನಾವು ತಿಳ್ಕೊಳ್ತೀರಿ ಅಂತಂದರೆ, ಲೈಕ್ ಪಾಸ್ಟು ಮತ್ತು ಪ್ರೆಸೆಂಟು ಫ್ಯೂಚರ್ ಒಂದೇ ಇದರಲ್ಲಿ ಎಕ್ಸಿಸ್ಟಲ್ಲಿರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಅಂದ್ಕೊಂಡಿದ್ದೀನಿ ಈ ಥರ ಮನೆ ಕಟ್ಟಿಸಿದ್ದೀನಿ ಅಂತ. ಸೊ ದ ಮೂಮೆಂಟ್ ನೀವು ಥಾಟ್ ಮೂಲಕ ಥಾಟ್ ಕೊಡ್ತೀರಾ ಅಂತಂದರೆ, ಫಸ್ಟ್ ಬರೋವಂಥದ್ದು ಥಾಟ್ ಅಲ್ವಾ. ಸೊ ಥಾಟ್ ಬರುತ್ತೆ, ಅದಕ್ಕೆ ನೀವು ಎಮೋಷನ್ನ ಕೊಡ್ತೀರಾ, ಫೀಲಿಂಗ್ಸ್ನ ಕೊಡ್ತೀರಾ. ಅದಾದಮೇಲೆ ಅದು ನಿಮ್ಮ ಬಿಲೀಫ್ ಆಗುತ್ತೆ. ಸೊ ಬಿಲೀಫ್ ಯಾವಾಗ ಆಗುತ್ತೆ, ಅದು ಡೆಫಿನೆಟ್ಲಿ ನಿಮ್ಮ ಒಂದು ಆ ಬಿಲೀಫಿಂದನೇ ಅಟ್ರ್ಯಾಕ್ಟ್ ಮಾಡಿರೋ ಅಂಥದ್ದು. ಸೊ ಇಲ್ಲಿ ನಿಮಗೆ ಆ ಆಸೆ ಬಂದಿದೆ ಅಂತೆ, ಆಲ್ರೆಡಿ ಪ್ಯಾರಲಲ್ ಡ್ರಿಲ್ಮ್ ಅಥವಾ ಪ್ಯಾರಲಲ್ ಯೂನಿವರ್ಸಲ್ಲಿ ಎಕ್ಸಿಸ್ಟ್ ಆಗಿದೆ. ಓಕೆ, ಸೊ ಪ್ಯಾರಲಲ್ ಯೂನಿವರ್ಸಲ್ ಎಕ್ಸಿಸ್ಟ್ ಆಗಿದೆ ಅಂತ ಅಂದರೆ ನನ್ನ ಫಿಸಿಕಲ್ ವರ್ಲ್ಡಲ್ಲಿ ಅದಿಲ್ಲ. ಸೊ ಇಲ್ಲಿ ತುಂಬ ಜನಕ್ಕೆ ಕಷ್ಟ ಆಗೋದು ಎಲ್ಲಪ್ಪ ಅಂತ ಅಂದರೆ, ನಮ್ಮ ಫಿಸಿಕಲ್ ವರ್ಲ್ಡಲ್ಲಿ ಎಕ್ಸಿಸ್ಟಲ್ಲಿಲ್ಲ, ಬಟ್ ನನ್ನ ಪ್ಯಾರಲಲ್ ಯೂನಿವರ್ಸಲ್ ಆಲ್ರೆಡಿ ಎಕ್ಸಿಸ್ಟಲ್ಲಿದೆ. ಸೊ ಆಲ್ರೆಡಿ ಎಕ್ಸಿಸ್ಟಲ್ಲಿ ಇರೋ ಅಂಥದ್ದನ್ನು ನನ್ನ ಫಿಸಿಕಲ್ ವರ್ಲ್ಡಿಗೆ ತೊಗೊಂಡು ಬರೋದೇ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್. ಓಕೆ, ಇಟ್ಸ್ ಆಲ್ರೆಡಿ ದೇರ್ ಅಂತ. ಎಸ್ ಆಫ್ ಕೋರ್ಸ್, ನಾನು ಅದನ್ನೇ ಹೇಳಿದ್ನಲ್ಲ, ಟೈಮ್ ಅನ್ನೋದೇ ಒಂದು ಇಲ್ಯೂಷನ್.
ಲೈಕ್ ಈ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಇಟ್ಸ್ ಅ ಮೆಟಾಫಿಸಿಕಲ್ ಟಾಪಿಕ್ ಆ್ಯಕ್ಚುಲಿ. ಕ್ವಾಂಟಮ್ ಫಿಸಿಕ್ಸ್ ಅಂತ ಏನು ಹೇಳ್ತೀವಿ, ಇದು ಮೆಟಾಫಿಸಿಕ್ಸ್, ಇದು ಬಿಯಾಂಡ್ ಸೈನ್ಸ್ ಅಂತ ಹೇಳ್ಬೋದು. ಯಾವುದಕ್ಕೂ ಹಿಂಗೆ ಆಗತ್ತೆ ಹಂಗೆ, ಬಟ್ ನಮ್ಮ ಕಲ್ಪನೆ ಏನಿದೆ ಅದಕ್ಕೂ ಮೀರಿ ಬೆಳೆದಂತಹ ಒಂದು ಕಾನ್ಸೆಪ್ಟ್. ಸೊ ಪ್ಯಾರಲಲ್ ಯೂನಿವರ್ಸಲ್ಲಿ ಆಲ್ರೆಡಿ ಆ ಒಂದು ಅಟ್ರ್ಯಾಕ್ಟ್ ಮಾಡಿರೋವಂಥದ್ದನ್ನು ನಿಮ್ಮ ಫಿಸಿಕಲ್ ವರ್ಲ್ಡ್, ಈ ಒಂದು 3D ವರ್ಲ್ಡಿಗೆ ತರುವಂಥದ್ದು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್. ಸೊ ಇದರಲ್ಲಿ ನಿಮ್ಮ ಫ್ಯೂಚರ್ ಸೆಲ್ಫಲ್ಲಿ ವೈಬ್ರೇಟ್ ಆಗುವಂಥದ್ದು. ಸಿಂಪಲ್ ಒಂದು ವಿಚಾರನ ತಿಳಿಸ್ಕೊಡ್ತೀನಿ. ಫ್ಯೂಚರ್ ಸೆಲ್ಫಲ್ಲಿ ವೈಬ್ರೇಟ್ ಆಗಬೇಕು. ಸೊ ಫ್ಯೂಚರ್ ಸೆಲ್ಫ್ ಅಂತ ಅಂದರೆ ಇವಾಗ ನಾನು ಡಿಸೆಂಬರಲ್ಲಿ ಏನನ್ನು ಅಚೀವ್ ಮಾಡಬೇಕು, ಈ ಜುಲೈ ಮಂತಲ್ಲಿ ಆ ವೈಬ್ರೇಷನಲ್ಲಿ ಇದ್ದೀನಿ. ನನ್ನ ಕ್ಲೈಂಟ್ಸಿಗೆ ಒಂದು ಫ್ಯೂ ಕ್ಲೈಂಟ್ಸ್ ಇದ್ದಾರೆ, ಅವ್ರು ತುಂಬ ವರ್ಷದಿಂದ ನನ್ನ ಕಾಂಟ್ಯಾಕ್ಟಲ್ಲಿರೋವಂಥದ್ದು, ತುಂಬ ಇದು ಫಾಲೋ ಮಾಡ್ತಾ ಇರೋವಂಥದ್ದು. ಸೊ ಅವರಿಗೆ ಹೇಗೆ ವರ್ಕ್ ಆಗಿದೆ ಅಂದರೆ, ಅವ್ರು ಬೇಸಿಕಾಗಿ ಬಂದಿರೋವಂಥವ್ರು ಬೇ ಲೀಫ್ ಮ್ಯಾನಿಫೆಸ್ಟೇಷನು, ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಬಂದಿರೋವಂಥದ್ದು. ಇವತ್ತು ಯಾವ ಲೆವೆಲಿಗೆ ಅಟ್ರ್ಯಾಕ್ಟ್ ಮಾಡಿದ್ದಾರೆ ಅಂದರೆ ನನಗಿಂತನೂ ಚೆನ್ನಾಗಿ ಅದ್ರ ಬಗ್ಗೆ ಲೈಕ್ ಅಟ್ರ್ಯಾಕ್ಟ್ ಮಾಡ್ತಿದ್ದಾರೆ. ನಾನು ಹೇಳ್ತೀನಿ, ನೀವು ಮ್ಯಾನಿಫೆಸ್ಟೇಷನ್ನ ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿದ್ದಾರೆ ಬಿಡಿ ಅಂತ. ಅಂದರೆ ಆ ಥರ ಅವರು ಅದನ್ನು ಸೀರಿಯಸ್ ಆಗಿ ತಿಳ್ಕೊಳ್ತಾ, ಅವರ ವೈಬ್ರೇಷನ್ ಎವ್ರಿ ಡೇ ಅವರ ವೈಬ್ರೇಷನ್ನ ಲೈಕ್ ಇನ್ಕ್ರೀಸ್ ಮಾಡ್ಕೊಳ್ತಾ, ಅವರ ಒಂದು ಗೋಲ್ಸ್ ಅಥವಾ ಅವರ ಒಂದು ಡ್ರೀಮ್ಸ್ ಕಡೆಗೆ ಫೋಕಸ್ ಮಾಡ್ತಾ ಅಟ್ರ್ಯಾಕ್ಟ್ ಮಾಡಿರೋಂಥದ್ದು. ತುಂಬ ನನ್ನ ಕ್ಲೈಂಟ್ಸ್ ತುಂಬ ಚೆನ್ನಾಗಿ ಫೋನಲ್ಲಿ ಹೇಳ್ತಾರೆ, ಮೇಡಮ್ ನಾನು ಈ ಒಂದು ಜಾಬ್ನ ಅಂದ್ಕೊಂಡಿದ್ದೆ ಮೇಡಮ್, ಅದು ಹೆಂಗೆ 2 ಮಂತ್ಸಲ್ಲೇ ಆಗೋಯ್ತು. ಇವಾಗ ಲಿಟ್ರಲಿ ಅವರು ಲೈಕ್ ಏನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡೋ ಲೆವೆಲಿಗೆ ಅವರು ವೈಬ್ರೇಷನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಹಾಗೆಯೇ ನಮ್ಮ ಒಂದು ವೈಬ್ರೇಷನ್, ನಾವು ಫ್ಯೂಚರ್ ಸೆಲ್ಫಲ್ಲಿ ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಟೆಕ್ನಿಕ್, ಇದನ್ನು ನಾವು ಟೈಮ್ ಲೈನ್ ಶಿಫ್ಟಿಂಗ್ ಅಂತಲೂ ಹೇಳ್ತೀವಿ. ಸೊ ಫ್ಯೂಚರ್ ಸೆಲ್ಫಲ್ಲಿ ನಾನು ಮುಂದೆ ಬರುವಂತಹ ಒಂದು ಫ್ಯೂಚರ್ ಸೆಲ್ಫಲ್ಲಿ ಈ ಫಿಸಿಕಲ್ ವರ್ಲ್ಡಿಂದ ಹೇಳ್ತಿರೋದು, ಅದನ್ನು ಇವಾಗಲೇ ನಾನು ಅಚೀವ್ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಆ್ಯಕ್ಟ್ ಮಾಡ್ಬೋದು. ಸೊ ಈಗೇನು ಇದು ಬೇರೆ ಬೇರೆ ರೀತಿಯಲ್ಲಿ ವಿಜುವಲೈಸೇಷನಲ್ಲೂ ಕೂಡ ಮಾಡ್ಬೋದು, ಬರೆದು ಕೂಡ ಮಾಡ್ಬೋದು. ನಾನು ಫ್ಯೂಚರ್ ಸೆಲ್ಫಲ್ಲಿ ಆಲ್ರೆಡಿ ಇದ್ದೀನಿ, ಸೊ ನಮ್ಮ ಬ್ರಹ್ಮಾಂಡಕ್ಕೆ, ನನ್ನ ಯೂನಿವರ್ಸಿಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ. ಸೊ ಯೂನಿವರ್ಸ್ ನೀನು ನೋಡ್ಕೊ, ಅದನ್ನು ಮೆಸೇಜ್ ಕಳಿಸಿ ನಾನು ಸರೆಂಡರ್ ಮಾಡ್ತಾ ಇದ್ದೀನಿ, ಅದು ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗೋದು ಅಂದರೆ ಮಿರರ್. ಸೊ ಮಿರರ್ ಇಟ್ಸ್ ಕಾಲ್ಡ್, ನಾವು ಪೋರ್ಟಲ್ ಅಂತಲೂ ಕೂಡ ಹೇಳ್ಬೋದು. ಪೋರ್ಟಲ್ ಅದು ಒಂದು ಡೋರ್ವೇ. ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ಒಂದು ಮಿರರ್ ಟೆಕ್ನಿಕ್ ತುಂಬ ಸಹಾಯ ಮಾಡುತ್ತೆ. ಅಲ್ಲಿ ನೀವು ಟೈಮ್ ಲೈನ್ ಶಿಫ್ಟಿಂಗ್ನ ಮಾಡ್ಕೊಳ್ತೀರಾ. ಅಂದರೆ ನಿಮ್ಮ ರೈಟ್ ಐನ ನೋಡ್ಕೊಳ್ತಾ ಹಿಂದಿನಿಂದ 6 ತಿಂಗಳುಗಳ ಕಾಲ ನೀವು ಏನನ್ನು ಆಗಬೇಕಾಗಿದ್ದೀರಾ ವಿತ್ ಸ್ಕ್ರಿಪ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸುಮ್ಮನೆ ಹಿಂಗಾಗ್ಬಿಡುತ್ತೆ ನೋ, ಸ್ಕ್ರಿಪ್ಟ್ ಮಾಡ್ಕೊಳ್ಳಿ. ಸೊ ಸ್ಕ್ರಿಪ್ಟ್ ಮಾಡ್ಕೊಳ್ತಾ ನಾನು ಅದೆಲ್ಲ ಅಚೀವ್ ಮಾಡಿದ್ದೀನಿ, ನಿಮ್ಮ ರೈಟ್ ಐನ ನೋಡ್ಕೊಳ್ತಾ, ರೈಟ್ ಆರ್ ಲೆಫ್ಟ್ ಒಂದು ಕಡೆ ಫೋಕಸ್ ಮಾಡಿ ನೋಡ್ಕೊಳ್ತಾ ಹೇಳುವಂಥದ್ದು. ಸೊ ಹೇಳಿ ಇದನ್ನು ಒಂದು 3 ನಿಮಿಷ ನೀವು ಮಾಡಿದಾಗ ನಿಮ್ಮಲ್ಲಿ ಇರುವಂತಹ ಕಾನ್ಫಿಡೆನ್ಸ್ ಲೆವೆಲ್ಲು ನೀವೇ ಅಬ್ಸರ್ವ್ ಮಾಡ್ಬೋದು, ಅಷ್ಟು ಇನ್ಕ್ರೀಸ್ ಆಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್. ಸೊ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಂತಂದರೆ ಆಟೋಮೆಟಿಕಲಿ ನನಗೊಂದು ನಂಬಿಕೆ ಬರುತ್ತೆ, ಆಗುತ್ತೆ ಬಿಡಪ್ಪ ಅನ್ನೋ ರೀತಿಯಲ್ಲಿ. ಬಟ್ ಟ್ರೂತ್ ಏನು ಗೊತ್ತಾ, ನಾವು ಏನು ಅಂದ್ಕೊಳ್ತೀವಿ ಅದು ಆಗೋದಿಲ್ಲ. ಟ್ರೂತ್ ಅದನ್ನೊಂದು ಚಿಕ್ಕ ಇದನ್ನು ಹೇಳ್ತೀನಿ. ಸೊ ಈ ಒಂದು ನೋನ್ ವರ್ಲ್ಡ್ ಫಿಸಿಕಲ್ ವರ್ಲ್ಡಲ್ಲಿ ನಾನು ನೋನ್ ಥಿಂಗ್ಸ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದರೆ, ಇವಾಗ ನಾನು ಲೈಕ್ ಲಾಸ್ಟ್ ಮಂತ್ ಅಂದ್ಕೊಂಡಿದ್ದೆ ನಾನು ಈ ಪಾಡ್ಕಾಸ್ಟ್ನ ಅಟೆಂಡ್ ಮಾಡ್ತೀನಿ ಅಂತ, ನೀವು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಇಲ್ಲ. 5 ವರ್ಷದಿಂದ ನಾನು ಈ ರೀತಿ ಇರ್ತೀನಿ ಅಂತ ನಾನು ಅಂದ್ಕೊಂಡಿದ್ನ ಇಲ್ಲ, ಡೆಫಿನೆಟ್ಲಿ ಇಲ್ಲ. ಹಾಗಾದರೆ ಮ್ಯಾನಿಫೆಸ್ಟೇಷನ್ ಏನಕ್ಕೆ? ನಮ್ಮ ಸೋಲಿಗೆ ಏನು ಬೇಕೋ ಅದನ್ನು ತೊಗೊಂಡು ಹೋಗ್ತಿದೆ, ನನ್ನ ಬಾಡಿಗೆ ಏನು ಬೇಕೋ ಅದನ್ನು ತೊಗೊಂಡು ಹೋಗ್ತಿದೆ, ನನ್ನ ಮೈಂಡಿಗೆ ಏನು ಬೇಕೋ ಅವು ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಿದ್ವಿ. ಬಟ್ ನನ್ನ ಕಾನ್ಷಿಯಸ್ ಮೈಂಡ್ ಏನು ಅದನ್ನು ತೊಗೋಬೇಕು, ಇದನ್ನು ಕಾನ್ಸ್ಟೆಂಟ್ಲಿ ಚೇಸ್ ಮಾಡ್ಕೊಳ್ತಾ ಏನನ್ನೂ ಅಟ್ರ್ಯಾಕ್ಟ್ ಮಾಡಲಿಕ್ಕಾಗದೆ, ಏನನ್ನೂ ಸರಿಗೆ ನಾವು ಅಂದ್ಕೊಂಡಿರೋದು ಪಡೆದಲ್ಲೇ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ. ಸೊ ಈ ಫಿಸಿಕಲ್ ವರ್ಲ್ಡಲ್ಲಿ ನೋನ್ ವರ್ಲ್ಡಲ್ಲಿ ಇದ್ಕೊಳ್ತಾ ನೋನ್ ಥಿಂಗ್ಸ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕಾಗೋದಿಲ್ಲ. ಸೊ ಲೈಕ್ ಕ್ವಾಂಟಮ್ ಫಿಸಿಕ್ಸ್ ನಾವೇನು ಹೇಳ್ತೀವಿ ಅಂತಂದರೆ, ಅನ್ನೋನ್ ವರ್ಲ್ಡಲ್ಲಿ ನೀವು ವೈಬ್ರೇಟ್ ಆದಾಗ ಅನ್ನೋನ್ ಥಿಂಗ್ಸ್ನ ಅಟ್ರ್ಯಾಕ್ಟ್ ಮಾಡುವಂಥದ್ದು. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಕಾಸ್ ನೀವು ಯಾವಾಗ ಈ ಒಂದು ವೈಬ್ರೇಷನಲ್ಲಿ ಸೆಟ್ ಆಗ್ತೀರಾ, ಹೈಯರ್ ಡೈಮೆನ್ಷನಲ್ಲಿ ಯಾವಾಗ ವೈಬ್ರೇಟ್ ಆಗ್ತೀರಾ, ಆ ಒಂದು ವೈಬ್ರೇಷನಿಂದ ನಿಮಗೆ ಎಕ್ಸಾಕ್ಟಾಗಿ ನಾನು ಒಂದು 10 ಕೋಟಿ ನಿಮಗೆ ಯಾವುದು ನಿಮ್ಮ ಪರ್ಪಸ್ಸಿಗಿದೆ ಅದು ನಿಮಗೆ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ಕಷ್ಟಗಳನ್ನ ಅನುಭವಿಸೋವಂಥದ್ದು ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಓಕೆ, ಸೊ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ನಾನು ಸ್ಪೀಡಪ್ ಆವಾಗಲೇ ಹೇಳಿದ್ನಲ್ಲ, A ಪಾಯಿಂಟಿಂದ B ಪಾಯಿಂಟಿಗೆ ಹೋಗಬೇಕು ಅಂತಂದರೆ ನಿಮ್ಮ ಡಿಸೈರ್ಸು ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ ಕ್ವಾಂಟಮ್ ಮ್ಯಾನಿಫೆಸ್ಟೇಷನಲ್ಲಿ. ಇಟ್ ಮೇಕ್ ಸೆನ್ಸ್. ನಾನು ರೀಸೆಂಟ್ಲಿ ಹ್ಯಾಡ್ ಗಾನ್ ಟು ಅದರ್ ಪಾಡ್ಕಾಸ್ಟ್. ನನಗೆ ಗೊತ್ತೇ ಇಲ್ಲ ನಾನು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಅದು ಐ ಟೆಲ್ ಯು. ಓಕೆ, ಅವ್ರು ಕೇಳಿದ್ರು ವಾಟ್ ಡು ಯು ಡೂ, ಹೌ ಡು ಯು ಮ್ಯಾನಿಫೆಸ್ಟ್ ಥಿಂಗ್ಸ್ ಅಂತ. ಸೊ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಇವಾಗ ನನಗೆ 10 kg ಚಿನ್ನ ಬೇಕಂದರೆ ನನ್ನ ತಲೆಯಲ್ಲಿ ಆಲ್ರೆಡಿ ಇದೆ, ನನ್ನ ಬ್ಯಾಗಲ್ಲಿದೆ, ನಾನು ಚಿನ್ನ ತೆಗೆದು ಕೊಟ್ಬಿಡ್ತೀನಿ ಅನ್ನೋ ಫೀಲಲ್ಲಿ ನಾನು ಇರ್ತೀನಿ. ದಟ್ ಈಸ್ ಹೌ ಐ ಮ್ಯಾನಿಫೆಸ್ಟ್ ಥಿಂಗ್ಸ್. ಬಟ್ ನಾವು ಆಮ್ ಲೈಕ್ ಓಕೆ, ದೇರ್ ಇಸ್ ಅ ನೇಮ್ ಟು ಇಟ್. ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಇಸ್ ಲೈಕ್ ದಟ್ ಯು ಲಿವಿಂಗ್ ಇನ್ ದ ಫ್ಯೂಚರ್. ನಿಮ್ಮ ಹತ್ರ ಆಲ್ರೆಡಿ ಇದೆ, ಟ್ರಾವೆಲ್ ಮಾಡೋದು. ಲೈಕ್ ಇಟ್ಸ್ ನನ್ನ ಹತ್ರ ಆಲ್ರೆಡಿ ಇದೆ ಅನ್ನೋ ಇದರಲ್ಲೇ ಇರೋದು ಅಲ್ವಾ.
ಐ ಥಿಂಕ್ ಇವಾಗ ಕಾಮನ್ ಆಗಿ ಎಲ್ಲರೂ ಮ್ಯಾನಿಫೆಸ್ಟ್ ಏನು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಇದರ್ ಲೈಫ್ ಪಾರ್ಟ್ನರ್, ಎಸ್, ಅಟ್ರಾಕ್ಟಿಂಗ್ ಅ ಸೋಲ್ಮೇಟ್ ಆರ್ ಒನ್ ಸ್ಪೆಸಿಫಿಕ್ ಪರ್ಸನ್ ಅಂತ ಇರುತ್ತೆ. ಇಲ್ಲಾಂದರೆ ಇಟ್ ಈಸ್ ಅಬೌಟ್ ಜಾಬ್ ಆರ್ ಮನಿ, ರೈಟ್? ದೀಸ್ ಆರ್ ದ ಮೋಸ್ಟ್ ಕಾಮನ್ ಥಿಂಗ್ಸ್. ಈ ಥರ ಅಟ್ರಾಕ್ಷನಲ್ಲಿ ತುಂಬ ಆಬ್ಸ್ಟಿಕಲ್ಸ್ ಆಗಿ ಏನಾದರೂ ಬರುತ್ತಾ? ಆರ್ ಶುಡ್ ದೇ ವರ್ಕ್ ಆನ್ ಸಮಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಪಾಸ್ಟ್ ಲೈಫ್ ಟ್ರಾಮಾ, ಅದೇನು ಹೀಲಿಂಗ್ ಎಲ್ಲ ಹೇಳಿದ್ರಲ್ಲ, ಅದು ಬಿಟ್ಟರೆ ಇಸ್ ದೇರ್ ಎನಿಥಿಂಗ್ ಎಲ್ಸ್ ದೇ ಶುಡ್ ಬಿ ವರ್ಕಿಂಗ್ ಆನ್? ಪಾರ್ಟ್ನರ್ ಅಟ್ರಾಕ್ಟ್ ಮಾಡುವಂಥದ್ದು, ರೈಟ್ ಪಾರ್ಟ್ನರ್ ಎಸ್ಪೆಷಲಿ. ಸೊ ಯಾರು ಪಾರ್ಟ್ನರ್ನ ಇದುವರೆಗೂ ಅಂದರೆ ನಾವೇನೋ ಒಂದು ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ರೆಡಿ ಆಗಬೇಕು, ಪ್ರಿಪೇರ್ ಆಗಬೇಕಲ್ವ. ನನಗೆ ಏನಾದರೂ ಒಂದು ಪಡ್ಕೊಳ್ಬೇಕು ಅಂತಂದರೆ ನಾನು ರೆಡಿನೇ ಇಲ್ಲ ಅಂತಂದರೆ ಯೂನಿವರ್ಸ್ ನನಗೆ ಕೊಡೋದಿಲ್ಲ. ಸೊ ರೆಡಿ ಆದ ನಂತರ ನಿಮಗೆ ಯಾವ ರೀತಿಯಾಗಿ ಬೇಕು ಅಂದರೆ ಇಂಟೆನ್ಷನ್ನ ಯಾಕೆ ಸೆಟ್ ಮಾಡ್ಕೊಳ್ಳಿ, ಕ್ಲಾರಿಟಿ ಯಾಕೆ ಇಟ್ಕೊಳ್ಳಿ ಅಂದರೆ ನಿಮ್ಮ ಮೈಂಡಿಗೆ ಕನ್ಫ್ಯೂಸ್ ಆಗಬಾರ್ದು. ಸೊ ಆ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ನೀವು ಏನಾದರೂ ಮಾಡ್ತೀರಾ ಅಂತಂದರೆ ಈಗೇನು ಕನ್ಫ್ಯೂಷನ್ನೇ ನೀವು ಇದು ಮಾಡ್ಕೊಳ್ತೀರಾ. ಸೊ ನಿಮ್ಗೆ ಏನು ಬೇಕು ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ, ಯೂನಿವರ್ಸಿಗೆ ಬಿಟ್ಬಿಡಿ. ಅಲ್ಲಿ ನಿಮ್ಗೆ ಯೂನಿವರ್ಸ್ ಲೈಕ್ ಯಾವ ರೀತಿ ಬೆಟರ್ ಆಗಿರ್ಬೋದು, ಅದಕ್ಕಿಂತ ದೊಡ್ಡದಾಗಿ ನಿಮ್ಗೆ ಏನು ಅಂದ್ಕೊಂಡಿರ್ತೀರ ಅದಕ್ಕಿಂತ ದೊಡ್ಡದಾಗಿರೋವಂಥದ್ದೇ ಸಿಗ್ಬೋದು ನಿಮಗೆ. ಮನಿ ಆಗಿರ್ಬೋದು, ಲೈಕ್ ಜಾಬ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಿಮಗೆ. ಬಟ್ ನಿಮ್ಮ ಪ್ರಯತ್ನ ಆ ಒಂದು ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ತಾ ಈ ಥರ ಕೆಲವೊಂದಷ್ಟು ರಿಚುವಲ್ಸು ನಾವು ಹೇಳ್ತೀವಿ, ಲವ್ನ ಅಟ್ರಾಕ್ಟ್ ಮಾಡಿ, ಪಾರ್ಟ್ನರ್ನಲ್ಲ. ಓಕೆ, ಲವ್ನ ಅಟ್ರಾಕ್ಟ್ ಮಾಡಿ. ಸೊ ಲವ್ನ ಅಟ್ರಾಕ್ಟ್ ಮಾಡಿದ್ರೆ ರೈಟ್ ಪಾರ್ಟ್ನರ್ ಆಟೋಮೆಟಿಕಲಿ ನಿಮ್ಮ ಹತ್ರ ಬರ್ತಾರೆ. ಸೊ ಆವಾಗ ನಮ್ಮ ಹಾರ್ಟ್ ಚಕ್ರದ ಮೇಲೆ ನಾವು ವರ್ಕ್ ಮಾಡ್ಕೊಳ್ಬೇಕು. ಎಸ್ಪೆಷಲಿ ಪಾರ್ಟ್ನರ್ ರಿಲೇಷನ್ಶಿಪ್ನ ನಾವು ಲೈಕ್ ಎಷ್ಟೋ ಜನಕ್ಕೆ ಬ್ರೇಕಪ್ ಆಗಿರುತ್ತೆ, ಎಷ್ಟೋ ಜನಕ್ಕೆ ಲೈಕ್ ಆ ಒಂದು ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ತುಂಬ ಊಂಡ್ಸ್ ಇರುತ್ತೆ. ಓಕೆ, ಆ ಊಂಡ್ಸ್ನ ಹೀಲ್ ಮಾಡ್ಕೊಳ್ದೆ ಇವ್ರು ಏನು ಮಾಡ್ತಾರೆ, ನನಗೆ ಆ ಊಂಡ್ ಹೀಲ್ ಆಗಲಿಕ್ಕೆ ಬಿಡೋದಿಲ್ಲ. ಓಕೆ, ನಾನು ಅವ್ರನ್ನ ಮರಿಬೇಕು ಅಂತಂದರೆ ಇನ್ಯಾವ್ರನ್ನೋ ಲೈಕ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಂಥದ್ದು, ಇನ್ನಾರು ಅಲ್ಲಿಂದ ಆ ಊಂಡ್ ಹೀಲ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಅದಕ್ಕೆ ಜಂಪ್ ಆಗ್ತೀರಾ ಅಂದರೆ ಅದೇ ಥರದ ವ್ಯಕ್ತಿನೇ ನೀವು ಅಟ್ರಾಕ್ಟ್ ಮಾಡುವಂಥದ್ದು. ಮತ್ತೆ ನಿಮ್ಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಂಥದ್ದು ಇರೋದಿಲ್ಲ. ಯಾವಾಗ ನೀವು ಲವ್ನ ಅಟ್ರಾಕ್ಟ್ ಮಾಡ್ತೀರಾ, ನಿಮಗೆ ನೀವು ಯಾವಾಗ ಆ ಪ್ರೀತಿಯನ್ನು ಕೊಟ್ಕೊಳ್ತೀರೋ ರೈಟ್ ಪಾರ್ಟ್ನರ್ ನಿಮಗೆ ಸಿಗ್ತಾ ಹೋಗ್ತಾರೆ. ಸೊ ಲವ್ನ ಅಟ್ರಾಕ್ಟ್ ಮಾಡೋಕ್ಕೆ ಅಫರ್ಮೇಷನ್ಸ್ ಏನು ಯಾವ ಥರ ಹೇಳಿ? ಸೆಲ್ಫ್ ಲವ್ ಅಫರ್ಮೇಷನ್ಸ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅವರು ಲವ್ ಮಾಡ್ಕೊಳ್ತಾ ಬಂದಾಗ ಅವ್ರನ್ನ ಸೆಲ್ಫ್ ಕೇರ್, ಸೆಲ್ಫ್ ವರ್ತ್, ಸೆಲ್ಫ್ ಇನ್ವೆಸ್ಟ್ಮೆಂಟ್, ನಮ್ಮನ್ನು ನಾವು ಎಷ್ಟು ಇಷ್ಟಪಡ್ತಾ ಹೋಗ್ತಿರ್ತೀವೋ ಹಾಗೆಯೇ ನಮ್ಮ ಒಂದು ಆರಾ ಅಂತ ಹೇಳ್ತೀವಲ್ಲ, ಇತ್ತೀಚಿನ ದಿನದಲ್ಲಿ ಹೇಳ್ತಾರೆ ಆರಾನ ಹೇಗೆ ಒಂದು ಅಟ್ರಾಕ್ಟಿವ್ ಮೋಡಲ್ಲಿ ಇಟ್ಕೊಳ್ಳೋಂಥದ್ದು, ಹಾಗೆ ಆಟೋಮೆಟಿಕಲಿ ನಿಮ್ಮ ಆರಾನ ಲೈಕ್ ಒಂದು ಅಟ್ರಾಕ್ಟಿವ್ ಇದಕ್ಕೆ ಬರುತ್ತೆ. ಆವಾಗ ನಿಮಗೆ ಇದು ಅಫರ್ಮೇಷನ್ಸ್ ಆಗಿರ್ಬೋದು, ವಿಜುವಲೈಸ್ ಬೇಸಿಕ್ ಲೆವೆಲಲ್ಲಿ ನಾನು ತಿಳಿಸ್ಕೊಡ್ತೀನಿ, ಇದೆಲ್ಲ ಕೂಡ ವರ್ಕ್ ಆಗುತ್ತೆ, ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಆ ವ್ಯಕ್ತಿ ನಿಮ್ಗೆ ಆಗಲ್ಲ ನಿಮ್ಮ ಜೀವನದಲ್ಲಿ, ಅವ್ರು ನಿಮ್ಮ ತೊಂದರೆ ಕೊಡುತ್ತಾರೆ ಅಥವಾ ತೊಂದರೆ ಆಗುತ್ತೆ ಅಂತಂದರೆ ಯೂನಿವರ್ಸೇ ನಿಮಗೆ ಆ ವ್ಯಕ್ತಿನ ಸೇರಕ್ಕೆ ಬಿಡೋದಿಲ್ಲ. ಈ ಥರ ಎಲ್ಲ ಕೂಡ ಆಗುತ್ತೆ. ಬಟ್ ಅದಕ್ಕೆ ನೀವು ಆ ಪಾತಲ್ಲಿರಬೇಕು, ಆ ಜರ್ನಿಯಲ್ಲಿ ಇದ್ದಾಗ ನಿಮ್ಮ ಇಂಟ್ಯೂಷನ್, ಇವಾಗ ನಾನು ಯಾರ್ದೋ ಒಂದು ನಾನು ನಿಮ್ಮ ಕಣ್ಣು ಮುಚ್ಕೊಳ್ತಾ ನಿಮ್ಮ ಪಾಸ್ಟ್ ಲೈಫ್ ಹಿಂಗಾಗಿದೆ ಅನ್ನೋದು, ಅದು ಪಾಸ್ಟ್ ಲೈಫಿಗೆ ಹೋಗಿಲ್ಲ, ನನ್ನ ಇಂಟ್ಯೂಷನ್ ಅದು ವರ್ಕ್ ಆಗ್ತಾ ಇರೋದು, ನನ್ನ ಇಂಟ್ಯೂಷನ್ ಹೇಳ್ತಾ ಇದ್ದೀನಿ ಹಿಂಗೆ ಆಗ್ಬೋದು ಅಂತ. ಸೊ ಆ ಇಂಟ್ಯೂಷನ್ ನಿಮಗೆ ಬಂತು ಅಂತಂದರೆ ನಿಮಗೆ ಏನೋ ಒಂದು ಆ ಗಟ್ ಫೀಲ್ ಇರ್ಬೋದು ಅಥವಾ ಏನೋ ಒಂದು ಆಗುತ್ತೆ, ಆ ಸೆನ್ಸ್ ಫೀಲ್ ಆಗುತ್ತೆ, ಯೂನಿವರ್ಸ್ ಸೈನ್ ಕೊಡುತ್ತೆ ಇದು ಯಾಕೋ ಸರಿ ಆಗ್ತಾ ಇಲ್ಲ ಅಂತ. ತುಂಬ ಜನ ಲಾಂಗ್ ಟರ್ಮಲ್ಲೂ ಕೂಡ ಲೈಕ್ ಎಫರ್ಟ್ ಹಾಕಿ ವರ್ಕ್ ಮಾಡಿ ಅದರಿಂದ ಸಕ್ಸಸ್ನೇ ತೊಗೊಂಡಿರೋದು. ಯಾಕೆಂದರೆ ಅದು ನಿಮ್ದಲ್ಲ. ಸೊ ನಿಮ್ಮದಲ್ಲದಕ್ಕೆ ನೀವು ಪ್ರಯತ್ನ ಮಾಡಿ ಲಿಟ್ರಲಿ ಎನರ್ಜಿ ಆ್ಯಂಡ್ ಟೈಮ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಇದನ್ನು ಮಾಡಬೇಡಿ. ನೀವು ಖಾಲಿ ಕುತ್ಕೊಳ್ತಾ ಜಸ್ಟ್ ಲೈಕ್ ಏನು ಹೇಳ್ತೀವಿ ನಾವು, ಈ ಒಂದು ಜರ್ನಿ ಖಾಲಿ ಕುತ್ಕೊಳ್ತಾನೆ ನಾನು ಅಟ್ರಾಕ್ಟ್ ಮಾಡೋವಂಥದ್ದೇ ರಿಯಲ್ ಮ್ಯಾನಿಫೆಸ್ಟೇಷನ್. ನನಗೆ ಒಂದು ಕನ್ಫ್ಯೂಷನ್ ಇದೆ ಆಯಿತಾ, ನಾನು ತುಂಬ ಐ ಥಿಂಕ್ ಸಿನ್ಸ್ ಓವರ್ ಅ ಇಯರ್ ತುಂಬ ಸೆಲ್ಫ್ ಲವ್ನ ಪ್ರೊಫೆಸ್ ಮಾಡ್ತೀನಿ. ಲೈಕ್ ಐ ಲವ್ ಮೈ ಸೆಲ್ಫ್, ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಆಲ್. ಈ ಥರ ಇದ್ದಾಗ ನಂಗೆ ಎಷ್ಟೊಂದು ಜನ ಹೇಳಿದ್ದಾರೆ ದಟ್ ಬಟ್ ದೆನ್ ಯು ವಿಲ್ ಬಿಕಮ್ ವೆರಿ ಸೆಲ್ಫಿಶ್. ಸೊ ಐ ಆಲ್ವೇಸ್ ಫೀಲ್ ಲೈಕ್ ಇವಾಗ ನಾನೇನು ನಿಮಗೆ ಇನ್ಹ್ಯೂಮನ್ ಆಗಿ ಟ್ರೀಟ್ ಮಾಡೋದು ಅದೆಲ್ಲ ಮಾಡ್ತಿಲ್ಲ, ಬಟ್ ನಾನು ನನ್ನನ್ನು ಪ್ರಿಯಾರಿಟೈಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಹೀಲಿಂಗ್ ಜರ್ನಿಯಲ್ಲಿ ಹೆಂಗಿತ್ತು ಅಂದರೆ, ಹೂ ಎವರ್ ಪೀಪಲ್ ಆರ್ ಅರೌಂಡ್ ಮೀ, ನನ್ನ ಫ್ರೆಂಡ್ಸ್ ಆಗಿರಲಿ, ಪಾರ್ಟ್ನರ್ ಆಗಿರಲಿ, ಐ ಯೂಸ್ ಟು ಮೇಕ್ ದಟ್ ಪರ್ಸನ್ ಮೈ ಯೂನಿವರ್ಸ್, ಮೈ ವರ್ಲ್ಡ್ ಆಯಿತಾ. ಬಟ್ ದೆನ್ ಐ ವಾಸ್ ಆಲ್ವೇಸ್ ಇನ್ ಪೇನ್ ಬಿಕಾಸ್ ನಾನೇ ನನ್ನ ಪ್ರಯಾರಿಟಿ ಮಾಡ್ಕೊಂಡಿರಲಿಲ್ಲ ಅಂದರೆ ಬೇರೆಯವ್ರು ನನ್ನನ್ನು ಪ್ರಯಾರಿಟಿ ಮಾಡ್ಕೊಳ್ಳಲ್ಲ. ಸೊ ನಾವು ಬಿಕಾಸ್ ಐ ಮೇಕ್ ಮೈ ಸೆಲ್ಫ್ ಮೈ ಪ್ರಿಯಾರಿಟಿ, ನನ್ನ ಫ್ರೆಂಡ್ಸ್ ನನಗೆ ಕೆಲವು ಜನ ಹೇಳ್ತಾರೆ ದಟ್ ಓಕೆ ಬಟ್ ದೆನ್ ಯುಲ್ ಬಿ ಸೋ ಸೆಲ್ಫಿಶ್ನು, ಮತ್ತು ಅದು ಹೆಂಗೆ. ಸೊ ಅದು ಎನರ್ಜಿ ವೈಸ್ ನಂಗೆ ಅದು ಅರ್ಥನೇ ಆಗಲ್ಲ ಸ್ವಲ್ಪ. ಇಲ್ಲಿ ಡಿವೈನ್ ಆರಾ ಬೇರೆ ಅಥವಾ ಸೆಲ್ಫಿಶ್ ಆಗಿರುವಂತಹ ಒಂದು ಆರಾನೇ ಬೇರೆ ಇರುತ್ತೆ. ಡಿವಿನಿಟಿ ಅನ್ನೋಂತ ಅಂದರೆ ಒಂದು ಫೆಮಿನೈನ್ ಎನರ್ಜಿ. ನಾವು ಇದನ್ನು ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಅಂತಲೂ ಕೂಡ ಹೇಳ್ತೀವಿ. ಅಂದರೆ ಫೆಮಿನೈನ್ ಹಾಗೆ ಮ್ಯಾಸ್ಕ್ಯುಲೈನ್ ಎನರ್ಜಿ. ಸೊ ಎಲ್ರಿಗೂ ಕೂಡ ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ಇದ್ದೇ ಇರುತ್ತೆ. ಸೊ ನಾವು ಫೆಮಿನೈನ್ ಎನರ್ಜಿನ ಇನ್ಕ್ರೀಸ್ ಮಾಡಿದಾಗ
ನಮ್ಮಲ್ಲೇ ಆಟೋಮೆಟಿಕ್ಕಾಗಿ ಆ ಒಂದು ಏನು ಹೇಳ್ತೀವಿ ಲೈಕ್ ಎನರ್ಜಿ ಫೀಲ್ಡ್ ಅನ್ನೋವಂಥದ್ದು. ಸೊ ಇದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೇ ಹೇಳ್ತೀವಿ. ಅಂದರೆ ಬ್ರೈನ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಹಾರ್ಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಒಂದು ಫೀಲ್ಡಲ್ಲೇ ನಿಮಗೆ ಆ ವೈಬ್ರೇಷನ್ ಗೊತ್ತಾಗ್ತಿರುತ್ತೆ, ಯಾವುದು ಸರಿ ಯಾವುದು ತಪ್ಪು, ಯಾವ ರೀತಿಯಾಗಿ. ಅಂದರೆ ಇಲ್ಲಿ ನಾಲೆಡ್ಜ್ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ನಿಮಗೆ ಸೆಲ್ಫಿಶ್ ಅಂತ ಅಂದರೆ ಇನ್ನು ಕೆಲವರು ನೀನು ಎಷ್ಟು ನೀನು ಪ್ರಿಯಾರಿಟೈಸ್ ಮಾಡ್ತೀಯಾ ಅಲ್ವಾ, ನೀನು ಎಷ್ಟು ಇಷ್ಟಪಡ್ತೀಯ ಅಂತ. ಇನ್ನು ಕೆಲವರು ಯಾರು ಇನ್ನೊಂದು ರೀತಿ ಅವ್ರ ಪರ್ಸ್ಪೆಕ್ಟಿವ್. ಸೊ ನನಗೆ ನಾನು ಸರಿ ಮಾಡ್ತಾ ಇದ್ದೀನ. ಎಗೈನ್ ಬ್ರಹ್ಮಾಂಡದಲ್ಲಿ ಸರಿ ತಪ್ಪು, ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, 1 ಲಕ್ಷ 10 ಲಕ್ಷ ಯಾವುದೂ ಇಲ್ಲ. ಎಲ್ಲ ಒಂದು ಶೂನ್ಯ, ಎಲ್ಲ ಒಂದು ನ್ಯೂಟ್ರಲಿಟಿ, ಎಲ್ಲವೂ ಆಲ್ರೆಡಿ ಎಕ್ಸಿಸ್ಟಲ್ಲಿದೆ. ಓಕೆ, ನಾವು ಯಾವ ಎನರ್ಜಿನ ಟ್ಯಾಪ್ ಮಾಡ್ತಿರ್ತೀವಿ ಅದನ್ನು ನಾವು ರಿಸೀವ್ ಮಾಡ್ತೀವಿ. ಸೊ ಅದು ಅವರ ಪರ್ಸ್ಪೆಕ್ಟಿವ್. ಸೊ ನಾನು ಸರಿ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಾನು ಕ್ರಿಯೇಟಿಂಗ್ ಗುಡ್ ಕರ್ಮ ಅಲ್ವಾ. ಸೊ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ಸೋ ಲೈಕ್ ವಿ ಆರ್ ಕ್ರಿಯೇಟಿಂಗ್ ಅವರ್ ಗುಡ್ ಕರ್ಮ. ಫ್ಯೂಚರಲ್ಲಿ ಬರುವಂತಹ ಇದನ್ನು ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇಟ್ಕೊಳ್ತಾನೆ ಗುಡ್ ಕರ್ಮನ ಕ್ರಿಯೇಟ್ ಮಾಡ್ತಿರ್ತೀವಿ. ಸೊ ಗುಡ್ ಕರ್ಮನ ಕ್ರಿಯೇಟ್ ಮಾಡಿದಾಗ ಆ ಡೌಟೇ ಬೇಡ. ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದ್ರಲ್ಲಿ, ನಮಗೆ ನಾವು ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಂಗೆ ಒನ್ ಮೋರ್ ಡೌಟ್ ಐ ಹ್ಯಾವ್. ಇವಾಗ ಹ್ಯಾಪಿನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್. ಸೊ ನನ್ನ ಹತ್ರ ಏನೂ ಇಲ್ಲ ಅಂದರೂ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಂಡ್ರೆ ನಾನು ಖುಷಿಯಾಗಿರ್ತೀನಿ. ಇದು ಸ್ವಲ್ಪ ಟ್ವಿಸ್ಟೆಡ್ ಕ್ವೆಶನ್. ಓಕೆ, ಯಾರೋ ತುಂಬ ಕೆಟ್ಟವರಾಗಿರ್ತಾರೆ, ಏನೋ ಕೆಟ್ಟದ್ದು ಮಾಡಿರ್ತಾರೆ ಆಯಿತಾ. ಬಟ್ ಅವ್ರ ಪ್ರಕಾರ ನಾನು ಇವಾಗ ಹಿಟ್ಲರ್ ಎಕ್ಸಾಂಪಲ್ ತೊಗೊಳ್ಳಿ. ಹಿಟ್ಲರ್ ಎಲ್ಲ ಮಾಡೋದೆಲ್ಲ ಮಾಡಿ ಮಸಾಕರ್ ಅದು ಇದು ಎಲ್ಲ ಮಾಡಾದ್ಮೇಲೆ ನಾನು ಒಳ್ಳೆಯವನು ಅಂತ ಅಂದ್ಕೊಂಡ್ರೆ ವಿಲ್ ಹಿ ಅಟ್ರಾಕ್ಟ್ ಓನ್ಲಿ ಪಾಸಿಟಿವ್ ಥಿಂಗ್ಸ್? ಇಲ್ಲ, ಅದು ಹಾಗೆ ವರ್ಕ್ ಆಗಲ್ಲ. ಇದು ಆ ಥರ ವರ್ಕ್ ಆಗೋದೇ ಇಲ್ಲ. ನಾನು ಅವಾಗಲೇ ಹೇಳಿದೆ, ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ ಒಳ್ಳೆಯದು ಕೆಟ್ಟದು. ಇವಾಗ ಕಷ್ಟ ಸುಖ ಅನ್ನೋವಂಥದ್ದು ಯಾವುದೂ ಇಲ್ಲ ಆ್ಯಕ್ಚುಲಿ. ಅದು ನಾವು ನೋಡೋ ದೃಷ್ಟಿ ಹಾಗಿರುತ್ತೆ. ಇವಾಗ ಆ ಹಿಟ್ಲರ್ ಮನಸ್ಥಿತಿಯಲ್ಲಿ ಏನಿರುತ್ತೆ, ಅವ್ನು ಒಳ್ಳೆತನನೇ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ನಿಮ್ಮ ಭಾವನೆ, ನಿಮ್ಮ ಎಮೋಷನ್ ಯಾವ ರೀತಿ ಎಮಿಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಅಫ್ಕೋರ್ಸ್ ಅವನು ಆ ಜನ್ಮದಲ್ಲ ಆ ಕೆಟ್ಟ ಕೆಲಸ ಮಾಡಿರ್ಬೋದು, ಬಟ್ ಕರ್ಮ ಅನ್ನೋದು ಬಿಡೋದಿಲ್ಲ ಅಲ್ವಾ. ಅದು ನೆಕ್ಸ್ಟ್ ಜನ್ಮಕ್ಕೂ ಕ್ಯಾರೇ ಆಗುತ್ತೆ. ಸೊ ಅದು ನಮ್ಮ ನಂಬಿಕೆಗಳು. ಇವಾಗ ನಾನು ಅದೇ ಹೇಳೋದು, ಕಷ್ಟ ಅಂತ ಯಾಕೆ ಅನ್ಕೊಳ್ತೀರಾ? ಫ್ಯೂಚರು ಪಾಸ್ಟಿಗೆ ಯಾಕೆ ವೈಬ್ರೇಟ್ ಆಗ್ತೀರಾ? ಫ್ಯೂಚರ್ ಅನ್ನೋದು ನಮ್ಮ ಫಿಸಿಕಲ್ ವರ್ಲ್ಡಲ್ಲಿ ಎಕ್ಸಿಸ್ಟಲ್ಲಿಲ್ಲ. ಪಾಸ್ಟ್ ಅನ್ನೋಂಥದ್ದು ಎಕ್ಸಿಸ್ಟಲ್ಲಿ. ಯಾಕೆ ಫ್ಯೂಚರಿಂದ ಪಾಸ್ಟಿಂದ ಫ್ಯೂಚರ್ ಪ್ರೆಸೆಂಟ್ ಮೂಮೆಂಟಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ನನ್ನ ಕಷ್ಟ, ನಾನು ಡೈಲಿ 2 ಕಿಲೋಮೀಟರ್ ನಡ್ಕೊಂಡು ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ, ಅದು ಅವ್ರಿಗೆ ಕಷ್ಟ. ಬಟ್ ಕಾಲಿಲ್ದಿರೋ ವ್ಯಕ್ತಿಗೆ ಅದೇ ಸ್ವರ್ಗ ಅಲ್ವಾ. ಕಾಲಿಗೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ನನಗೆ ಕಾಲಿದ್ದಿದ್ರೆ ನಾನು ಕೂಡ 5 ಕಿಲೋಮೀಟರ್ ನಡೀತಿದ್ದೆ. ಸೊ ಇಲ್ಲಿ ಪರ್ಸ್ಪೆಕ್ಟಿವ್ ಮ್ಯಾಟರ್ ಆಗುತ್ತಲ್ವಾ. ಸೊ ಅವರ ಎಮೋಷನ್, ನಾವು ಹೇಗೆ ಆ ಎಮೋಷನ್ಲಿ ವೈಬ್ರೇಟ್ ಆಗ್ತಿರ್ತೀವಿ, ನಾವು ಏನನ್ನು ಕೊಡ್ತಿರ್ತೀವಿ, ಅದೇ ನಾವೇ ಬ್ರಹ್ಮಾಂಡ, ನಮ್ಮಲ್ಲೇ ಎಲ್ಲ ಇರುವಂಥದ್ದು. ಸೊ ಅದನ್ನೇ ಹೇಳಿದ್ನಲ್ಲ, ನನಗೂ ಕೆಟ್ಟ ಆಲೋಚನೆಗಳು ಬರುತ್ತೆ. ನಮಗೂ ರೀಸೆಂಟಾಗಿ ನನಗೆ ಹೆಲ್ತ್ ಇಶ್ಯೂಸ್ ಬಂದುಬಿಡ್ತು. ರೀಸೆಂಟಾಗಿ ಲೈಕ್ ಒಂದು 4-5 ಮಂತ್ಸ್ ಬೇಕಲ್ಲಿ. ಸೊ ಹುಷಾರಿರಲಿಲ್ಲ, ಜ್ವರ ಬಂದು. ನಿಮಗೂ ಜ್ವರ ಬರುತ್ತಾ ಅಂತ ಕೇಳ್ತೆ. ನನಗೆ ಲಿಟ್ರಲಿ ಶಾಕ್. ನನಗೆ ಯಾಕೆ ಬರಬಾರ್ದ ಜ್ವರ, ನನಗೆ ಯಾಕೆ ಕಷ್ಟ ಆಸ್ಕಿಂಗ್ ಡಾಕ್ಟರ್ಸ್ ನಿಮಗೂ ಕಾಯಿಲೆ ಬರುತ್ತಾ ಅಂತ. ಎಸ್ ಅಫ್ಕೋರ್ಸ್ ಆ ಥರನೂ ಕೇಳ್ತಾರೆ. ನಾನು ಸೆಷನ್ನ ಕ್ಯಾನ್ಸಲ್, ಮೇಡಮ್ ನಿಮಗೆಲ್ಲ ಜ್ವರ ಬರುತ್ತಾ ಮೇಡಮ್? ಇನ್ಫ್ಯಾಕ್ಟ್ ಅವ್ರಿಗಿಂತ ನಾವೇ ಡ್ರೈನ್ ಔಟ್ ಆಗಿರೋವಂಥದ್ದು, ನಮಗೇ ಕಷ್ಟಗಳು. ನಾನು ಹೇಳಿದ್ನಲ್ಲ, ನಾನು ಅಷ್ಟು ಒಳ್ಳೆಯವಳಲ್ಲ, ನಾನು ಕೆಟ್ಟವಳೆ. ಬಟ್ ಕೆಟ್ಟವಳು ಅಂತ ಅರಿವಿದೆಯಾ? ಸೊ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಾವು ಮಾಡ್ತಿರೋದು ಏನು ಅನ್ನೋದು ಗೊತ್ತಿತ್ತು ಅಂತಂದರೆ, ಯಾಕೆ ಏನು ಹೇಗೆ ಅನ್ನೋಂತಹ ಪ್ರಶ್ನೆ ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಇದು ಬರುತ್ತೆ. ಸೊ ನಮಗೂ ಕಷ್ಟ ಬರುತ್ತೆ, ನಮಗೂ ಕೂಡ ಹುಷಾರಿಲ್ದಾರೆ ತಪ್ತೀವಿ. ಸೊ ಎಲ್ಲನೂ ಕೂಡ ನಮಗೂ ಆಗುತ್ತೆ. ವೆರಿ ಟ್ರೂ. ಅಟ್ ದಿ ಎಂಡ್ ಆಫ್ ದ ಡೇ ನೀವೇ ಮ್ಯಾಕ್ಸಿಮಮ್ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಬಿಕಾಸ್ ಯು ಕಮ್ ಅಕ್ರಾಸ್ ಸೋ ಮೆನಿ ಪೀಪಲ್, ರೈಟ್? ಹೌದು. ಆ್ಯಂಡ್ ಇವಾಗಲ್ಲ, ತುಂಬ ಮುಂಚೆಯಿಂದಾನೇ ಎಲ್ಲ ಕಡೆ ಓಡಾಡೋದೇನೆಂದರೆ 11 ಮೇಕಪ್ ವಿಶ್, 11 ಮೇಕಪ್ ವಿಶ್. ನಾನು ನಂಬ್ತೀನಿ. ಎನಿ ಟೈಮ್ ಐ ಸಿ ಐ ಕ್ಲೋಸ್ ಮೈ ಐಸ್ ಅಂಡ್ ಮೇಕಪ್ ವಿಶ್. ಓಕೆ, ಸೊ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ದಿಸ್ 11 ನಂಬರ್ ಎನರ್ಜಿ? 11 111 ಏನು 4 1s ಇದೆಯಲ್ಲ, ಇದು ಒಂದು ಲೈಕ್ ಹೈ ವೈಬ್ರೇಷನಲ್ ಒಂದು ಫ್ರೀಕ್ವೆನ್ಸಿ. ಅಂದರೆ ಅದು ಒಂದೇ ಅಂತಲ್ಲ, ಎಲ್ಲ ನಂಬರ್ಗೂ ತನ್ನದೇ ಆದಂಥ ಇಟ್ ಹ್ಯಾಸ್ ಓನ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ. ಓಕೆ, ಸೊ ಇಲ್ಲಿ 11 ಅಂತಹ ಕಾನ್ಸೆಪ್ಟು ಲೈಕ್ ನಮ್ಮಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಇತ್ತೀಚೆಗೆ ಬಂದಿರೋಂತಹ ಒಂದು ಕಾನ್ಸೆಪ್ಟ್. ಇದು ವಿಶ್ ಆಗುತ್ತೆ, ಫುಲ್ಫಿಲ್ ಆಗುತ್ತೆ ಅನ್ನೋವಂಥದ್ದು ಅಲ್ಲ. ಇದನ್ನು ಏಂಜಲಿಕ್ ನಂಬರ್ಸ್ ಅಂತಲೂ ಕೂಡ ಹೇಳ್ತೀವಿ. ಏಂಜಲ್ ನಂಬರ್ಸ್, ರಿಪೀಟೆಡ್ ನಂಬರ್ಸು 222 333 111 ಇದೆಲ್ಲ ಬಂದು ಏನ್ಷಂಟ್ ಟೂಲ್ ಆಗಿ ಕೂಡ ಯೂಸ್ ಮಾಡ್ತೀರಾ. ಅಂದರೆ ಏನ್ಷಂಟ್ ತುಂಬ ವರ್ಷಗಳ
ಹಿಂದೆ ಇದನ್ನು ಮೆಥಡಾಗಿ ಬೇರೆ ಬೇರೆ ದೇಶಗಳಲ್ಲಿ ಫಾಲೋ ಮಾಡ್ತಿದ್ರು. 2005-2006 ಮೇ ಬಿ ಈ 2 ವರ್ಷದಲ್ಲಿ ಡೋರಿನ್ ವರ್ಚೋನ್ ಅಂತಹ ಅಮೇರಿಕನ್ ಆಥರು ಇದನ್ನು ಗ್ಲೋಬಲ್ ಟ್ರೆಂಡ್ ಮಾಡಿದ್ದು, ಇದನ್ನು ವೈರಲ್ ಮಾಡಿದ್ದು. ಬಿಕಾಸ್ ಅವರು ಟ್ಯಾರೋ ಕಾರ್ಡ್ ಅಥವಾ ಈ ಥರ ಈ ಫೀಲ್ಡಲ್ಲಿ ಇದ್ದರು. ಸೊ ಅವರು ಇದನ್ನು ಗ್ಲೋಬಲ್ ಟ್ರೆಂಡ್ ಮಾಡಿದ್ರು. ಇದು ಅಮೇರಿಕಾದಾದ್ಯಂತ ಇದು ಪ್ರಚಾರ ಆಯಿತು. 1111 ಅಥವಾ 111 222 ಇದನ್ನು ಲೈಕ್ ಬೇಡ್ಕೊಂಡ್ರೆ ಅಥವಾ ಏನೋ ನಮ್ಮ ಡ್ರೀಮ್ಸು ಅಥವಾ ನನ್ನ ಗೋಲ್ಸ್ ಅಚೀವ್ ಆಗುತ್ತೆ ಅನ್ನೋಂತಹ ಕಾನ್ಸೆಪ್ಟ್ ಅಲ್ಲಿ ಅದು ವೈರಲ್ ಆಗಿದ್ದು. ಬಟ್ ನಮ್ಮ ಇಂಡಿಯಾಗೂ ಕೂಡ ಅಬ್ವಿಯಸ್ಲಿ ಬಂತು. ಸೊ ಪರ್ಟಿಕ್ಯುಲರ್ ನಂಬರ್ ಇಟ್ ಹ್ಯಾಸ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅಂದಾಗ ನಾವು ಆ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಿದ್ದೀವಿ ಅಂತ ಅರ್ಥ. ಸೊ 1111 ಅನ್ನೋಂತಹ ಒಂದು ಕಾನ್ಸೆಪ್ಟ್, ಆ ಟೈಮಿಂಗ್ಸ್ ನೋಡಿದಾಗ ನೀವು ಯಾವಾಗ ಈ ಒಂದು ಮ್ಯಾನಿಫೆಸ್ಟೇಷನ್ ಅಥವಾ ಹೀಲಿಂಗು ಅಥವಾ ಈ ಥರ ಒಂದು ವೀಡಿಯೋಸ್ ನೋಡ್ತಿರ್ತೀರ, ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಕೂಡ 1111 ಕಾಣಿಸುತ್ತೆ, ರಿಪೀಟೆಡ್ ನಂಬರ್ಸು. ಸೊ ನಮ್ಮ ಇಂಡಿಯಾದಲ್ಲಿ 1ಗೆ ಆದಂತಹ ಒಂದು ಮಹತ್ವ ಶಕ್ತಿ ಇರೋದ್ರಿಂದ ಅದರ ಮೇಲೆ ಹೆಚ್ಚಾದಂತಹ ಬಿಲೀಫ್ ಇದೆ. ಸೊ ಎಲ್ಲರೂ ಕೂಡ ಅಂದರೆ ತುಂಬ ಜನ 111 ಮೇಲೆ ಎನರ್ಜಿ ಹಾಕ್ತಿದ್ದಾರೆ ಅಂತ ಅಂದರೆ ಆ ಎನರ್ಜಿನೂ ಕೂಡ ಲೈಕ್ ಇದಾಗುತ್ತೆ. ಅಂದರೆ ನಮ್ಮ ಡ್ರೀಮ್ಸ್ ಎಲ್ಲೊಂದು ಕಡೆ ಫುಲ್ಫಿಲ್ ಆಗಿಲ್ಲ ಅಂದರೂ ಕೂಡ ನಾವು ಆ ಪಾತಿಗೆ ಹೋಗೋ ಥರ ಮಾಡುತ್ತೆ. ಸೊ ಕಾನ್ಸೆಪ್ಟ್ ಈಸ್ ಲೈಕ್ ಕ್ಲಿಯರ್ ಇದೆ. ಬಟ್ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಗೊತ್ತಿಲ್ಲದಲೆ ಸುಮ್ಮನೆ ನಾವು ಬೀಳೋವಂಥದ್ದಲ್ಲ. ಎಲ್ಲ ನಂಬರ್ಗೂ ಅದರದೇ ಆದಂತಹ ಒಂದು ಎನರ್ಜಿ ಇರುತ್ತೆ. ಅಂದರೆ ತುಂಬ ಜನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವಸ್ಥಾನದ ಎನರ್ಜಿ ಹೆಂಗೆ ಪಾಸಿಟಿವ್ ಆಗುತ್ತೆ, ಸಿಮಿಲರ್ಲಿ ಇದು 1111 ಅಲ್ದ. ಬಟ್ ಇವಾಗ ನೀವು ಇಫ್ ವಿ ಕನ್ಸಿಡರ್ ಟೈಮ್ ಟು ಬಿ ರಿಲೇಟಿವ್, ದೆನ್ ಹೌ ಆರ್ ವಿ ಕನ್ಸಿಡರಿಂಗ್ 1111 ಟು ಹ್ಯಾವ್ ಎನ್ ಎನರ್ಜಿ? ಅಂದರೆ ಈಸ್ ಇಟ್ ಪ್ರೊನೌನ್ಸಿಂಗ್ 1111 ಅಂತ ಹೇಳೋದಾ, ಅಥವಾ ಅದು ಬರೆದಿರೋ ರೀತಿನ ಎಲ್ಲ ನಂಬರ್ಗೆ ಎನರ್ಜೀಸ್ ಇದೆ ಅಂತ ಹೇಳಿದ್ರಲ್ಲ, ಆ ನಂಬರ್ಸ್ಗೆ ಎನರ್ಜಿ ನಾವು ಹೆಂಗೆ ಹೇಳ್ತಿರೋದ್ರಿಂದ ಬರ್ತಿದೆಯಾ ಅಥವಾ ಬಿಕಾಸ್ ಆಫ್ ದ ವೇ ವಿ ರೈಟ್, ಆರ್ ಹೌ ಇಸ್ ಇಟ್? ಸೊ ಎಲ್ಲ ಕಡೆ ಯೂಸ್ ಮಾಡೋದ್ರಿಂದನೇ ಎನರ್ಜಿ ಲೈಕ್ ಇದಾಗುವಂಥದ್ದು. ಎಲ್ಲ ಕಡೆನೂ ನಾವು ಯೂಸ್ ಮಾಡ್ತೀವಿ. ಇವಾಗ ಪೋರ್ಟಲ್ಸ್ 2026ನ ನೀವು ಆ್ಯಡ್ ಮಾಡ್ತು ಅಂತಂದರೆ ಎಗೈನ್ 1 ಬರೋವಂಥದ್ದು. ಸೊ ಈ ಥರ ಒಂದಷ್ಟು ನಂಬರ್ಗಳನ್ನ ಸೇರಿದಾಗ ಅದರದ್ದೇ ಆದಂತಹ ಓನ್ ಎನರ್ಜಿ ಇರುತ್ತೆ. ಆ ಎನರ್ಜಿ, ಆ ಫ್ರೀಕ್ವೆನ್ಸಿನ ನಾವು ವೈಬ್ರೇಟ್ ಆಗ್ತೀವಿ ಅಂತ ಅಂದರೆ ಅದನ್ನು ನಾವು ಮ್ಯಾಚ್ ಮಾಡ್ಕೊಳ್ತೀವಿ. ಇವಾಗ ನಮ್ಮಲ್ಲೂ ಕೂಡ ಈ 1111 ಕಾನ್ಸೆಪ್ಟ್ ಇಲ್ಲ, 222 ಕಾನ್ಸೆಪ್ಟ್ ಇಲ್ಲ, 333 ಕಾನ್ಸೆಪ್ಟ್ ಯಾವುದೂ ಇಲ್ಲ. 108 ಟೈಮ್ಸ್ 108 ಬಾರಿ ಹೇಳಬೇಕು, 21 ದಿನಗಳ ಕಾಲ ಮಾಡುವಂಥದ್ದು, 45. ಸೊ ಇದೆಲ್ಲ ನಂಬರ್ಸ್ ಇದೆ ಅಲ್ಲ, ನಮ್ಮಲ್ಲಿ ಇದೆ. ಬಟ್ ಈ ಕಾನ್ಸೆಪ್ಟ್ ಇಲ್ಲ. ಆದರೆ ಆ ನಂಬರ್ಗೆ ಆದಂತಹ ಅಗಾಧ ಶಕ್ತಿ ಇರೋದ್ರಿಂದ ಎಗೇನ್ 369 ಅಂತ ಬಂತು ಅಂದರೆ ತುಂಬ ನಂಬರ್ಸ್ ಎಂಡ್ ಆಗುವಂಥದ್ದು 369ಅಲ್ಲೇ ಬರುವಂಥದ್ದು. ನಮ್ಮ ಬ್ರಹ್ಮಾಂಡದ ಒಂದು ಯೂನಿವರ್ಸಲ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತಹ ನಂಬರ್ ಬಂದು 369. ಸೊ ಅದರಲ್ಲಿ ನಮ್ಮದ್ರಲ್ಲೂ ಕೂಡ ಇದೆ. ಸೊ ಈ ಥರ ಮಾಡಿದಾಗ ನಾವು ಆ ಫ್ರೀಕ್ವೆನ್ಸಿಲಿ ಇರ್ತೀವಿ. ನೀವು ಆ ಫ್ರೀಕ್ವೆನ್ಸಿಲಿ ಇದ್ದಾಗ ನಿಮ್ಮ ಒಂದು ಗೋಲ್ಸ್ ಅಟ್ರಾಕ್ಟ್ ಮಾಡಲಿಕ್ಕೆ ಸುಲಭ ಅನ್ನೋಂತಹ ಒಂದು ಕಾನ್ಸೆಪ್ಟ್ ಅಷ್ಟೇ. ಓಕೆ, ಮೇಕ್ ಸೆನ್ಸ್. ನಿಮ್ದು ಯಾವುದಾದ್ರೂ ಬೇರೆ ಕ್ಲೈಂಟ್ ಸ್ಟೋರೀಸ್ ಅಥವಾ ಕೇಸಸ್ ಹೇಳ್ತೀರಾ ನೀವು ನೋಡಿರೋದು ವಿಚ್ ಇಸ್ ಹೆಲ್ಪ್ ದೆಮ್ ಹೀಲ್ ಆರ್ ಮ್ಯಾನಿಫೆಸ್ಟ್ ಸಮಥಿಂಗ್? ರೀಸೆಂಟಾಗಿ ಲೈಕ್ ಕಳೆದ ವರ್ಷ ನಂದು 1-2 ಕ್ಲೈಂಟ್ಸಿನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ಅವ್ರು ಪಾಪ ಶೇರ್ ಮಾಡಿಕೊಂಡ್ರು. ನನಗೆ ಸುಮಾರಷ್ಟು ಜನ ಒಳ್ಳೇದಾಗಿದ್ರು ಕೂಡ ಶೇರ್ ಮಾಡೋದಿಲ್ಲ. ಕೆಲವರು ತುಂಬ ಚೆನ್ನಾಗಿ ಶೇರ್ ಮಾಡ್ಕೊಳ್ತಾರೆ. ಅದರಲ್ಲಿ 1-2 ಕ್ಲೈಂಟ್ಸ್, ಒಬ್ಬರು ಮನೆ, ಅವರು ಅಂದ್ಕೊಂಡಿರೋಂತಹ ಡ್ರೀಮ್ ಹೌಸ್ನ ಲಿಟ್ರಲಿ 6 ಮಂತ್ಸಲ್ಲಿ ಅವ್ರು ಅಟ್ರ್ಯಾಕ್ಟ್ ಮಾಡಿದ್ರು. ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಎವ್ರಿ ಡೇ ನಾನು ಹೇಳ್ಕೊಟ್ಟಂತಹ ರಿಚುವಲ್ಸ್ನ ಜೊತೆಗೆ ಅವರು ಸ್ಪೆಸಿಫಿಕ್ಕಾಗಿ ಇದೇ ಇಷ್ಟು ಸ್ಕ್ವೇರ್ ಫೀಟಲ್ಲೇ ನನ್ನ ಮನೆ ಇರಬೇಕು, ಇದೇ ಥರ ಕಿಚನ್ನಿಂದ ಹಿಡಿದು ಅಷ್ಟು ಡೀಟೇಲಾಗೆ ಅವರು ಸ್ಟೋರಿನ ಕ್ರಿಯೇಟ್ ಮಾಡ್ತಾರೆ. ಸ್ಟೋರಿ ಎವ್ರಿ ಡೇ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಬರಿತಾಯಿದ್ರು. ಸೊ ಅವರು ಬರಿತಾ ಅವರು ಆ ಒಂದು ಟೈಮಿಂಗ್ಸ್, ಅಗೇನ್ ಬ್ರಾಹ್ಮಿ ಮುಹೂರ್ತಕ್ಕೆ ಯಾಕೆ ಅಷ್ಟೊಂದು ಪವರ್ ಇದೆ ಅಂತಂದರೆ ಕಾಸ್ಮಿಕ್ ಎನರ್ಜಿ ತುಂಬ ಹೈಯಲ್ಲಿರುತ್ತೆ. ಆ ಟೈಮಲ್ಲಿ ನಾವು ಏನೇ ಮಾಡಿದ್ರು ಕೂಡ ಈಸಿಲಿ ಆಗಿ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು. ಮೋರ್ ದೆನ್ 90% ನನ್ನ ಕ್ಲೈಂಟ್ಸ್ ಯಾರ್ಯಾರೆಲ್ಲ ಇದ್ದಾರಲ್ಲ ಇವತ್ತು ಅಟ್ರ್ಯಾಕ್ಟ್ ಮಾಡಿರೋಂತಹ ಕ್ಲೈಂಟ್ಸನ್ನು ತೊಗೊಂಡು ಅಂತಂದರೆ ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ರಿಚುವಲ್ ಮಾಡಿರೋರೆ. ಬ್ರಾಹ್ಮಿ ಮುಹೂರ್ತದಲ್ಲಿ 3 to 6 ಅಂದರೆ ಸೂರ್ಯ ಉದಯ ಆಗೋಕ್ಕಿಂತ 90 ನಿಮಿಷಗಳ ಮುಂಚೆ, 96 ಅಂತಂದರೆ 90 ನಿಮಿಷಗಳ ಮುಂಚೆ ಹುಟ್ಟುವಂಥ ಸಮಯನೇ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇತ್ತು ಅಂತಂದರೆ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ರಿಚುವಲ್ಸ್ನ ಮಾಡಿ. ಸೊ ಅವರು ಆ ವ್ಯಕ್ತಿ ಎವ್ರಿ ಡೇ ಬರೀರ್ತಾ ಇದ್ದಾರಂತೆ. ನಾನು ಹೇಳ್ಕೊಟ್ಟಿರೋ ರಿಚುವಲ್ಸ್ ಜೊತೆಗೆ ಇದನ್ನು ಸ್ಟೋರಿ ಬರೀಬೇಕಂತ ಹೇಳಿದೆ. ಇದು ಕ್ವಾಂಟಮ್ ಥಿಯರಿಲಿ ಬರುತ್ತೆ. ಯಾವ ಥರ ನಾವು ಮಾಡಬೇಕು, ಯಾವ ಥರ ಇದು ವೈಬ್ರೇಟ್ ಆಗಬೇಕು, ಬರೀಬೇಕಾದ್ರೆ ಹೇಗಿರಬೇಕು ನಿಮ್ಮ ಎಮೋಷನ್ಸ್, ಇದೆ ಕ್ವಾಂಟಮ್ ಥಿಯರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದೇ ರೀತಿಯಾಗಿ ಬರ್ಕೊಳ್ತಾ 6 ತಿಂಗಳಲ್ಲೇ, ಕರೆಕ್ಟಾಗಿ 6 ತಿಂಗಳಲ್ಲೇ ಅವರು ಅವ್ರು ಅಂದ್ಕೊಂಡಿರೋಂತಹ ಡ್ರೀಮ್ ಫ್ಲ್ಯಾಟ್ನೇ ಅವರು ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಅವ್ರು ತೊಗೊಂಡು ಕೂಡ ಫೋಟೋಸು ಕೂಡ ಕಳಿಸಿದ್ರು. ಮೇಡಮ್ ಲೈಕ್ ದೃಷ್ಟಿ ಆಗುತ್ತೆ, ಎಲ್ಲರೂ ಕೂಡ ಹಾಕಬೇಡಿ, ಬಟ್ ನಾನು ಹೇಳಿರೋದನ್ನು ನೀವು ಹಾಕಿ ಸಾಕು ಅಂತ. ಸೊ ಎಸ್, ಈ ಥರನೂ ಕೂಡ ಮಾಡಿದರೆ. ನಾನು ಇನ್ನೊಂದು ಲೇಡಿ, ಅವರು ತುಂಬ ಸಾಮಾನ್ಯ ಅಂದರೆ ಒಂದು ಇದರಿಂದ ಬಂದಿರೋಂಥದ್ದು, ತುಂಬ ಕಷ್ಟದಿಂದ ಬಂದಿರೋಂಥ ಪಾಪ ಲೇಡಿ. ಸರಿ, 1 ನಿಮಿಷ. ಇದು ಫಸ್ಟ್ ಕೇಸ್ದು ನೀವು ಹೇಳಿದ್ರಲ್ಲ, ಅವರು ಫಿಸಿಕಲಿ ಮಾನಿಟರಿ ವೈಸ್ ಅವ್ರ ಹತ್ರ ಎಲ್ಲ ಹಣ ಎಲ್ಲ ಆಯಿತು, ಅವ್ರು ಶಿ ಜಸ್ಟ್ ಕೆಪ್ ಡ್ರೀಮಿಂಗ್ ಆ್ಯಂಡ್ ದೆನ್ ಅವರು ಲೈಕ್ ಅವರಿಗೆ ಒಂದು ಕೆಲಸ ಇತ್ತು. ಓಕೆ, ನಾರ್ಮಲಾಗಿ ಅವರಿಗೆ ಒಂದು ಕೆಲಸ ಇತ್ತು. ಅವರು ಏನು ಮಾಡಿದ್ರು ಅಂದರೆ ಲೈಕ್ ಬರಿತಾ ಅವರಿಗೆ ಊರಿನ ಕಡೆ ಆಸ್ತಿ
ಅದು ಬರಬೇಕಿತ್ತು. ಅದು ಗೊತ್ತೇ ಇಲ್ಲ ಅವ್ರಿಗೆ ಅದು ಬರಬೇಕು, ಯಾವಾಗ ಬರುತ್ತೆ ಏನು ಅಂತ. ಅದು ಬಂದು ಕರೆಕ್ಟಾಗಿ ಅವರಿಗೆ ಸಿಕ್ತು ಆ ಟೈಮಿಗೆ. ಸೊ ಹೆಂಗೆ ವರ್ಕ್ ಆಗುತ್ತೆ. ಸೊ ಇವಾಗ ಆಸ್ತಿ ಇರೋರಿಗೆ ಆಸ್ತಿ ಅಟ್ರಾಕ್ಟ್ ಮಾಡೋದು ಅದೇನು ಕಷ್ಟ ಅಲ್ಲ, ಅದು ಅವ್ರಿಗೂ ಗೊತ್ತಿರುತ್ತೆ ಯಾವತ್ತೋ ಬರುತ್ತೆ ಅಂತ. ಬಟ್ ಆ ಟೈಮಿಂಗ್ ಇದೆ ಅಲ್ಲ, ಅವರು ಆ ಜರ್ನಿಲಿ ಇದ್ರು, ಆ ಟೈಮಿಂಗಿಗೆ ಬಂತು. ಸೊ ಇಲ್ಲವ್ರು ಏನು ಮಾಡಬೇಕು, ಇಲ್ದವ್ರಿಗೂ ಕೂಡ ವರ್ಕ್ ಆಗುತ್ತೆ. ಬಟ್ ಇದು ಮನೆ ಅನ್ನೋಂತಹ ಕಾನ್ಸೆಪ್ಟು ಅಥವಾ ಬೇರೆ ಇದು ಲಾಂಗ್ ಟರ್ಮ್, ಇದು ಟೈಮ್ ತೊಗೊಳತ್ತೆ. ಬಟ್ ಯಾವತ್ತೂ ನಿಮ್ಮ ಆ ಬಿಲೀಫ್ ಏನಿದೆ, ನಾನು ಮಾಡೇ ಮಾಡ್ತೀನಿ, ನನ್ನ ಕೈಲಿ ಆಗೇ ಆಗುತ್ತೆ. ಆಗಲೇ ಹೇಳಿದ್ನಲ್ಲ VR ಟೆಕ್ನಿಕ್, ನೀವು ಹ್ಯಾಪಿಯಾಗಿ ಒಂದು 2 ಮಿನಿಟ್ಸ್ ಸುಮ್ಮನೆ ಸ್ಮೈಲ್ ಮಾಡಿ, ನಿಮ್ಮಲ್ಲಿ ಯಾವ್ದು ಆಗಲ್ವೋ ಆ ಕೆಲಸ ಎಲ್ಲ ಆಗುತ್ತೆ ಅಂತ ಒಳಗಿಂದನೇ ಫೀಲ್ ಬರುತ್ತೆ. ಸೊ ಇದು ಈ ಥರ ಅವ್ರದ್ದು ಲೈಕ್ ಮನೇನ ಅಟ್ರಾಕ್ಟ್ ಮಾಡಿದ್ದು. ಮತ್ತು ಇನ್ನೊಂದು ಲೇಡಿ, ಅವರು ಲೈಕ್ ಮಿಡಲ್ ಕ್ಲಾಸ್ ಅಂದರೆ ಇನ್ನೂ ಸ್ವಲ್ಪ ಕಷ್ಟದಿಂದನೇ ಬಂದಿರೋಂಥ ಲೇಡಿ. ಪಾಪ ಅವರು ಕೆಲಸನ ಕಳ್ಕೊಂಡಿದ್ರು. ಲೈಕ್ ಅವರೇ ಮನೆಯೇ ನಡೆಸಬೇಕಾಗಿತ್ತು. ಇದು ನನ್ನ ಸೆಷನ್ಗೆ ಅಟೆಂಡ್ ಆದರು. ಸೊ ಇದನ್ನು ನಂದು ಇದರಲ್ಲೂ ಕೂಡ ಹಾಕಿದ್ದೀನಿ. ಅವರು ಒಂದು 4 ರಿಂದ 5 ತಿಂಗಳ ಕಾಲ ಅಷ್ಟರಲ್ಲಿ ನಾನು ಹೇಳ್ತಿರೋವಂಥದ್ದು ತುಂಬ ಜನಕ್ಕೆ ವರ್ಕ್ ಆಗಿದೆ. ಬಟ್ ಇಷ್ಟು ಅಂದರೆ ಸರ್ಪ್ರೈಸಿಂಗಾಗಿ ಯಾಕೆ ಅವ್ರು ಅಂದ್ಕೊಂಡಿರಲಿಲ್ಲಂಥ ಆ ಜಾಬ್ ನನಗೆ ಸಿಗುತ್ತೆ ಅಂತ. ಅವ್ರು ಅಂದ್ಕೊಂಡಿರೋದು 5 ರಿಂದ 6 ಪಟ್ಟು ಹೆಚ್ಚಿನ ಸಂಬಳ ಜಾಬ್ ಅಟ್ರಾಕ್ಟ್ ಮಾಡಿದ ಆ ಲೇಡಿ. ವಿತಿನ್ 4 to 5 ಮಂತ್ಸಲ್ಲಿ ಅಲ್ಲಿಂದ ಬಂದು ಕಷ್ಟ ಬಿದ್ದು ಇಲ್ಲಿ ಆ ಒಂದು ಟೆಕ್ನಿಕ್ಸ್ನ ಮಾಡ್ತಾ ಬ್ರಾಹ್ಮಿ ಮುಹೂರ್ತದಲ್ಲಿ ರಿಚಾರ್ಜ್ ಮಾಡ್ತಾ ಆ್ಯಂಡ್ ಅಗೇನ್ ಆ್ಯಕ್ಷನ್, ರೈಟ್ ಆ್ಯಕ್ಷನ್ ಎಫರ್ಟ್ನ ಹಾಕ್ತಾ ವಿತಿನ್ 5 ಮಂತ್ಸಲ್ಲಿ ಆ ಲೇಡಿ ಅವರ ಡ್ರೀಮ್ ಜಾಬ್ನ ಅಟ್ರಾಕ್ಟ್ ಮಾಡಿ ನನಗೆ ಅವ್ರ ಆಫೀಸಲ್ಲೇ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡಿದ್ರು. ಇದೆಲ್ಲ ತುಂಬ ನನಗೆ ಹೆಂಗೆ ಫೀಲ್ ಕೊಡುತ್ತೆ ಅಂತಂದರೆ, ಓಕೆ ನನಗೇನು ಇದರಿಂದ ಜಾಸ್ತಿ ಬಂದು ನಾನೇನು ಇದು ಮಾಡ್ತಾಯಿಲ್ಲ, ಬಟ್ ನನಗೆ ಇದು ಖುಷಿ ಕೊಡುತ್ತೆ. ಒಬ್ಬರಿಗೆ ಒಳ್ಳೇದಾಗಿದೆ ಅಂತಂದರೆ ಖುಷಿ ಕೊಡುತ್ತೆ, ಒಬ್ರಿಗೇನೋ ಒಂದು ಜೀವನ ಅಚೀವ್ ಮಾಡಿದ್ದಾರೆ ಅಂತಂದರೆ ಖುಷಿ. ಆ ಹ್ಯಾಪಿನೆಸ್ ಮುಂದೆ ಬೇರೆ ಏನೂ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಲಿಟ್ರಲಿ. ದಟ್ ಈಸ್ ಲೈಕ್ ಆ್ಯಸ್ ಕ್ಲೋಸ್ ಆಸ್ ಹೀಲಿಂಗ್ ಸಂಬಡಿ. ಆ್ಯಂಡ್ ಒಬ್ಬರು ಏನಾದರೂ ಕಾಯಿಲೆ ಇದ್ದರೆ ಡಾಕ್ಟರ್ ಹೀಲ್ ಮಾಡಿದಾಗ ಅದೇನು ಖುಷಿ ಕೊಡುತ್ತೆ ಅಲ್ಲ, ಲೈಕ್ ಯುರ್ ಹೆಲ್ಪಿಂಗ್ ಸಂಬಡಿ ಒಂದು ಬೆಟರ್ ಲೈಫ್ ಸಿಗೋಕ್ಕೆ ಅಥವಾ ಅವ್ರಿಗೆ ಒಂದು ಖುಷಿ ಕೊಡೋಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ಲೈಕ್ ರಿಯಲಿ ಗ್ರೇಟ್. ಆಮೇಲೆ ಇನ್ನು ಒಬ್ಬರು ನನ್ನ ಕ್ಲೈಂಟೇ, ಅವರು ತುಂಬ ದಿನದಿಂದ ಫಾಲೋ ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಹಾಕ್ತಿರ್ತಾರೆ. ಅವರು ನನ್ನ ಕ್ಲಾಸಿಗೆ ಅಟೆಂಡ್ ಆದರು. ಅವರ ಸ್ವಂತ ಪಾರ್ಟ್ನರ್, ಅವ್ರ ಹಸ್ಬೆಂಡ್ ಅವರಿಗೆ ಮನಿನ ಚೀಟ್ ಮಾಡಿದರು. ಲೈಕ್ ಸಮ್ ಹ್ಯೂಜ್ ಅಮೌಂಟೇ ಮನಿನ ಚೀಟ್ ಮಾಡಿದರು. ಇವರಿಗೆ ಹೇಗೆ ರಿಕವರಿ ಮಾಡ್ಕೊಳ್ಬೇಕು, ಏನೇ ಪ್ರಯತ್ನ ಪಟ್ಟರೂ ಕೂಡ ಅದರಿಂದ ಅವರಿಗೆ ಏನೋ ಉಪಯೋಗ ಇರಲಿಲ್ಲ. ಆ್ಯಂಡ್ ಎಲ್ಲೇ ಇದು ಮಾಡಿದ್ರು ಕೂಡ ಏನೂ ಆಗಲಿಲ್ಲ. ಕೊನೆಗೆ ಬಿಟ್ಬಿಟ್ರು. ಅದೇ ಹೇಳೋದು, ನಾವು ಎಷ್ಟು ಚೇಸ್ ಮಾಡ್ಕೊಳ್ತಾ ಹೋಗ್ತೀವಿ ಅದು ನಮ್ಮಿಂದ ದೂರ ಹೋಗುತ್ತೆ. ಕೊನೆಗೆ ಬಿಟ್ಬಿಟ್ರು. ಸೊ ಈ ಕ್ಲಾಸಸ್ಸಿಗೆ ಬಂದು ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡಿದ್ರು. ಮಾಡ್ತಾ ಅವರೇ ಇವ್ರ ಮನಿ ಏನಿದೆ ಅವರೇ ವಾಪಸ್ ಮಾಡಿದ್ದಾರೆ. ಇದು ನಡೆದಿರೋಂಥದ್ದು 2026 ಸ್ಟಾರ್ಟಿಂಗಲ್ಲಿ ಅವರು ಆ ಮನಿನ ರಿಟರ್ನ್ ಮಾಡಿದ್ದಾರೆ. ಸೊ ಜಾನ್ವರಿಲೇ ನನಗೆ ಮೆಸೇಜ್ ಬಂತು. ಅವರು ಆ್ಯಕ್ಚುಲಿ ಅಟೆಂಡ್ ಆಗಿರೋದು ನವೆಂಬರಲ್ಲಿ ಅಟೆಂಡ್ ಆಗಿದ್ದಂತಹ ಲೇಡಿ ಜಾನ್ವರಿಲಿ ಓನ್ ಪಾರ್ಟ್ನರಿಂದ ಅವರು ಮೋಸ ಹೋಗಿದ್ದು, ಅವರ ಪಾರ್ಟ್ನರನ್ನೇ ರಿಟರ್ನ್ ಮಾಡಿದ್ದಾರೆ ಮನಿ. ಸೊ ಲಿಟ್ರಲಿ ಅವ್ರಿಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂತಂದರೆ, ಮೇಡಮ್ ಇದೆಲ್ಲ ನನಗೆ ಗೊತ್ತಾಗ್ತಿಲ್ಲ ಮೇಡಮ್, ಇದೆಲ್ಲ ನಿಜ. ಅವರಿಗೆ ಒಂದು ಗಾಬರಿ, ಒಂದು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮೇಡಮ್ ಇದೆಲ್ಲ ನಿಜ ಮೇಡಮ್, ಇದೆಲ್ಲ ವರ್ಕ್ ಆಗುತ್ತೆ, ಎಲ್ರಿಗೂ ಕೂಡ ವರ್ಕ್ ಆಗುತ್ತೆ. ಬಟ್ ಇದೇ ಥರ ಬಿಲೀಫ್ ಇಟ್ಕೊಂಡು ನಾವು ಬೇರೆದಕ್ಕೆ ಮಾಡ್ತೀವಿ ಅಂತ ವರ್ಕ್ ಆಗೋದಿಲ್ಲ. ನಿಮಗೆ ಏನು ಬೇಕು, ಕರೆಂಟ್ ಸಿಚುವೇಶನ್ ಏನನ್ನು ಡಿಮ್ಯಾಂಡ್ ಮಾಡ್ತಾ ಇದೆ ಅದು ಯೂನಿವರ್ಸ್ ತಂದು ಕೊಡೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ. ವೆರಿ ಟ್ರೂ. ನಾವೇನೋ ಅಂದ್ಕೊಳ್ತೀವಿ ಮ್ಯಾನಿಫೆಸ್ಟೇಷನ್, ಆಕಾಶದಲ್ಲಿರೋ ನಕ್ಷತ್ರನ ನಾನು ಅಟ್ರಾಕ್ಟ್ ಮಾಡಿಬಿಡ್ಬೋದು, ನನ್ನದಲ್ಲದೇ ಇರೋಂಥದ್ದು ನಾನು ಅಟ್ರಾಕ್ಟ್ ಮಾಡ್ಬೋದು. ಹಾಗಲ್ಲ, ನೀವು ಜಸ್ಟ್ ಒಂದು ಅನಲೈಸ್ ಮಾಡಿ, ನನ್ನ ಲೈಫ್ ಹೇಗೆ ನಡೀತಾ ಇದೆ, ನಾನು ಏನನ್ನು ಅಟ್ರಾಕ್ಟ್ ಮಾಡ್ಬೋದು, ನಾನು ಹೇಗಿರಬೇಕು ಅನ್ನೋಂಥದ್ದು. ಸೊ ಅದೇ ಎಲ್ಲ ಆನ್ಸರ್ ಕೊಟ್ಬಿಡುತ್ತೆ ನಿಮಗೆ. ಕರೆಂಟ್ ಸಿಚುವೇಷನಲ್ಲಿ ನಿಮ್ಗೆ ಏನು ಬೇಕು, ಇನ್ಫ್ಲೂಯೆನ್ಸ್ ಆಗಿ ತಗೊಳ್ಳೋ ಅಂಥದ್ದಲ್ಲ, ನಿಮಗೆ ಏನು ಬೇಕು, ಲೈಫಲ್ಲಿ ನಿಮ್ಗೆ ಏನು ಪರ್ಪಸ್ ಇದೆ, ಅದನ್ನು ಸ್ಲೋಲಿಯಾಗಿ ಮಾಡ್ತಾ ನಿಮಗೆ ಒಂದು ರಿಯಲೈಸೇಷನ್ ಬರುತ್ತೆ. ನಿಮಗೆ ಈ ಟೆಕ್ನಿಕ್ಸ್ ಎಲ್ಲ ತುಂಬ ಸೂಪರ್ ಫಾಸ್ಟಾಗಿ ಕೆಲಸ ಮಾಡುತ್ತೆ. ವೆರಿ ಟ್ರೂ. ನಾನು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಹಾಕಬೇಕು ಅಂದರೆ, ಬಟ್ ಅದಕ್ಕೆ ದೃಷ್ಟಿ ಆಗಬಾರ್ದು ಅಂದರೆ ಹೌ ಶುಡ್ ಐ ಪ್ರೊಟೆಕ್ಟ್ ಮೈ ಸೆಲ್ಫ್? ಐ ಫೀಲ್ ಲೈಕ್ ಸಮ್ಟೈಮ್ಸ್ ಆಮೇಲೆ ಮೈ ಸ್ಕಿನ್ ಸೋ ಕ್ಲಿಯರ್ ಅಂತ ಹಿಂಗೆ ಹಾಕಿರ್ತೀನಿ, ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ಪಿಂಪಲ್ ಆಗೋಗ್ಬಿಡೋದೆ. ಟ್ರೂ, ಅದು ಹೌದು, ಹಾಗೆ ಆಗೋದು, ವರ್ಕ್ ಆಗೋದು. ಬಟ್ ಇದನ್ನು ನೀವು ಸಮ್ಟೈಮ್ಸ್ ಅಂದರೆ ಇವಾಗ ನಾವೇನು ಎವ್ರಿ ಡೇ ನನ್ನ ಸ್ಕಿನ್ನನ್ನು ತೋರಿಸೋದಿಲ್ಲ, ಎವ್ರಿ ಡೇ ತೋರಿಸೋದಿಲ್ಲ. ಬಟ್ ಎವ್ರಿ ಡೇ ತೋರಿಸಿದ್ರೆ ಆಗೋದಿಲ್ಲ. ಯಾವಾಗಲೂ ಒಂದ್ಸತಿ ನಾವು ಅಪರೂಪಕ್ಕೆ ಆಗ್ತಾಗ ಅದರ ದೃಷ್ಟಿ ಆಗುತ್ತೆ. ಆಗಬಾರ್ದು ಅಂತ ಅಂದರೆ ನೀವು ವಿಜುವಲೈಸೇಷನ್ ಪ್ರಾಕ್ಟೀಸ್ ಮಾಡಿ. ಅಂದರೆ ನಿಮ್ಮ ಸುತ್ತಲೂ ಗೋಲ್ಡನ್ ಲೈಟ್ ಪ್ರೊಟೆಕ್ಷನ್ ಶೀಲ್ಡಾಗೆ ಫಾರ್ಮ್ ಆಗಿದೆ. ಆ್ಯಂಡ್ ಫೋಟೋ ಹಾಕ್ದಾಗಲೂ ಕೂಡ ಕೆಲವೊಂದಷ್ಟು ಸ್ವಿಚ್ ವರ್ಡ್ಸ್ ಇದೆ, ನಾನು ಹೇಳ್ತೀನಿ. ಆ ಸ್ವಿಚ್ ವರ್ಡ್ಸ್ನ ನೀವು ಫಾಲೋ ಮಾಡ್ಕೊಳ್ತಾ ಬನ್ನಿ ಎವ್ರಿ ಡೇ. ನಾನು ಫೋಟೋ ಹಾಕಿದ ತಕ್ಷಣ ನನಗೆ ಅದೃಷ್ಟು ಈ ವಿಲೈ ಸ್ವಿಚ್ ವರ್ಡ್ ಇದೆ, ಅದನ್ನು ಹೇಳ್ಕೊಳ್ತಾ ಬನ್ನಿ. ಡೆಫಿನೆಟ್ಲಿ ನಿಮಗೆ ಆ ಥರದ್ದೇನೂ ಆಗೋಲ್ಲ. ಆ್ಯಂಡ್ ದೃಷ್ಟಿ ಹಾಕ್ತಿದೆ ಅಂತಂದರೆ ನಾವು ಆ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಾವು ಹೈಯಲ್ಲಿತ್ತು ಅಂದರೆ ನಾವು ಮ್ಯಾಚ್ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಆ ಎನರ್ಜಿಗೆ ಮ್ಯಾಚ್ ಮಾಡೋದ್ರಿಂದನೇ ಇನ್ನಷ್ಟು ಜಾಸ್ತಿ ದೃಷ್ಟಿ ಆಗೋವಂಥದ್ದು.
ಸೊ ಪೂಜಾ, ಕೆಲವು ಜನಕ್ಕೆ ತುಂಬ ಕೆಟ್ಟ ಕನ್ಸು ಬೀಳೋದು. ನಂಗೆ ಕನ್ಸು ಬಂದಿರೋದೇ ನೆನಪಿರಲ್ಲ ಆಯ್ತಾ. ಬಟ್ ಎಷ್ಟೊಂದು ಜನ ಹೇಳ್ತಾರೆ ದಟ್ ದೇ ಗೆಟ್ ಬ್ಯಾಡ್ ಡ್ರೀಮ್ಸ್, ನೈಟ್ ಮೇರ್ಸ್, ನಿದ್ರೆಯಿಂದ ಎದ್ಬಿಟ್ಟು ಕಿರ್ಚೋದು, ಈ ಥರ ಎಲ್ಲ ತುಂಬ ಆಗುತ್ತೆ ಕೆಲವು ಜನಕ್ಕೆ. ಅದು ಯಾಕೆ ಹಂಗಾಗುತ್ತೆ? ಅವ್ರ ಡ್ರೀಮ್ಸ್ ಹೇಗಿರುತ್ತೋ ಅವ್ರ ಮೈಂಡ್ ಹಾಗಿರುತ್ತೆ. ಓಕೆ. ಅದು ನನಗೂ ಕೂಡ ಬರ್ತಾರೆ ಮೆಸೇಜ್, ಮೇಡಮ್ ತುಂಬ ಕೆಟ್ಟ ಕನಸು ಬೀಳುತ್ತೆ, ಮೈಂಡ್ ತುಂಬ ಡಿಸ್ಟ್ರಾಕ್ಟ್ ಆಗ್ದಂಗೆ, ಅಂದರೆ ಐ ಮೀನ್ ಡಿಸ್ಟರ್ಬ್ ಆಗ್ತಿರುತ್ತೆ, ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕೆ ಈ ಥರ ಎಲ್ಲ. ಬಿಕಾಸ್ ನಿಮ್ಮ ಮೈಂಡ್ ಕಾನ್ಸ್ಟೆಂಟಾಗಿ ನೀವು ರನ್ ಮಾಡ್ತಾನೆ ಇರ್ತೀರ. ಹಗಲೊತ್ತಲ್ಲೂ ಓವರ್ ಥಿಂಕಿಂದ ರನ್ ಮಾಡ್ತಿರ್ತೀರ, ರಾತ್ರಿ ಹೊತ್ತು ಕೂಡ ಹಾಗೆ ಇರುತ್ತೆ. ಸೊ ಹಾಗೆ ನಿಮ್ಮ ಮೈಂಡ್ ಅಂದರೆ ಆ ಪ್ರೊಜೆಕ್ಟ್ ಮಾಡ್ತಿರುತ್ತೆ, ನಿಮ್ಮ ಮೈಂಡ್ ಒಳಗೆ ಏನಿದೆ ಅದು ಡ್ರೀಮ್ ಮೂಲಕ ಪ್ರೊಜೆಕ್ಟ್ ಮಾಡ್ತಿರುತ್ತೆ. ಸೊ ಈ ಒಂದು ಡ್ರೀಮಲ್ಲಿ ನಾನು ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳಲೇಬೇಕು. ಆ್ಯಕ್ಚುಲಿ ನಾವು ಲೂಸಿಡ್ ಡ್ರೀಮಿಂಗ್ ಬಗ್ಗೆ ಲೈಕ್ ಸ್ಟಡಿ ಮಾಡಿದಾಗ, ಲೂಸಿಡ್ ಡ್ರೀಮಿಂಗಲ್ಲಿ ನಾವು ಆ ಡ್ರೀಮನ್ನು ಆಲ್ಫಾ ಮತ್ತು ಥೀಟಾ ಸ್ಟೇಜು, ಇವಾಗ ನಾವು ಎಚ್ಚರಿಕೆ ಇದ್ದಾಗ ಬೀಟಾ ಸ್ಟೇಜು, ಮತ್ತು ಅದಾದಮೇಲೆ ಆಲ್ಫಾ, ಥೀಟಾ, ಡೆಲ್ಟಾ ಮತ್ತು ಗಾಮಾ. ಸೊ ಈ ಸ್ಟೇಟ್ ಆಫ್ ಮೈಂಡಲ್ಲಿ ಲೈಕ್ ನಾವು ಆಲ್ಫಾ ಮತ್ತು ಥೀಟಾದಲ್ಲಿ ಲ್ಯೂಸಿಡ್ ಡ್ರೀಮಿಗೆ ಎಂಟ್ರಿ ಆಗ್ತೀವಿ. ಅಂದರೆ ನನ್ನ ಡ್ರೀಮ್ನ ನಾನು ಟ್ರ್ಯಾಕ್ ಮಾಡೋವಂಥದ್ದು. ಎಗೇನ್ ದೊಡ್ಡ ಕಾನ್ಸೆಪ್ಟ್, ಬಟ್ ನನ್ನ ಎಕ್ಸ್ಪೀರಿಯನ್ಸ್ನ ಹೇಳಬೇಕು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಆಲ್ಫಾ ಮತ್ತು ಥೀಟಾ ಕಾನ್ಸೆಪ್ಟಲ್ಲಿ REM ಅಂತ ಹೇಳ್ತೀವಿ, ಅಂದರೆ ರ್ಯಾಪಿಡ್ ಐ ಮೂಮೆಂಟ್. ಸೊ ಈ ರ್ಯಾಪಿಡ್ ಐ ಮೂಮೆಂಟ್ ಆದ ನಂತರ ನಮಗೆ ಆ ಡ್ರೀಮ್ ಬರೋವಂಥದ್ದು. ಸೊ ಬಂದಾಗ ನೀವು ಎಚ್ಚರಿಕೆ ಇದ್ದು ನಿಮ್ಮ ಡ್ರೀಮ್ನ ಟ್ರ್ಯಾಕ್ ಮಾಡೋವಂಥದ್ದು. ಸೊ ಟ್ರ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ ಏನು ನನ್ನ ಡ್ರೀಮಲ್ಲಿ ಬಂತು. ಇವಾಗ ಸುಮಾರು ಲೈಕ್ ತುಂಬ ಟೈಮಲ್ಲಿ ನಾವು ಮಲಗಿ ಎದ್ದ ತಕ್ಷಣ ನಮಗೆ ಏನೋ ಬಿತ್ತು, ಬಟ್ ಕೆಟ್ಟ ಕನಸು ಅಂತ ಗೊತ್ತಿರುತ್ತೆ, ಡೀಟೇಲ್ ಆಗಿ ಗೊತ್ತಿರಲ್ಲ. ಇಲ್ಲಿ ಟ್ರ್ಯಾಕ್ ಮಾಡೋದು ಕೂಡ ಇರುತ್ತೆ. ಸೊ ನಿಮ್ಮ ಡ್ರೀಮ್ ಏನಿದೆ ಅದನ್ನು ಈ ಥರ ರಿಚುವಲ್ಸ್ನ ಫಾಲೋ ಮಾಡೋದ್ರಿಂದ ಕೆಟ್ಟ ಕನಸುಗಳನ್ನ ಅವಾಯ್ಡ್ ಮಾಡೋದ್ರ ಜೊತೆಗೆ ಮೆಡಿಟೇಷನ್ ಮಾಡೋದ್ರ ಮೂಲಕ, ಸೊ ಬೇರೆ ಬೇರೆ ರೀತಿಯಲ್ಲಿ ಮೆಡಿಟೇಷನ್ ಮಾಡುವಂಥದ್ದಿದೆ. ಸೊ ನಾರ್ಮಲಾಗಿ ತುಂಬ ಜನಕ್ಕೆ ಮೆಡಿಟೇಷನಲ್ಲಿ ಕೂತ್ರೆ ತುಂಬ ಥಾಟ್ಸ್ ಬರುತ್ತೆ, ಯಾಕಾರೋ ಮೆಡಿಟೇಷನಲ್ಲಿ ಕೂತ್ನೋ ಅಂತ ಫೀಲ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ. ಸೊ ಹಲವಾರು ರೀತಿಯಲ್ಲಿ ಮೆಡಿಟೇಷನ್ ಇರುತ್ತೆ. ಜಸ್ಟ್ ಸಿಟ್ ಫಾರ್ 5 to 10 ಮಿನಿಟ್ಸಲ್ಲಿ ಎವ್ರಿ ಡೇ ಮಾಡಲೇಬೇಕು ಮೆಡಿಟೇಷನ್. ಅದು ಮ್ಯಾಂಡೇಟರಿ, ನಾವು ಎವ್ರಿ ಡೇ ಮಾಡಲೇಬೇಕು. ಹೋಗ್ತಾ ಹೋಗ್ತಾ ಅದು ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಸರಿಯಾದ ರೀತಿಯಲ್ಲಿ ನಾವು ಕೂತ್ಕೊಳ್ತಾ ಮಾಡಿದಾಗ ನಮ್ಮ ಡ್ರೀಮ್ಸ್ನೂ ಕೂಡ ಲೈಕ್ ತುಂಬ ಕೆಟ್ಟ ಕನಸುಗಳನ್ನ ಬೀಳೋದನ್ನು ಅವಾಯ್ಡ್ ಆಗುತ್ತೆ. ಸೊ ಈ ಲ್ಯೂಸಿಡ್ ಡ್ರೀಮಿಂಗ್ ಈ ಕಾನ್ಸೆಪ್ಟಲ್ಲಿ ನನಗೆ ಹಾಗೇ ಲೂಸಿಡ್ ಡ್ರೀಮಿಂಗ್ ಅಂತ ಬಂತು ಅಂದರೆ ನಾನು ಅಸ್ಟ್ರಲ್ ಟ್ರಾವೆಲ್ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ. ಸೊ ಅಸ್ಟ್ರಲ್ ಟ್ರಾವೆಲ್ಲು ಐ ಮೀನ್ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯೆನ್ಸು. ಸೊ ಇದು ಎಲ್ರಿಗೂ ಆಗುತ್ತೆ, ಇದು ನಿಜ ಅಂತ ನಾನು ಏನೂ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ನನಗೆ ಗೊತ್ತಿಲ್ಲ ಇದನ್ನು ಹೇಳಬೇಕೋ ಬೇಡೋ ಅಂತ. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ನನಗಿದು 1-2 ಸತಿ ಆಗಿದೆ ಈ ಥರ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯೆನ್ಸು. ನಾವು ಮಲಗಿದ್ದಾಗ ನನ್ನ ಮೈಂಡ್, ಕಾನ್ಷಿಯಸ್ ಮೈಂಡು ಅವೇಕಿರುತ್ತೆ, ಅಂದರೆ ಗೊತ್ತಾಗ್ತಿರುತ್ತೆ. ಆಲ್ಫಾದಿಂದ ಥೀಟಾಗೆ ಹೋಗ್ತಿರುತ್ತಲ್ಲ ಆ ಟೈಮಲ್ಲಿ ಅವೇಕಿರುತ್ತೆ, ಗೊತ್ತಾಗ್ತಿರುತ್ತೆ. ಬಟ್ ನಿಮಗೆ ಫಿಸಿಕಲ್ ಬಾಡಿ ಮೂಮೆಂಟ್ ಇರೋಲ್ಲ. ನೀವು ಗಮನಿಸಿರ್ತೀರಿ, ಇವಾಗ ನಾನು ಮಲಗಿದ ತಕ್ಷಣ ಬಿದ್ದಂಗೆ ಜರ್ಕ್ ಆಗುತ್ತೆ, ಸ್ಲೋ. ಅದು ನಮ್ಮ ಹಾರ್ಟ್ ರೇಟ್ ಅಥವಾ ಏನೋ ಒಂದು ಸ್ಲೋ ಡೌನ್ ಆದಾಗ ನಮ್ಮ ಬಾಡಿ ಎಚ್ಚರಿಕೆ ಕೊಡುತ್ತೆ, ಅಂದರೆ ಜರ್ಕ್ ಕೊಡುತ್ತೆ. ಸೊ ಅದಾದ ನಂತರ ಅಂದರೆ ನನಗಾಗಿರೋಂತಹ ಎಕ್ಸ್ಪೀರಿಯೆನ್ಸು, ನಾನು ಮಲಗಿದ ಹಿಂಗೆ ಲೈಕ್ ಕೆಳಗಡೆ ಬಿದ್ದಿರೋ ಥರ ಅನ್ನಿಸ್ತಾ ಇದೆ, ಬಟ್ ನನ್ನ ಫಿಸಿಕಲ್ ಬಾಡಿ ಮೂವ್ ಮಾಡೋಕ್ಕಾಗ್ತಾ ಇಲ್ಲ. ಕಾನ್ಷಿಯಸ್ ಆಗಿದ್ದೀನಿ, ನನಗೆ ಗೊತ್ತಾಗ್ತಾ ಇದೆ. ಆಮೇಲೆ ನೋಡಿದ್ರೆ ನಾನು ಮಲಗಿದ್ದೀನಿ, ಅಂದರೆ ಬೆಡ್ ಮೇಲೆ ಮಲಗಿರೋದು ಇದನ್ನು ನಾನೇ ನೋಡ್ತಾ ಇದ್ದೀನಿ. ಈ ಥರ 2 ಎಕ್ಸ್ಪೀರಿಯೆನ್ಸ್ ಆಗಿದೆ. ಈ ಥರ ಎರಡು ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ್ಯಂಡ್ ನನಗೆ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಈ ಥರ ಆ್ಯಕ್ಚುಲಿ ನಮ್ಮ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡುತ್ತೆ. ನಾವು ಮಲಗಿದಾಗ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯೆನ್ಸ್ ಅಂದರೆ ಆ ಒಂದು ಬಾಡಿ ಟ್ರಾವೆಲ್ ಮಾಡ್ಕೊಂಡು ಯೂನಿವರ್ಸ್ ಸುತ್ತಾಕೊಂಡು ಬರುತ್ತೆ, ಈ ಥರ ಎಲ್ಲ ಕಾನ್ಸೆಪ್ಟ್ ಇದೆ. ಬಟ್ ಸ್ವತಃ ನಾನೇ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಐ ಮೀನ್ ನನಗೆ ಆ ಮೊಮೆಂಟಲ್ಲಿ ನಾನು ಹೋಗ್ಬಿಟ್ಟಿದ್ದೀನಿ ಅಂತ ನನಗೆ ಆ ಥರ ಫೀಲ್ ಆಗಿತ್ತು. ಇದು ತುಂಬ ಚೆನ್ನಾಗಿ, ಇದನ್ನು ನಾವು ಮನೇಲೂ ಕೂಡ ಟ್ರೈ ಮಾಡ್ಬೋದು. ಆಸ್ಟ್ರಲ್ ಲೈಕ್ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ಟ್ರೈ ಮಾಡ್ಬೋದು. ಬಟ್ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ ಎಲ್ರಿಗೂ. ಸೊ ನನಗೆ 2 ರೀತಿಯಾದಂತಹ ಅನುಭವ. ನಾನೇ ನನ್ನ ದೇಹವನ್ನು ನೋಡ್ತಾ ಇದ್ದೀನಿ. ಇನ್ನೊಂದು ಸತಿ ಆ ಟನಲಲ್ಲಿ ಹೋಗೋ ಥರ, 2ನೇ ಬಾರಿ ಆ ಬ್ಲೂ ಲೈಕ್ ಬ್ಲೂ ವಾಯ್ಲೆಟ್ ಏನು ಸಮಥಿಂಗ್ ಆ ಕಲರ್ ಟನಲಲ್ಲಿ ನಾನು ಪಾಸ್ ಆಗ್ತಾ ಇರೋ ಥರ ಬಾಡಿನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನನಗಿದು ಫೀಲ್ ಆಗಿದೆ. ಇದು ಮಾತ್ರ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸತ್ಯ. ಬಟ್ ಎಗೈನ್ ಇದು ಇಲ್ಯೂಷನ್ ಇರ್ಬೋದು, ಆದರೆ ಇದು ಎಕ್ಸ್ಪೀರಿಯೆನ್ಸ್ ಮಾತ್ರ ಹೌದು, ಖಂಡಿತ. ದಟ್ ಇಸ್ ಸೋ ಸ್ಕೇರಿ, ನೋ? ಹೌ ಲೈಕ್ ಐ ಆಮ್ ಥಿಂಕಿಂಗ್, ನಾನು ಅಕಸ್ಮಾತ್ ನಂದು ಆಸ್ಟ್ರಲ್ ಬಾಡಿ ಪ್ರೊಜೆಕ್ಷನ್, ನಾನು ಬಾಡಿನ ಆಚಿದ್ದೀನಿ, ಅಲ್ಲಿ ಬಿಟ್ಟು ಹೌ ಡು ಐ ಗೋ ಬ್ಯಾಕ್ ಆಯ್ತು, ಫುಲ್ ಸ್ಟ್ರೆಸ್ಡ್. ಬಟ್ ಇದು ಎಲ್ರಿಗೂ ಆಗುತ್ತೆ ಅಂತ ಅನ್ಸುತ್ತೆ, ಅಥವಾ ಹೀಲ್ಡ್ ಪೀಪಲ್ಗಾಗುತ್ತೆ ಆ ಥರ?
ಹಂಗೆ ಹೈಯರ್ ರೆಲ್ಮಲ್ಲಿ ಇರೋರ್ಗಾಗುತ್ತೆ ಆ ಥರ ಏನಾದರೂ ಇದೆ? ಆ ಥರ ಹೌದು, ಆ ಥರ ನಾವು ಸಾಧನೆ ಮಾಡಿರ್ತೀವಲ್ಲ, ನಮ್ಮದು ಒಂದು ಎನರ್ಜಿ ಹೈಯಲ್ಲಿ ಇರುತ್ತೆ. ಬಟ್ ಎಲ್ರಿಗೂ ಕೂಡ ಆಗಿರುತ್ತೆ, ಆದರೆ ಅದು ಗೊತ್ತಾಗೋದಿಲ್ಲ. ಇದೆ ಆಸ್ಟ್ರಲ್ ಟ್ರಾವೆಲ್ ಆಗಿದೆ, ಅಥವಾ ನಾವು ಮಲಗಿದಾಗ್ಲೇ ಅದು ನಮ್ಮ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡೋದೇ ಅದು ಆಸ್ಟ್ರಲ್ ಟ್ರಾವೆಲ್. ನಮ್ಮ ಡ್ರೀಮ್ಸಲ್ಲಿ ಏನೋ ಬೇರೆ ಲೋಕಕ್ಕೆ ಹೋಗಿರ್ತೀವಲ್ಲ, ಅದು ಕೂಡ ಆಸ್ಟ್ರಲ್ ಟ್ರಾವೆಲ್ಲೇ. ಆದರೆ ಕಾನ್ಷಿಯಸ್ ಆಗಿ ನಿನ್ನ ದೇಹವನ್ನು ನೋಡಿದ್ಯಾ, ಕಾನ್ಷಿಯಸ್ ಆಗಿ ನೀನು ಎಲ್ಲೋ ಟ್ರಾವೆಲ್ ಮಾಡಿದ್ಯಾ ಅಂದಾಗ ಅದರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಲಿಟ್ರಲಿ ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್. ಅದನ್ನು ಹೇಳ್ಬೇಕಾದ್ರೇ ನನಗೆ ಅದು ಇದಾಗ್ತಾ ಇದೆ. ವೆರಿ ವೆರಿ ಇಂಟೆನ್ಸ್. ಸೊ ಪೂಜಾ, ಬಿಟ್ ಆಲ್ಮೋಸ್ಟ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಪಾಡ್ಕಾಸ್ಟ್ ನಾವು. ರೀಸೆಂಟ್ಲಿ ಒಬ್ಬರು ಗೆಸ್ಟ್ ಬಂದಿದ್ರು, ಅವ್ರಿಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳಿದ್ದೆ ನಾನು, ಆಯಿತಾ. ಆ್ಯಂಡ್ ಶಿ ವಾಸ್ ಲೈಕ್ ಶಿ ಡಸಂಟ್ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್. ಅಂದರೆ ಇದು ಒಂದು ವೆಸ್ಟರ್ನ್ ಟರ್ಮ್ ಅಂತ ಅವ್ರು ಹೇಳಿದ್ರು. ಅವ್ರೇನು ಹೇಳಿದ್ರು ಅಂದರೆ, ನಾವಿವಾಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊಳ್ಳೋದೇ ಮ್ಯಾನಿಫೆಸ್ಟೇಷನ್ ಅಲ್ವಾ ಅಂತ ಹೇಳಿದ್ರು. ಸೊ ಅಕಾರ್ಡಿಂಗ್ ಟು ಯು, ಡು ಯು ಥಿಂಕ್ ಇಟ್ಸ್ ವೆರಿ ಸಿಮಿಲರ್ ಆರ್ ಡಿಫ್ರೆಂಟ್ ಆರ್ ವಾಟ್? ನನಗೇನು ಅನಿಸುತ್ತೆ ಅಂದರೆ, ನಾವು ಏನು ದೇವರ ಮುಂದೆ ಕೇಳ್ತಿರೋದೇ ಯೂನಿವರ್ಸಲ್ ಎನರ್ಜಿ, ವಿ ಜಸ್ಟ್ ಗಿವಿಂಗ್ ಇಟ್ ಡಿಫ್ರೆಂಟ್ ನೇಮ್ಸ್ ಅಂತ ನನ್ನ ಪ್ರಕಾರ ಇರೋದು. ವಾಟ್ ಡು ಯು ಥಿಂಕ್? ಎಸ್, ಅಫ್ಕೋರ್ಸ್. ಈಗ ನಾವು ದೇವ್ರ ಮುಂದೆ ಬೇಡ್ಕೊಳ್ಳೋದು, ಭಗವಂತನ ಮುಂದೆ ಬೇಡ್ಕೊಳ್ಳೋದು, ಬ್ರಹ್ಮಾಂಡದ ಮುಂದೆ ಬೇಡ್ಕೊಳ್ಳೋದು, ಎರಡೂ ಕೂಡ ಒಂದೇ. ಇಲ್ಲಿ ನಮ್ಮ ಎನರ್ಜಿ ಮತ್ತು ಎಮೋಷನ್ಸು ಅಲೈನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ರಿಯಲ್ ಮ್ಯಾನಿಫೆಸ್ಟೇಷನ್. ಸೊ ಈ ರಿಯಲ್ ಮ್ಯಾನಿಫೆಸ್ಟೇಷನ್ ಸೈನ್ಸ್ ಟರ್ಮ್ಸಲ್ಲಿ ನೋಡಿದಾಗ ಇಟ್ಸ್ ಟ್ರೂ. ಅದು ಆ್ಯಕ್ಚುಲಿ ಟ್ರೂ. ಈಗ ನಮ್ಮಲ್ಲಿ ಇದನ್ನು ನಮ್ಮಲ್ಲಿ ಬಂದಿರೋಂತಹ ಚಕ್ರಗಳನ್ನ ಎನರ್ಜಿ ಸೆಂಟರ್ಸ್ ಆಗಿ ಹೀಲ್ ಮಾಡ್ತಾರೆ ಬೇರೆ ದೇಶಗಳಲ್ಲಿ. ನಾವು ಕುಂಡಲಿನಿ ಜಾಗೃತಿ ಅನ್ನೋಂಥದ್ದನ್ನ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಶನ್ ಅಂತ ಹೇಳ್ತಾರೆ. ಇದೆಲ್ಲ ಆನ್ಲೈನಲ್ಲಿ ಕಲಿಯೋಂಥ ಟಾಪಿಕ್ ಅಲ್ಲ. ಬಟ್ ಅಫ್ಕೋರ್ಸ್ ಅದನ್ನು ಅವ್ರು ಆಫ್ಲೈನಲ್ಲಿ ಇಟ್ಕೊಳ್ತಾ ಅವ್ರನ್ನ ಹೀಲ್ ಮಾಡಿ ಅವರು ಸುಮಾರು ಜನ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮದ್ರಲ್ಲೇ ಬಂದಿರೋಂತಹ ಕಾನ್ಸೆಪ್ಟ್ನ ತೊಗೊಂಡು ಅವ್ರು ಸೈನ್ಸ್ ಟರ್ಮಲ್ಲಿ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಮಾಡಿದ್ವಿ. ಎಸ್, ಮ್ಯಾನಿಫೆಸ್ಟೇಷನ್ಸ್, ಈ ಮ್ಯಾನಿಫೆಸ್ಟೇಷನ್ ಇನ್ ದ ಸೆನ್ಸ್ ನಾನು ಅದನ್ನೇ ಮಾಡಬೇಕು ಅಂತಲ್ಲ. ಎವ್ರಿ ಡೇ ವಿ ಆರ್ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್, ಗುಡ್ ಆರ್ ಬ್ಯಾಡ್. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಲೈಕ್ ಗುಡ್ ಥಿಂಗ್ಸೇ ಅಂತ ಅಲ್ಲ, ನಮಗೆ ಬೇಕಾಗಿರೋದು ಅಂತ ಅಲ್ಲ, ಬೇಡವಾಗಿರೋದನ್ನು ಕೂಡ ಎವ್ರಿ ಡೇ ಅಟ್ರಾಕ್ಟ್ ಮಾಡ್ತಿರ್ತೀವಿ. ಇವಾಗ ನಾನು ಗ್ರಾವಿಟೇಷನಲ್ ಪವರ್ ಬಗ್ಗೆ ನನ್ನ ನಂಬಿಕೆ ಇಲ್ಲ, ಲಾ ಆಫ್ ಗ್ರಾವಿಟಿ ಎಲ್ಲ ಸುಳ್ಳು ಅಂತ ಅಂದರೆ, ಇವಾಗ ನನ್ನ ಫೋನ್ ಬಿಟ್ಟರೆ ಕೆಳಗೆ ಅಲ್ವಾ ಬೀಳೋದು? ಇಲ್ಲಿ ನನ್ನ ನಂಬಿಕೆ ಕೇಳುತ್ತಾ, ಓ ಪೂಜಾ ನಂಬಿದಾಳೆ, ಅವಳಿಗೆ ನಂಬಿಕೆ ಇಲ್ಲ ಲಾ ಆಫ್ ಗ್ರಾವಿಟಿ ಬಗ್ಗೆ, ಸೊ ಹಾಗಾಗಿ ನಾನು ಅಟ್ರಾಕ್ಟ್ ಮಾಡಲ್ಲ ಅಂತ ಏನಾದ್ರು ಭೂಮಿ ಹೇಳುತ್ತಾ? ಇಲ್ಲ ಅಲ್ವಾ? ಟೈಮ್, ಗ್ರಾವಿಟಿ ಆ್ಯಂಡ್ ಸ್ಪೀಡ್ ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಸೈಂಟಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಎಸ್, ಅಫ್ಕೋರ್ಸ್ ಎವ್ರಿ ಡೇ ನಾವು ಮಾಡ್ತಾ ಇದ್ದೀವಿ, ಅಟ್ರಾಕ್ಟ್ ಮಾಡ್ತಾನೆ ಇದ್ದೀವಿ ಥ್ರೂ ಅವರ್ ಎನರ್ಜಿ ಫೀಲ್ಡ್ ಮೂಲಕ. ಅವ್ರ ನಂಬಿಕೆ ಇಲ್ಲ ಅಂದರೂ ನಡೆಯುತ್ತೆ, ನಂಬಿಕೆ ಇದ್ರೂ ಕೂಡ ಅದನ್ನು ನಡೆಯುತ್ತೆ. ಬ್ರಹ್ಮಾಂಡಕ್ಕೆ ಯಾರ ನಂಬಿಕೆ, ಯಾರ ಇದು ಬೇಕಾಗಿಲ್ಲ. ನೀನು ಹೇಗೆ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಿದೆ, ನಿನ್ನ ಫ್ರೀಕ್ವೆನ್ಸಿ ಏನು, ನಿನ್ನ ವೈಬ್ರೇಷನ್ ಏನು, ಅದಷ್ಟೇ ಮ್ಯಾಟರ್ಸ್. Manifestation in the sense, it's all about information, awareness, consciousness, thoughts, our emotions, everything. True, very true. So we're at the end of the podcast now. ನೀವು ನಿಮ್ಮ ಲೈಫ್ನ ಅಥವಾ ಕರೆಂಟ್ ಸ್ಟೇಟ್ ಆಫ್ ಮೈಂಡ್ನ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಯಾವ ವರ್ಡ್ ಯೂಸ್ ಮಾಡ್ತೀರಾ? ಡಿಸ್ಕ್ರೈಬ್ ಮಾಡಬೇಕು ಅಂತಂದರೆ ಕರೆಂಟ್ಲಿ ಐ ಆಮ್ ನಾವು ಕ್ವಾಂಟಮ್ ರೆಲ್ಮಲ್ಲಿ ಇದ್ದೀನಿ ಆ್ಯಕ್ಚುಲಿ. ಬಿಕಾಸ್ ಥಾಟ್ಲೆಸ್ ಸ್ಟೇಜಲ್ಲಿ ನಾನು ವೈಬ್ರೇಟ್ ಆಗೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಡೇ ಟೈಮಲ್ಲಿ. ನಮಗೆ ಬರ್ತಾ ಇರೋಂತಹ ಥಾಟ್ಸ್ ಹೇಗೆ ನಾವು ಅದನ್ನು ಕಂಟ್ರೋಲಿಗೆ ತೊಗೊಳ್ಳೋವಂಥದ್ದು ಏನಿಲ್ಲ, ಅದನ್ನು ಜಸ್ಟ್ ಆ ಒಂದು ಸರ್ಕಲಲ್ಲೇ ಬಿಟ್ಟು ಬೇರೆ ಸರ್ಕಲಿಗೆ ಹೋಗುವಂತಹ ಒಂದು ಕಾನ್ಸೆಪ್ಟ್. ಓಕೆ, ಸೊ ವಿ ಡೂ ಸಮಥಿಂಗ್ ಕಾಲ್ಡ್ ಆಸ್ ದ ಡಿಟಾಕ್ಸ್ ವರ್ಡ್ ಅಂತ. ನಮ್ಮ ಗೆಸ್ಟ್ ವಾಟ್ ಎವರ್ ವರ್ಡ್ ಆರ್ ವಾಟ್ ಎವರ್ ಫೇಸ್ ದಟ್ ದೇ ಆರ್ ಲಿವಿಂಗ್ ಇನ್, ಅದೊಂದು ಡೈರಿಯಲ್ಲಿ ಬರೆದ್ಬಿಟ್ಟು, ಈ ಡೈರಿ ನೀವು ಓಪನ್ ಮಾಡಿ ನೋಡಿದಾಗೆಲ್ಲ ಇಟ್ಸ್ ರಿಮೈಂಡರ್ ದಟ್ ದ ಸ್ಪೇಸ್ ದಟ್ ಯು ಆರ್ ಇನ್ ಅಂತ. ಕ್ವಾಂಟಮ್ ರೆಲ್, ಈ ವರ್ಡ್ ಕೇಳ್ತಿದ್ದಂಗೆ ನಾನು ಹೈಯರ್ ರೆಲ್ಮಿಗೆ ಹೊರಟೋಗ್ತೀನಿ. ನನಗೆ ಇದು ಟ್ರೂಲಿ ಲೈಕ್ ಥ್ಯಾಂಕ್ ಯು ಸೋ ಮಚ್ ದಿಶಾ. ಥ್ಯಾಂಕ್ ಯು. ಸೊ ವೇರ್ ಅಟ್ ದಿ ಎಂಡ್ ಆಫ್ ದ ಪಾಡ್ಕಾಸ್ಟ್ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ. ಪ್ರತಿ ಬಾರಿ ಮಾತಾಡಿದಾಗ ದೆರ್ ಇಸ್ ಆಲ್ವೇಸ್ ಸಮಥಿಂಗ್ ನ್ಯೂ ಟು ಲರ್ನ್, ನ್ಯೂ ಥಿಂಗ್ಸ್ ಟು ಫೈಂಡ್ ಔಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್. ಥ್ಯಾಂಕ್ ಯು ಸೋ ಮಚ್.